ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ತತ್ವಜ್ಞಾನಿ ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರನ್ನು ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರುಗಳ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಪತಿ ಸರ್ ಅವರು ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ಭಾಗ್ಯ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಡಾಕ್ಟರ್ ಧನಪತಿ ಸರ್ ಅವರು ಪಶು ವೈದ್ಯಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇವರು ಮಾನವನ ಶ್ರೇಷ್ಠತೆಗಾಗಿ ಯೋಗ ಎಂಬ ವಿಷಯದಲ್ಲಿ MA ಮುಗಿಸಿದ್ದಾರೆ ಮತ್ತು ಹ್ಯುಮ್ಯಾನಿಟಿ ಟು ಡಿವಿನಿಟಿ ಸ್ಟಡಿ ಆಫ್ ಕಾನ್ಶಿಯಸ್ನೆಸ್ ಇನ್ ಸ್ಕೈ ಎಂಬ ವಿಷಯದಲ್ಲಿ PhD ಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರು 2007ರವರೆಗೆ ಅನಿಮಲ್ ಹಸ್ಬೆಂಡ್ರಿ ಇಂಡಸ್ಟ್ರೀಸ್ ನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಈಗ ಮಹರ್ಷಿ ಅರವಿಂದೋ ಎಜುಕೇಶನ್ ಸೊಸೈಟಿನಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಧನಪತಿ ಸರ್ ಅವರು 1988ರಲ್ಲಿ ಸ್ಕೈ ಯೋಗವನ್ನು ಸೇರಿಕೊಂಡರು. ಅಂದಿನಿಂದಲೂ ಅವರ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸುತ್ತಾ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ವಿಶ್ವ ಸಮುದಾಯ ಸೇವಾ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಿ ಅಂದ್ರೆ ಬೋರ್ಡ್ ಮೆಂಬರ್ ಆಫ್ WCSC ಅಡ್ಮಿನಿಸ್ಟ್ರೇಷನ್ ಆಗಿ ತಮ್ಮ ಕರ್ತವ್ಯವನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿದ್ದಾರೆ. ಡಾಕ್ಟರ್ ಧನಪತಿ ಸರ್ ಅವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾಗಿ ಹಾಗೂ ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಅಧ್ಯಕ್ಷರಾಗಿ ಹಲವಾರು ಸಂಸ್ಥೆಗಳನ್ನು ಹಾಗೂ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಲು ಉತ್ತೇಜನವನ್ನು ನೀಡಿ ಕರ್ನಾಟಕದ ಎಲ್ಲಾ ಜನರಿಗೂ ಗುರು ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಹರಡಲಿ ಎಂದು ಬಯಸಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಪತಿ ಸರ್ ಅವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಶುಭ ದಿನ ಅಂತಾರಾಷ್ಟ್ರೀಯ ಯೋಗ ದಿನದಂದು ಪ್ರಪಂಚ ಕನ್ನಡಿ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ನಮ್ಮೊಂದಿಗೆ. ಮಹಾಚೇತನ ಶಕ್ತಿಯು ಹಗಲು ಇರುಳು ಎಲ್ಲಾ ಸಮಯಗಳಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಎಲ್ಲಾ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರನ್ನು ವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ವಂದಿಸಿ ಸ್ವಾಗತಿಸಿ ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇರತಕ್ಕಂಥ ಈ ಒಂದು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸ್ನೇಹಿತರನ್ನು ವಂದಿಸಿ ಸ್ವಾಗತಿಸಿ ಇವತ್ತು ನಿಜವಾಗಲೂ ನನಗೆ ಖುಷಿಯಾಗಿದೆ. ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು
ವಿಶೇಷ ಯೋಗ ಡೇ. ಏನಪ್ಪಾ ಅಂದ್ರೆ 7ನೇ ಒಂದು ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ದಿನದಲ್ಲಿ ಪ್ರತಿಯೊಂದು ಯೋಗ ಬಂಧುಗಳಿಗೂ ನನ್ನ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹಲವಾರು ಜನರಿಗೆ ಈ ಒಂದು ಯೋಗ ದಿನದಲ್ಲಿ ನಾವು ಜನರ ಜೊತೆಯಲ್ಲಿ ಸೇರ್ಕೊಂಡು ಆಚರಣೆ ಮಾಡಕ್ಕಾಗಲ್ಲ ಅಲ್ವಾ ಎನ್ನುವ ಒಂದು ಚಿಂತೆ ಕೂಡ ಕೆಲವರಿಗಿದೆ. ಆತ್ಮೀಯ ಸ್ನೇಹಿತರೆ, ಪತಂಜಲಿ ಮುನಿಗಳು ಹೇಳಿರ್ತಕ್ಕಂಥ ಪ್ರಕಾರ ಯೋಗ ಅಂದ್ರೇನೆ ಚಿತ್ತವೃತ್ತಿ ನಿರೋಧ. ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ವ್ಯಾಯಾಮಗಳಾಗಿರ್ಬೋದು, ಯೋಗ ಆಸನಗಳಾಗಿರ್ಬೋದು, ಮುದ್ರಾ ಸ್ಪಂದಾಸ್ ಅಂತ ಹೇಳ್ತಕ್ಕಂಥ ನಾವು ಮಾಡತಕ್ಕಂಥ ಪ್ರತಿಯೊಂದು ಅಭ್ಯಾಸಗಳನ್ನು ಯೋಗ ಮಾಡಲು ಸಹಾಯಕವಾಗಿ ಇರುತ್ತೆ. ಅಂದ್ರೆ ಯೋಗ ಎನ್ನುವುದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಯೋಗ ಅಭ್ಯಾಸಗಳನ್ನು ನಾವು ದಿನನಿತ್ಯ ಮಾಡ್ಕೊಂಡು ಬರ್ತಾ ಇದೀವಿ. ಈ ಧ್ಯಾನಾಭ್ಯಾಸಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಅಂತರಂಗ ಪರೀಕ್ಷೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರಿಂದ ನಮಗೆ ಯಾವುದು ಚಿಂತೆನೂ ಬೇಕಾಗಿಲ್ಲ. ಪ್ರತಿಯೊಬ್ಬರನ್ನು ದಿನನಿತ್ಯ ಯೋಗಾಭ್ಯಾಸಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇವತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ದಿನಗಳಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಕೆಲವು ಸಂಭವಗಳು ಹೊಸ ಒಂದು ಸೋಂಕು ಹರಡ್ತಾ ಆದ್ರೆ ಕೂಡ ನಾವೆಲ್ಲರೂ ಯೋಗಾಭ್ಯಾಸಗಳು ಮಾಡ್ತಾ ಇರೋದ್ರಿಂದ ತುಂಬಾ ಕ್ಷೇಮವಾಗಿದ್ದೀವಿ ಅಂತ ಹೇಳ್ಬೇಕು. ಪ್ರತಿಯೊಂದು ಸ್ನೇಹಿತರಿಗೂ, ಪ್ರತಿಯೊಂದು ಜನರಿಗೂ ನನ್ನ ಹಾರೈಕೆ ಏನಂದ್ರೆ, ಗುರು ವೇದಾತ್ರಿ ಮಹರ್ಷಿ ಅವರ ಕರುಣೆಯಿಂದ, ದೈವಶಕ್ತಿಯ ಕೃಪೆಯಿಂದ ಪ್ರತಿಯೊಬ್ಬರಿಗೂ ದೇಹ ಆರೋಗ್ಯ, ದೀರ್ಘ ಆಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಸಿಗಲಿ ಅಂತ ಬಯಸ್ತೀನಿ. ಈ ಒಂದು ಸಮಯದಲ್ಲಿ ನಾವು ಚಿಂತನೆ ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಪ್ರಪಂಚ ಕನ್ನಡಿ. ಈ ಒಂದು ಸಬ್ಜೆಕ್ಟು ಇಂಗ್ಲಿಷ್ ಅಲ್ಲಿ ಇದನ್ನು ಮಿರರ್ ಆಫ್ ಯೂನಿವರ್ಸ್ ಎಂದು ಹೇಳ್ತೀವಿ. ಮಿರರ್ ಅಂದ್ರನ್ನೇ ಯಾವುದು ಹೊರಗಡೆ ಇದೆಯೋ ಅದನ್ನು ಪ್ರತಿಫಲನೆ ಮಾಡ್ತಕ್ಕಂಥದ್ದನ್ನೇ ಕನ್ನಡಿ. ಅಂದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು, ಪ್ರತಿಯೊಂದು ಘಟನೆಗಳನ್ನು ಪ್ರತಿಫಲನೆ ಮಾಡತಕ್ಕಂಥ ಒಂದು ಅದ್ಭುತ ಒಂದು ಅಂಗ ನಮ್ಮ ಹತ್ರ ಇದೆ. ಆ ಒಂದು ಅಂಗವನ್ನು ಬಗ್ಗೆನೇ ನಾವು ಇವತ್ತು ಚಿಂತನೆ ಮಾಡಲಿದ್ದೀವಿ ಸ್ನೇಹಿತರೆ. ಸೊ ಸಾಮಾನ್ಯವಾಗಿ ನಾವೆಲ್ಲರನ್ನು ಸುಖವಾಗಿ ಇರಲು ಇಷ್ಟಪಡ್ತೀವಿ. ಆದ್ರೆ ನಾವು ಮಾಡ್ತಕ್ಕಂಥ ಕ್ರಿಯೆ ನೋಡಿದ್ರೆ ಅದಕ್ಕೆ ವಿರುದ್ಧವಾಗಿನೇ ಇರುತ್ತೆ. ಕೆಲವು ಸಲ ತಪ್ಪು ಮಾಡ್ತೀವಿ. ಆ ತಪ್ಪನ್ನು ಸರಿ ಮಾಡಲು ಮತ್ತೊಂದು ತಪ್ಪನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದುದರಿಂದ ನಾವು ಏನ್ ಮಾಡೋದು ಎನ್ನುವುದನ್ನೇ ನಮಗೆ ಗೊತ್ತಾಗಲ್ಲ. ಸೊ ಸುಖ ದುಃಖ ಎನ್ನುವುದು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಆದುದರಿಂದ ಏನ್ ಮಾಡೋದು ಎನ್ನುವುದು ಗೊತ್ತಿಲ್ಲದೆ ಇರುವಾಗ ಹಲವಾರು ಸಲ ನಮ್ಮ ಭಾವನೆಗಳು ಏನಾಗತ್ತಂದ್ರೆ ಬೇರೆಯವರನ್ನು ನಾಶ ಮಾಡಕ್ಕೇನೆ ಕಾರಣವಾಗಿರುತ್ತೆ. ಬೇರೆಯವರನ್ನು ನಾಶ ಮಾಡುವ ಒಂದು ಭಾವನೆನೇ ಪ್ರಬಲವಾಗಿರುತ್ತೆ. ಆದುದರಿಂದ ನಾವು ಈ ಒಂದು ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ
ನಾವು ಈ ಜೀವನದ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ನಾವು ಜೀವಿಸ್ತಾ ಇರತಕ್ಕಂತ ಒಂದು ಪರಿಸರದ ಬಗ್ಗೆ ಒಂದು ಅರಿವಿರಬೇಕು. ನಾವು ಜೀವಿಸ್ತಾ ಇರತಕ್ಕಂತ ಒಂದು ಸಮಾಜದ ಬಗ್ಗೆಯ ಅರಿವಿರಬೇಕು. ನಿಜವಾಗ್ಲೂ ನೋಡಿದ್ರೆ ಪ್ರಪಂಚದಲ್ಲಿ ಯಾವುದು ಕೊರತೆನೂ ಇಲ್ಲ. ಪ್ರಪಂಚದಲ್ಲಿ ನಡೀತಾ ಇರತಕ್ಕಂತ ಪ್ರತಿಯೊಂದು ಘಟನೆನೂ ದೈವ ನಿಯಮ ಪ್ರಕಾರ ನಡೀತಾ ಇರುತ್ತೆ. ಪ್ರಕೃತಿ ನಿಯಮ ಪ್ರಕಾರ ನಡೀತಾ ಇರುತ್ತೆ. ಹಂಗಾದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ, ಇವಾಗ ನಡೀತಾ ಇರತಕ್ಕಂತ ಈ ಒಂದು ಸೋಂಕಿನ ಹರಡುವಿಕೆ ಕೂಡ ಪ್ರಕೃತಿ ಪ್ರಕಾರ ನಡೆಯುತ್ತಾ ಎನ್ನುವ ಒಂದು ಪ್ರಶ್ನೆ ಇರುತ್ತೆ. ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕಂದ್ರೆ ಅದಕ್ಕೆ ನಾವು ಕೆಲವು ವಿಷಯಗಳ ಬಗ್ಗೆ ಚೆನ್ನಾಗಿ ನಮಗೆ ತಿಳುವಳಿಕೆ ಬೇಕಾಗಿದೆ. ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಲಾ ಆಫ್ ನೇಚರ್ ಎಂದು ಹೇಳ್ತಾರೆ. ಪ್ರಕೃತಿಯ ಒಂದು ನಿಯಮ ಏನಿದೆಯೋ ಅದನ್ನ ತಿಳ್ಕೊಂಡು ಅದನ್ನು ಅನುಭವಿಸಬೇಕಾಗಿದೆ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಕಾರ್ಯ ಪರಿಣಾಮ ತತ್ವವನ್ನು ನಾವು ತಿಳಿಯಬೇಕು. ಈ ತರ ತಿಳುವಳಿಕೆ ಸಾಮರ್ಥ್ಯವನ್ನು ನಾವು ಸುಧಾರಿಸಬೇಕಾಗಿದೆ. ತಿಳುವಳಿಕೆಯ ಸಾಮರ್ಥ್ಯ ಸುಧಾರಿಸಿಲ್ಲ ಅಂದ್ರೆ ನಮಗೆ ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಯಾಕೆ ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಅದನ್ನೇ ಹೇಳ್ತಾರೆ, ಹಲವಾರು ಜನರು ಕಷ್ಟದಲ್ಲಿರೋದಕ್ಕೆ ಕಾರಣ ಏನಂದ್ರೆ ತಪ್ಪು ತಿಳುವಳಿಕೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಕಾಸ್ ಫಾರ್ ದ ಸಫರಿಂಗ್. ಹಂಗಾದ್ರೆ ತಿಳ್ಕೊಳ್ಳೋದ್ರಲ್ಲಿನೇ ಸಮಸ್ಯೆ ಇದೆ. ವಿಷಯಗಳನ್ನು ಅರ್ಥಕೊಳ್ಳೋದ್ರಲ್ಲಿ ಸಮಸ್ಯೆ ಇದೆ. ಯಾವುದೋ ಒಂದು ವಿಷಯವನ್ನು ನಾವು ಗಮನಿಸ್ತೀವಿ, ಅದನ್ನು ನಮ್ಮ ರೀತಿಯಲ್ಲಿನೇ ಅದನ್ನು ಸ್ವೀಕರಿಸ್ತೀವಿ, ನಮ್ಮ ರೀತಿಯಲ್ಲಿನೇ ಅದನ್ನು ಅನಲೈಸ್ ಮಾಡ್ತೀವಿ, ನಮ್ಮ ರೀತಿಯಲ್ಲಿನೇ ಒಂದು ತೀರ್ಮಾನ ತಗೊಳ್ತೀವಿ. ಅದು ಸರಿನಾ ತಪ್ಪಾ ಅಂತ ನಾವು ತಿಳ್ಕೊಬೇಕಂದ್ರೆ, ಅದನ್ನ ಅರ್ಥಕೊಬೇಕಂದ್ರೆ ತಿಳಿದುಕೊಳ್ಳತಕ್ಕಂಥ ಸಾಮರ್ಥ್ಯ ಹೆಚ್ಚಾಗಬೇಕು. ಸಾಮಾನ್ಯವಾಗಿ ಹಿಂದಿನ ಒಂದು ತಲೆಮಾರುಗಳಲ್ಲಿ ನೋಡುವಾಗ ಹಿರಿಯರು ಏನೇ ಹೇಳಿದ್ರು ಒಪ್ಕೊಳ್ತಾರೆ, ಜನರು ಒಪ್ಕೊಳ್ತಾರೆ. ಅದನ್ನು ನಾವು ನಂಬಿಕೆ ಎಂದು ಹೇಳ್ತೀವಿ. ಆದ್ರೆ ಇವಾಗ ಇರ್ತಕ್ಕಂಥ ಜನರು ಯಾವುದೇ ಒಂದು ವಿಷಯ ಹೇಳಿದ್ರನು ಅದು ಹೇಗೆ ಎನ್ನುವ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಹಂಗಾದ್ರೆ ಅದು ನಿಜನಾ, ಅದು ಯಾವ ರೀತಿಯಲ್ಲಿ ಸರಿ ತಪ್ಪು ಎನ್ನುವ ಒಂದು ಭಾವನೆ ಇವಾಗ ಇರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥದ್ದು. ಇದು ಒಳ್ಳೆಯ ಪರಿವರ್ತನೆ. ಹಂಗಾದ್ರೆ ನಾವು ನಮ್ಮ ತಿಳುವಳಿಕೆಯನ್ನು ನಾವು ಸುಧಾರಿಸ್ಬೇಕಂದ್ರೆ, ಅದರ ಸಾಮರ್ಥ್ಯವನ್ನು ಸುಧಾರಿಸ್ಬೇಕಂದ್ರೆ ಎರಡು ವಿಷಯಗಳ ಬಗ್ಗೆ ಒಂದು ಅರಿವು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಆ ಎರಡು ವಿಷಯ ಏನು ಇದು ನೋಡಿದ್ರೆ, ಒಂದು ಮನಸ್ಸು, ಮತ್ತೊಂದು ಈ ಮನಸ್ಸು ಕ್ರಿಯೆ ಮಾಡುತ್ತಾ ಇರ್ತಕ್ಕಂಥ ಒಂದು ಜಾಗ, ಅದನ್ನೇ ಮಿದುಳು. ಮನುಷ್ಯನಿಗೆ ಮನಸ್ಸು ಮತ್ತು ಮಿದುಳಿಗಿರ್ತಕ್ಕಂಥ ಸಂಬಂಧ ಏನು ಅಂತೂ ಅಷ್ಟು ಸರಿಯಾಗಿ ಇನ್ನೂ ಅರ್ಥಕೊಳಕ್ ಆಗ್ತಾ ಇಲ್ಲ. ವಿಜ್ಞಾನಿಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಒಂದು ಮಟ್ಟದಲ್ಲಿ ತಿಳ್ಕೊಂಡು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ವಿಜ್ಞಾನಿಗಳನ್ನು ದಾಟಿ ತತ್ವಜ್ಞಾನಿಗಳು ಅಂತರ್ದೃಷ್ಟಿಯಿಂದ ಈ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳನ್ನು ಚೆನ್ನಾಗಿ ತಿಳ್ಕೊಳ್ತಾರೆ. ಆದುದರಿಂದ ಸ್ನೇಹಿತರೆ, ಇವತ್ತು ನಾವು ಈ ಮಿದುಳು ಮತ್ತು ಮನಸ್ಸಿಗಿರ್ತಕ್ಕಂಥ ಸಂಬಂಧ ಏನಿದೆ ಎನ್ನುವುದು ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತೀವಿ. ಯಾಕಂದ್ರೆ ಮನಸ್ಸು ಮತ್ತು ಮಿದುಳು ಇದು ಎರಡನ್ನು ನಾವು ಬಲಪಡಿಸ್ಬೇಕು. ಇದು ಎಷ್ಟು ಬಲವಾಗಿದೆಯೋ, ಇದು ಎಷ್ಟು ಶುದ್ಧವಾಗಿದೆಯೋ ಅದಕ್ಕೆ ತಕ್ಕಂತೆನೆ ನಮ್ಮಲ್ಲಿ ಬರತಕ್ಕಂಥ ತಿಳುವಳಿಕೆ ಇರುತ್ತೆ. ಯಾಕಂದ್ರೆ ನಾನು ಇವಾಗಲೇ ಹೇಳಿದ ಪ್ರಕಾರ ತಿಳುವಳಿಕೆನೇ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ತಪ್ಪು ತಿಳುವಳಿಕೆನೇ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ.
ಸೊ ಹಂಗಾದ್ರೆ ಜೀವನ ಅಂತ ನೋಡಿದ್ರೆ ಅದರಲ್ಲಿ 4 ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ. ಬಹಳ ಮುಖ್ಯವಾಗಿ ಅನುಭವ. ಅನುಭವನೇ ಜೀವನ ಅಂತ ಹೇಳ್ಬೋದು. ನಾವು ಎಷ್ಟೋ ಕೆಲಸ ಮಾಡ್ತಾ ಇರ್ಬೋದು, ಎಷ್ಟೋ ಸಂಪಾದನೆ ಮಾಡ್ತಾ ಇರ್ಬೋದು, ಏನೇನೋ ಕೊಂಡ್ಕೊಂಡಿರ್ಬೋದು. ಆದ್ರೆ ಕೊನೆಯಲ್ಲಿ ನಮಗೆ ಜೀವನದ ಒಂದು ಕೊನೆಯಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅನುಭವ. ಅನುಭವಗಳು ಜೀವನ ಪೂರ್ತಿ ಆಗಿರುತ್ತೆ. ಎಷ್ಟೋ ಬಂದಿರುತ್ತೆ, ಎಷ್ಟೋ ಹೋಗಿರುತ್ತೆ, ಎಷ್ಟೋ ವಸ್ತುಗಳು ಬಂದಿರುತ್ತೆ, ಎಷ್ಟೋ ಜನರು ನಮ್ ಜೊತೆಯಲ್ಲಿ ಸೇರಿರ್ತಾರೆ, ನಮ್ಮಿಂದ ಹೊರಗಡೆ ದೂರ ಹೋಗಿರ್ತಾರೆ. ಸೊ ಸಂಬಂಧಗಳು ಬೆಳೀತಾ ಇರುತ್ತೆ, ಕೆಲವು ಸಲ ಸಂಬಂಧಗಳು ಹೋಗ್ತಾ ಇರುತ್ತೆ. ಆದ್ರೆ ಕೊನೆಯಲ್ಲಿ ನಮಗ್ ಬರ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅನುಭವನೇ. ಸೊ ಅನುಭವ ಯಾವ ರೀತಿಯಲ್ಲಿ ಇದೆ ಎನ್ನುವುದನ್ನೇ ಜೀವನ. ಅನುಭವದಲ್ಲಿ ನೋಡುವಾಗ ಸುಖ ಎನ್ನುವ ಒಂದು ಅನುಭವ, ದುಃಖ, ಶಾಂತಿ ಮತ್ತೆ ಮಗದಾನಂದ. ಅನುಭವಗಳು ನಮಗೆ ಬರ್ಬೇಕಂದ್ರೆ ಅದಕ್ಕೆ ಕೆಲವು ಪ್ರಾಸೆಸ್ ಇರುತ್ತೆ, ಪ್ರಕ್ರಿಯೆ ಎಂದು ಹೇಳ್ತೀವಿ. ಅಂದ್ರೆ ಒಂದು ಅನುಭವ ಆಗ್ಬೇಕಂದ್ರೆ ನಾವು ಕೆಲವು ಮಾಹಿತಿಯನ್ನು ಸ್ವೀಕರಿಸಬೇಕು. ಆ ಮಾಹಿತಿ ನಮ್ಮೊಳಗಡೆ ಪ್ರಕ್ರಿಯೆ ಆಗಬೇಕು. ಆಮೇಲೆ ಆ ಒಂದು ಪ್ರಕ್ರಿಯೆಯಿಂದ ಬಳಸಬಹುದಾದ ಒಂದು ರೂಪವನ್ನು ಅದು ಪಡೆಯುತ್ತೆ. ಯಾವುದು ಒಂದು ಅನುಭವನೇ ಒಂದು ರೂಪವನ್ನು ಪಡೆಯುತ್ತೆ. ನಮ್ಮೆಲ್ಲರಿಗೂ ಅದು ಗೊತ್ತಿರುತ್ತೆ. ಅನುಭವ ಅದು ನೋಡುವಾಗ ಆ ಅನುಭವ ನಮ್ಮೊಳಗಡೆ ಹೇಗೆ ಬರುತ್ತಂದ್ರೆ ಆ ಅನುಭವಗಳ ಘಟನೆ ನಮಗೆ ಮುಂದೆ ಬರುತ್ತೆ. ಸೊ ಈ ರೀತಿಯಲ್ಲಿ ರಿಸೀವಿಂಗ್ ದ ಇನ್ಫಾರ್ಮೇಶನ್ ಅಂಡ್ ಪ್ರಾಸೆಸ್ ದ ಇನ್ಫಾರ್ಮೇಶನ್ ಅಂಡ್ ದೆನ್ ಕನ್ವರ್ಟ್ಸ್ ಇಟ್ ಆಸ್ ಯೂಸ್ಫುಲ್ ಫಾರ್ಮ್. ಸೊ ಇದು ನಡೀತಾ ಇರುತ್ತೆ. ಇದು ನಡೀತಾ ಇರುವಾಗಲೇ ಅಲ್ಲಿ ಅನುಭವಗಳಾಗ್ತಾ ಇರುತ್ತೆ. ಈ ಅನುಭವಗಳಲ್ಲಿ ಒಂದು 3 ಸ್ಟೇಜಸ್ ಬರುತ್ತೆ. ಅದನ್ನು ನಾವೇನ್ ಹೇಳ್ತೀವಿ, ಕಾನ್ಸಿಯಸ್ ಎಕ್ಸ್ಪೀರಿಯನ್ಸ್. ಕಾನ್ಸಿಯಸ್ ಆಗಿ ನಮಗೆ ಅನುಭವಗಳಾಗ್ತಾ ಇರೋದು, ಅದನ್ನು ಕಾನ್ಸಿಯಸ್ನೆಸ್ ಅಂತಾನೂ ಹೇಳ್ಬೋದು ಅಥವಾ ಕಾನ್ಸಿಯಸ್ ಎಕ್ಸ್ಪೀರಿಯನ್ಸ್ ಅಂತಾನೂ ಹೇಳ್ಬೋದು. ಅದನ್ನೇ ಗುರು ವೇದಾತ್ರಿ ಮಹರ್ಷಿ ಅವರು ಹೇಳ್ತಾ ಇರೋದು. ಆ ಒಂದು ಸ್ಟೇಜ್ ಏನಪ್ಪಾ ಅಂದ್ರೆ ನಂಬಿಕೆ, ತಿಳುವಳಿಕೆ, ಪರಿಪೂರ್ಣತೆ. ಪರಿಪೂರ್ಣತೆ ಎನ್ನುವುದು ಕೂಡ ಒಂದು ಅನುಭವನೇ, ದೈವಿಕ ಅನುಭವ. ಸೊ ಈ ಅನುಭವಗಳೆಲ್ಲ ಹೇಗೆ ಆಗುತ್ತೆ ಎನ್ನುವುದನ್ನು ನಾವು ಇವತ್ತು ಸ್ವಲ್ಪ ಅನ್ವೇಷಣೆ ಮಾಡೋಣ ಇರುವ ಸ್ವಲ್ಪ ಟೈಮ್ ಅಲ್ಲಿ. ನಾನು ಈಗಾಗಲೇ ಹೇಳಿದ ಪ್ರಕಾರ 2 ವಿಷಯ, ಒಂದು ಮಿದುಳು, ಇನ್ನೊಂದು ಮನಸ್ಸು. ಈ ಮಿದುಳು ಹೇಗೆ ಕೆಲಸ ಮಾಡುತ್ತಂದ್ರೆ, ನಾವು ಇದನ್ನು ಒಂದು ರೇಡಿಯೋ ಟ್ರಾನ್ಸಿಸ್ಟರ್ ಇದಲ್ವಾ, ಅದಕ್ಕೆ ನಾವು ಒಂದು ಹೋಲಿಕೆ ಮಾಡ್ಕೊಬಹುದು. ಅದರಲ್ಲಿ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಅದು ಒಂದು ಮೆಷಿನ್. ಆ ಟ್ರಾನ್ಸ್ಮಿಟರ್ ಏನ್ ಮಾಡುತ್ತಂದ್ರೆ ಕೆಲವು ಅಲೆಗಳನ್ನು ಉತ್ಪಾದನೆ ಮಾಡುತ್ತೆ. ಇಟ್ ವಿಲ್ ಜನರೇಟ್ ಸಮ್ ವೇವ್ಸ್. ಇವಾಗ ರೇಡಿಯೋ ವೇವ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ತರ ವೇವ್ಸ್ ಗಳೆಲ್ಲ ಉತ್ಪತ್ತಿ ಮಾಡತಕ್ಕಂಥ ಟ್ರಾನ್ಸಿಸ್ಟರ್ ಇದೆ. ಸೊ ಏನಕ್ಕೋಸ್ಕರ ಇದನ್ನು ಮಾಡುತ್ತಂದ್ರೆ ಈ ಟ್ರಾನ್ಸ್ಮಿಟರ್ ಇಂದ ಬರತಕ್ಕಂಥ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಆ ಅಲೆಗಳು ಏನಾಗುತ್ತಂದ್ರೆ, ಏನು ಪರ್ಪಸ್ ಬರ್ತಾ ಇದೆ ಅಂದ್ರೆ, ಉತ್ಪತ್ತಿ ಮಾಡ್ತಾರಂದ್ರೆ ಅದು ಯಾವುದೋ ಒಂದು ಕಡೆ ಕಮ್ಯುನಿಕೇಟ್ ಮಾಡ್ಬೇಕು, ಸಂವಹನ ಮಾಡ್ಬೇಕು, ಅಥವಾ ಎಲ್ಲೋ ಇರ್ತಕ್ಕಂಥ ಬೇರೆ ಅಲೆಯನ್ನು ಪತ್ತೆ ಮಾಡ್ಬೇಕು. ಅದು ರೇಡಾರ್ ಅಲ್ಲೆಲ್ಲ ಇಟ್ಟಿರ್ತಾರೆ, ಅದು ಪತ್ತೆ ಮಾಡುತ್ತೆ. ಹಂಗಾದ್ರೆ ಈ ಬ್ರೈನ್ ಕೂಡ ಏನ್ ಮಾಡುತ್ತಂದ್ರೆ ಕೆಲವು ಅಲೆಗಳನ್ನು ಉತ್ಪಾದನೆ ಮಾಡುತ್ತೆ. ಆ ಅಲೆಗಳು ಏನ್ ಮಾಡುತ್ತಂದ್ರೆ ಏನು ಪರ್ಪಸ್ಗೋಸ್ಕರ, ಏನು ಉದ್ದೇಶಕ್ಕೋಸ್ಕರ ಅದು ಬರುತ್ತಂದ್ರೆ ಹೊರಗಡೆ ಇರ್ತಕ್ಕಂಥ ಪರಿಸರದ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕು, ಮತ್ತೆ ಹೊರಗಡೆ ಏನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೋಸ್ಕರನೇ ನಮ್ಮ ಮಿದುಳಿನಿಂದ ಬರ್ತಕ್ಕಂಥ ಅಲೆ, ಆ ಅಲೆಯನ್ನು ನಾವು ಏನು ಹೇಳ್ತೀವಿ ಅಂದ್ರೆ ಅದನ್ನು ಮೈಂಡ್ ವೇವ್ಸ್ ಅಂತ ಹೇಳ್ತೀವಿ, ಮನಸ್ಸಿನ ಅಲೆ. ಸೊ ಆ ಅಲೆ ಯಾವ ರೀತಿಯಲ್ಲಿ ಇರುತ್ತೆ, ಅದು ಆ ಅಲೆಗೆ ಕೆಲವು ಒಂದು ಆವರ್ತನ ಸಂಖ್ಯೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಬೀಟಾ ವೇವ್ ಎಂದು ಹೇಳ್ತೀವಿ, ಆಲ್ಫಾ ವೇವ್ ಎಂದು ಹೇಳ್ತೀವಿ,
ಥೀಟಾ ವೇವ್ ಎಂದು ಹೇಳ್ತೀವಿ, ಡೆಲ್ಟಾ ವೇವ್ ಎಂದು ಹೇಳ್ತೀವಿ. ಸೊ ಇದು ಹೇಗೆ ಉತ್ಪತ್ತಿ ಆಗತ್ತೆ ಅಂತ ನೋಡಿದ್ರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯಿಂದ ಬರ್ತಕ್ಕಂಥ ಕಾಂತಶಕ್ತಿ ಮಿದುಳಿನ ಮೂಲಕ ಹೊರಗಡೆ ಬಂದಾಗ ಅಲ್ಲಿ ಮನಸ್ಸಿನ ಅಲೆಯಾಗಿ ಹೊರಗಡೆ ಬರುತ್ತೆ. ಹಂಗಾದ್ರೆ ಈ ಮೆದುಳು ಎನ್ನುವುದು ಏನಪ್ಪಾ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್. ಹಂಗಾದ್ರೆ ಈ ಮನಸ್ಸನ್ನು ಉತ್ಪತ್ತಿ ಮಾಡೋದು ಮಿದುಳು ಅಲ್ಲ, ಮಿದುಳು ಎನ್ನುವ ಉಪಕರಣ ಮೂಲಕ ಕಾಂತಶಕ್ತಿ ಹೊರಗಡೆ ಬಂದಾಗ ಅದು ಮನಸ್ಸಾಗಿ ಬರುತ್ತೆ. ಹಂಗಾದ್ರೆ ಅದಕ್ಕೆ ಏನ್ ಬೇಕಾಗಿದೆ? ಶಕ್ತಿ ಬೇಕಾಗಿದೆ. ಆ ಶಕ್ತಿ ಹೆಂಗ್ ಸಿಗುತ್ತೆ ಅಂದ್ರೆ ನಾವು ಮಾಡ್ತಕ್ಕಂಥ ಆಹಾರದಿಂದ 7 ಧಾತುಗಳಾಗಿ ಪರಿವರ್ತನೆಯಾಗಿ ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಶಕ್ತಿ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿನೇ ಒಂದು ಕಾಂತಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಆಮೇಲೆ ಆ ಒಂದು ಅಲೆ ಮಿದುಳಿನ ಮೂಲಕ ಬಂದಾಗ ಅದು ಏನ್ ಮಾಡುತ್ತೆ, ಅದು ಎಲ್ಲಾ ಕಡೆನೂ ಅದು ಆ ಒಂದು ಅಲೆ ಹರಡಬೇಕು. ಅದಕ್ಕೆ ಇವಾಗ ಒಂದು ರೇಡಿಯೋ ಟ್ರಾನ್ಸಿಸ್ಟರ್ ಅಲ್ಲಿ ಒಂದು ಆಂಟನಾ ಅಂತ ಒಂದಿದೆ. ಆಂಟನಾ ಏನ್ ಮಾಡುತ್ತಂದ್ರೆ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಕಾಂತ ಶಕ್ತಿಯಾಗಿ ಪರಿವರ್ತನೆ ಮಾಡಿ ಹೊರಗಡೆ ಇರ್ತಕ್ಕಂಥ ಪ್ರಪಂಚಕ್ಕೆ ಅದನ್ನು ಹರಡುತ್ತೆ. ಇದನ್ನೇ ಒಂದು ಆಂಟನಾ ಮಾಡತಕ್ಕಂಥ ಕೆಲಸ. ಅಷ್ಟೇ ಅಲ್ಲ, ಹೊರಗಡೆ ಏನಾದ್ರೂ ಒಂದು ಶಕ್ತಿ, ಒಂದು ಅಲೆ ಬಂದ್ರೆ ಅದನ್ನು ಪತ್ತೆ ಮಾಡಿ ಅದನ್ನು ಸ್ವೀಕರಿಸಿ ಅದನ್ನು ಮತ್ತೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಿ ಅದನ್ನು ರಿಸೀವರ್ ಅಂತ ಹೇಳ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಬಿಡುತ್ತೆ. ಇವಾಗ ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ನಮ್ಮ ದೇಹದಲ್ಲಿ ಕೂಡ ಒಂದು ಆಂಟನಾವಾಗಿ ಕೆಲಸ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮನಸ್ಸು. ಈ ಮನಸ್ಸು ಯಾವ ತರ ಕೆಲಸ ಮಾಡುತ್ತಂದ್ರೆ, ಹೇಗೆ ಆಂಟನಾ ಎನ್ನುವುದು ಈ ಟ್ರಾನ್ಸ್ಮಿಟರ್ ಮತ್ತು ಹೊರಗಡೆ ಇರತಕ್ಕಂಥ ಪ್ರಪಂಚವನ್ನು ಜೋಡಿಸುವ ಕೆಲಸ ಮಾಡುತ್ತೋ, ಕನೆಕ್ಟ್ ಮಾಡತಕ್ಕಂಥ ಕೆಲಸ ಮಾಡುತ್ತೋ, ಅದೇ ತರನೇ ಈ ಮನಸ್ಸು ಕೂಡ ಏನ್ ಮಾಡುತ್ತಂದ್ರೆ ಮಿದುಳನ್ನು ಮತ್ತು ಹೊರಗಡೆ ಇರತಕ್ಕಂಥ ಪ್ರತಿಯೊಂದು ವಸ್ತುಗಳು ಮತ್ತು ಜೀವರಾಶಿಗಳ ಒಂದು ಮಧ್ಯದಲ್ಲಿ ಒಂದು ಕನೆಕ್ಷನ್ ಅನ್ನು ಉಂಟು ಮಾಡುತ್ತೆ. ಹಂಗಾದ್ರೆ ಮನಸ್ಸಿನೇ ಒಂದು ಆಂಟನವಾಗಿ ಕೆಲಸ ಮಾಡಿ ಹರಡುತ್ತೆ, ಮತ್ತೆ ಪತ್ತೆ ಮಾಡಿ ಅದನ್ನು ಒಳಗಡೆನೂ ಕೊಡ್ತಕ್ಕಂಥ ಅದೇ ಕೆಲಸವನ್ನು ಆ ಮನಸ್ಸಿನೇ ಮಾಡುತ್ತೆ. ಆ ಮನಸ್ಸು 4 ಒಂದು ಫ್ರೀಕ್ವೆನ್ಸಿ, ಅದರ ಆವರ್ತನ ಸಂಖ್ಯೆ ಬೇರೆ ಬೇರೆ ಇರುತ್ತೆ. ಇವಾಗ ರೇಡಿಯೋ ಅಂದ್ರೆ ನಮಗೆ ಒಂದು ಬ್ಯಾಂಡ್ ವಿಡ್ತ್ ಅಂತ ಹೇಳ್ತಾರಲ್ವಾ. ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ಒಂದು ಸಂಖ್ಯೆ ಇರುತ್ತೆ ಅದಕ್ಕೆ. ಅದೇ ರೀತಿಯಲ್ಲಿ ಮನಸ್ಸು ಕೂಡ ಕೆಲಸ ಮಾಡುತ್ತೆ. ಸೊ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ರಿಸೀವರ್ ಅಂದ್ರೆ ಏನ್ ಮಾಡುತ್ತೆ, ಇವಾಗ ಆಂಟನಾ ಏನೇನು ಒಂದು ಮಾಹಿತಿಯನ್ನು ತಕೊಂಡ್ಬಿಡುತ್ತೋ ಅದನ್ನು ಏನ್ ಮಾಡುತ್ತೆ, ಒಳಗಡೆ ಅದನ್ನು ಪ್ರಾಸೆಸ್ ಮಾಡುತ್ತೆ. ರಿಸೀವರ್ ಪ್ರಾಸೆಸ್ ಮಾಡಿ ನಾವು ಬಳಸಬಹುದಾದ ರೂಪವನ್ನು ಮಾಡಿ ಅದನ್ನು ಬದಲಾಯಿಸಿ ಅದನ್ನು ಒಳಗಡೆ ಇಟ್ಕೊಳ್ತಕ್ಕಂಥ ಕೆಲಸ ರಿಸೀವರ್ ಮಾಡುತ್ತೆ. ನಮ್ಮ ಮಿದುಳಿನಲ್ಲಿ ಕೂಡ ಒಂದು ಅಂಗ ಇದೆ, ಅದನ್ನು ಥಾಲಮಸ್ ಅಂತ ಹೇಳ್ತಾರೆ. ಆ ಥಾಲಮಸ್ ಏನ್ ಮಾಡುತ್ತಂದ್ರೆ, ಇವಾಗ ನಮ್ಮ ಒಂದು ಇಂದ್ರಿಯಗಳ ಮೂಲಕ ಬರ್ತಕ್ಕಂಥ ಮಾಹಿತಿಗಳನ್ನು ಏನ್ ಮಾಡುತ್ತೆ, ಅದು ತಕೊಂಡು ರಿಲೇ ಮಾಡಿ ನಮ್ಮ ಮಿದುಳಿನಲ್ಲಿ ಬೇರೆ ಬೇರೆ ಭಾಗಕ್ಕೆ ಕಳಿಸ್ಬಿಡುತ್ತೆ. ಸೊ ಈ ತರ ರಿಸೀವ್ ಮಾಡಿ ಕೊಡ್ತಕ್ಕಂಥದ್ದು. ಇವು ರಿಸೀವ್ ಮಾಡಿ ಕೊಡ್ಬೇಕಂದ್ರೆ ಆ ಒಂದು ಅಂಗ ಬಹಳ ಮುಖ್ಯವಾದದ್ದು. ಸೊ ಎನರ್ಜಿಯನ್ನು ಟ್ರಾನ್ಸ್ಮಿಟ್ ಮಾಡೋದು, ಮತ್ತೆ ಅದನ್ನು ಸ್ವೀಕರಿಸೋದು, ಮತ್ತೆ ಒಳಗಡೆ ಅದನ್ನು ಪ್ರಾಸೆಸ್ ಮಾಡಿ ಇಟ್ಕೊಳ್ಳೋದು, ಎಲ್ಲಿ ಇಡಬೇಕು ಅಲ್ಲಿ ಕಳಿಸೋದು. ಅಷ್ಟೇ ಅಲ್ಲ, ಅದು ಆ ಮಾಹಿತಿಗಳನ್ನು ಒಳಗಡೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಸ್ಟೋರ್ ಮಾಡ್ಕೊಳ್ಳೋದು. ಈ ಸ್ಟೋರ್ ಮಾಡ್ಕೊಳ್ಳೋದು ಎನ್ನುವುದು ಈ ಮಿದುಳು ಕೂಡ ಕೆಲಸ ಮಾಡುತ್ತೆ. ಅದನ್ನು ಮೆಮರಿ ಬ್ಯಾಂಕ್ ಅಂತ ಹೇಳ್ತಾರೆ. ಅಂದ್ರೆ ಏನೇನು ಮಾಹಿತಿ ಬಂದಿದೆಯೋ, ಏನೇನು ದಾಖಲಾತಿಗಳು ಬಂದಿದೆಯೋ ಅವುಗಳೆಲ್ಲವನ್ನು ಸಂಗ್ರಹಿಸಿ ಒಂದು ಕಡೆ ಇಟ್ಕೊಂಡ್ಬಿಡುತ್ತೆ. ಆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅಂಗ ಕೂಡ ನಮ್ಮ ಮಿದುಳಿನಲ್ಲಿ ಇದೆ. ಅದೇನ್ ಮಾಡುತ್ತೆ, ಅದಕ್ಕೆ ಹೆಸರು ಏನಪ್ಪಾ ಅಂದ್ರೆ ಹಿಪ್ಪೋ ಕ್ಯಾಂಪಸ್ ಅಂತ ಹೇಳ್ತಾರೆ. ಅದು ಏನ್ ಮಾಡುತ್ತೆ,
ಏನೇನು ಮಾಗದಿಗಳು ಬಂದಿದೆಯೋ ಅದನ್ನು ನಮ್ಮ ಮಿದುಳಿನಲ್ಲಿ ಎಲ್ಲೆಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು ಅಲ್ಲೆಲ್ಲ ಕಳಿಸಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಯಾವಾಗ ಬೇಕೋ ಅದನ್ನು ರಿಟ್ರೀವ್ ಮಾಡಿ ತಿರ್ಗಿ ಅದನ್ನು ತಕೊಂಡು ತೋರಿಸುತ್ತೆ. ಹಂಗಾದ್ರೆ ಈ ಮಿದುಳಿನ ಕೆಲಸ ಒಂದು ಅಲೆಗಳನ್ನು ಹರಡಿಸೋದು, ಮತ್ತೆ ಅಲೆಗಳ ಮೂಲಕನೇ ಮಾಗದಿಗಳನ್ನು ತಕೊಳ್ಳೋದು, ಮತ್ತೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು. ಸೊ ಈ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಮಾತ್ರನೇ ನಮಗೆ ಜ್ಞಾಪಕ ಶಕ್ತಿ ಅನ್ನೋದು ಬರುತ್ತೆ. ಸೊ ಸಾಮಾನ್ಯವಾಗಿ ಒಂದು ಮನುಷ್ಯ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅವನಿಗೆ IQ ಜಾಸ್ತಿ ಇರ್ಬೇಕು ಅಂತ ಹೇಳ್ತೀವಿ. IQ ಜಾಸ್ತಿ ಇರ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಆ ರೆಕಾರ್ಡ್ ಏನಿದೆಯೋ ಅದು ಮತ್ತೆ ಪ್ರತಿಫಲನೆ ಆಗ್ಬೇಕು. ಸೊ ಈ ಒಂದು ರೆಕಾರ್ಡಿಂಗ್, ಸ್ಟೋರಿಂಗ್ ಎನ್ನುವ ಕೆಲಸ ಕೂಡ ಈ ಮಿದುಳಿನಲ್ಲಿ ನಡೆಯುತ್ತೆ. ಇನ್ನೊಂದು ಮುಖ್ಯವಾದ ಕೆಲಸ ಮಿದುಳು ಏನ್ ಮಾಡುತ್ತಂದ್ರೆ ಇಟ್ ವಿಲ್ ಟ್ಯೂನ್ ಅಕಾರ್ಡಿಂಗ್ ಟು ದ ಫ್ರೀಕ್ವೆನ್ಸೀಸ್. ಇದು ಬಹಳ ಮುಖ್ಯವಾದದ್ದು. ಇವಾಗ ರೇಡಿಯೋದಲ್ಲಿ ನಮಗೆ ಯಾವ ಒಂದು ಇನ್ಫಾರ್ಮೇಶನ್ ಬೇಕೋ, ಯಾವ್ದು ಚಾನೆಲ್ ಬೇಕೋ ಅದನ್ನ ನಾವು ಟ್ಯೂನ್ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡ್ತೀವಿ. ಯಾವ ರೇಡಿಯೋ ಸಿಗ್ನಲ್ ಬೇಕೋ, ಯಾವ FM ಒಂದು ಸಿಗ್ನಲ್ ಬೇಕೋ ಅದಕ್ಕೆ ತಕ್ಕಂತೆ ನಾವು ಏನ್ ಮಾಡ್ತೀವಿ, ಅದು ಟ್ಯೂನರ್ ಎನ್ನುವ ಒಂದು ಉಪಕರಣ ಅದರಲ್ಲಿ ಇರುತ್ತಲ್ವಾ, ಅದ್ರ ಮೂಲಕ ನಾವು ಏನ್ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಈ ಅಡ್ಜಸ್ಟ್ಮೆಂಟ್ ಎನ್ನುವುದು ಬಹಳ ಮುಖ್ಯವಾದ ಕೆಲಸ ಈ ಒಂದು ಮಿದುಳು ಮಾಡ್ತಾ ಇದೆ. ಮಿದುಳು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಇನ್ನೊಂದು ಅಂಗ ಏನಪ್ಪಾ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಇರ್ತಕ್ಕಂಥ ಲೆನ್ಸು, ಕಣ್ಣಿನ ಮಸೂರ. ಇದು ಏನ್ ಮಾಡುತ್ತೆ, ಇವಾಗ ಹೊರಗಡೆ ಇರ್ತಕ್ಕಂಥ ಒಂದು ವಸ್ತುವನ್ನು ನಾವು ನೋಡುವಾಗ ಆ ವಸ್ತು ಎಷ್ಟು ದೂರದಲ್ಲಿ ಇದ್ರೂ ಸರಿ, ಹತ್ರದಲ್ಲಿ ಇದ್ರೂ ಸರಿ, ಆ ಒಂದು ಪಿಕ್ಚರ್, ಇಮೇಜ್ ಅದನ್ನು ಏನ್ ಮಾಡುತ್ತೆ, ನಮ್ಮ ಒಂದು ಮಸೂರದ ಒಳಗಡೆ ಹಿಂದೆ ಇರ್ತಕ್ಕಂಥ ರೆಟಿನಾ ಅಂತ ಹೇಳ್ತಕ್ಕಂಥ ಜಾಗದಲ್ಲಿ ಅದನ್ನು ತೋರಿಸುತ್ತೆ. ಇವಾಗ ದೂರದಲ್ಲಿ ಇರ್ತಕ್ಕಂಥದನ್ನು ತೋರಿಸ್ಬೇಕು, ಹತ್ರದಲ್ಲಿ ಇರ್ತಕ್ಕಂಥದನ್ನು ತೋರಿಸ್ಬೇಕು. ನಾವೇನ್ ಮಾಡ್ತೀವಿ, ಸಡನ್ ದೂರ ಇರೋದನ್ನು ನೋಡ್ತೀವಿ, ಹತ್ರ ಇರೋದನ್ನು ನೋಡ್ತೀವಿ. ನಾವು ಎಷ್ಟು ಬೇಗ ನಾವು ಹೊರಗಡೆ ಇರ್ತಕ್ಕಂಥ ವಸ್ತುಗಳನ್ನು ನೋಡ್ತೀವೋ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್, ಅಷ್ಟೇ ಸ್ಪೀಡ್ ಅಲ್ಲಿ ಆ ಮಸೂರ ಏನ್ ಮಾಡುತ್ತೆ, ತನ್ನನ್ನು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆ ಮಸೂರ ಅಂತ ಹೇಳ್ತಕ್ಕಂಥ ಲೆನ್ಸ್ ಅಡ್ಜಸ್ಟ್ ಮಾಡುತ್ತಲ್ಲ, ಅದನ್ನು ಅಕಾಮಡೇಷನ್ ಅಂತ ಹೇಳ್ತೀವಿ. ಅದು ಅಕಾಮಡೇಟ್ ಮಾಡಕ್ ಆಗಲ್ಲ ಅಂದ್ರೇನೆ ನಮಗೆ ಕೆಲವು ಸಮಸ್ಯೆಗಳು ಬರುತ್ತೆ. ಅದೇನಪ್ಪಾ ಅಂದ್ರೆ ಸಮೀಪ ದೃಷ್ಟಿ ಅಥವಾ ದೂರದ ದೃಷ್ಟಿ ಎಂದು ಹೇಳ್ತೀವಿ. ಹಂಗಾದ್ರೆ ಹೊರಗಡೆ ಇರ್ತಕ್ಕಂಥ ಪ್ರಪಂಚವನ್ನು ಇಂದ್ರಿಯಗಳ ಮೂಲಕ ನಾವು ನೋಡ್ಬೇಕಂದ್ರೆ, ಅದನ್ನು ತಿಳ್ಕೊಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಮಸೂರ ಎಂದು ಹೇಳಲ್ಪಡುವ ಲೆನ್ಸ್ ಏನ್ ಮಾಡ್ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡೇ ಇರ್ಬೇಕು. ಪ್ರತಿ ಸೆಕೆಂಡ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡೇ ಇರ್ಬೇಕು. ನಾನು ಅಡ್ಜಸ್ಟೇ ಮಾಡಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ದೂರದಲ್ಲಿ ಇರ್ತಕ್ಕಂಥದ್ದು ಮಾತ್ರ ನೋಡಕ್ ಆಗತ್ತೆ. ಅದೇ ರೀತಿಯಲ್ಲಿ ನಮ್ಮ ಮಿದುಳು ಕೂಡ ಏನ್ ಮಾಡ್ತಾ ಅಂದ್ರೆ ಅದನ್ನು ತನ್ನನ್ನು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಏನು ಅನುಭವ ಸಿಗುತ್ತೋ ಅದಕ್ಕೆ ತಕ್ಕಂತೆ ತನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡೇ ಬರ್ತಾ ಇರುತ್ತೆ. ಅದನ್ನು ಏನ್ ಹೇಳ್ತಾರೆ ವಿಜ್ಞಾನಿಗಳು ಈಗ ನ್ಯೂರೋ ಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಬರ್ತಕ್ಕಂಥ ಅನುಭವಗಳಿಗೆ ತಕ್ಕಂತೆ, ಹೊರಗಡೆ ನಡೀತಾ ಇರ್ತಕ್ಕಂಥ ಪರಿಸರದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳಿಗೆ ತಕ್ಕಂತೆ ಇದು ಬ್ರೈನ್ ಏನ್ ಮಾಡುತ್ತಂದ್ರೆ, ಮಿದುಳು ಏನ್ ಮಾಡುತ್ತಂದ್ರೆ ತನ್ನನ್ನು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಅಡ್ಜಸ್ಟ್ ಮಾಡಿದ್ರೆ ಮಾತ್ರನೇ ಅಲ್ಲಿ ಅಡಾಪ್ಟ್ ಆಗತ್ತೆ. ಆ ಒಂದು ಪರಿಸರದಲ್ಲಿ ಒಂದು ವ್ಯಕ್ತಿ ಅಥವಾ ಒಂದು ಜೀವಿ ಇರ್ಬೇಕಂದ್ರೆ ಅದು ತನ್ನನ್ನು ಆ ಪರಿಸರಕ್ಕೆ ತಕ್ಕಂತೆ ತನ್ನನ್ನು ಅಡಾಪ್ಟ್ ಮಾಡ್ಕೊಬೇಕು, ಅಡ್ಜಸ್ಟ್ ಮಾಡ್ಕೊಬೇಕು, ಹೊಂದಾಣಿಕೆ ಮಾಡ್ಕೊಬೇಕು. ಆ ತರ ಮಾಡೋದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಈ ಮಿದುಳು ಏನ್ ಮಾಡುತ್ತೆ, ತನ್ನನ್ನೇ ಚೇಂಜ್ ಮಾಡ್ಕೊಳ್ಳುತ್ತೆ. ತನ್ನ ಒಂದು ಸ್ಟ್ರಕ್ಚರ್ ಅಂದ್ರೆ ಅದು ಯಾವ ಸೈಜ್ ಇದೆಯೋ ಅಥವಾ ಯಾವ ಒಂದು ರೂಪದಲ್ಲಿ ಇದೆಯೋ ಅದನ್ನು ಬದಲಾಯಿಸ್ಕೊಳ್ಳುತ್ತೆ. ಅದು ಮಾಡತಕ್ಕಂಥ ಕ್ರಿಯೆಯನ್ನು ಬದಲಾಯಿಸುತ್ತೆ. ಅದು ನಿಮಗೆ ಇವಾಗ ಅನುಭವ ಆಗ್ಬೇಕಂದ್ರೆ ಚಿಕ್ಕ ಮಗು ಕೂಡ ನಮ್ಮ ಮನೆಯಲ್ಲಿ ಒಂದು ಫೋನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ನೋಡ್ಕೊಂಡ್ಬಿಡುತ್ತೆ. ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಎನ್ನೋದು ಈ ಕಣ್ಣಲ್ಲಿ ಯಾವ ತರ ಇದೆಯೋ ಅದೇ ತರನೇ ನಮ್ಮ ಮಿದುಳು ಕೂಡ ಅಡ್ಜಸ್ಟ್ ಮಾಡ್ಕೊಳುತ್ತೆ.
ಯಾಕಂದ್ರೆ ಮಿದುಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾತ್ರನೇ ಈ ಒಂದು ಜೀವಿ ಸರ್ವೈವ್ ಮಾಡಕ್ಕಾಗತ್ತೆ, ಜೀವಿಸಕ್ಕಾಗತ್ತೆ. ಸೊ ಅಷ್ಟೇ ಅಲ್ಲ, ಅದು ಏನ್ ಮಾಡುತ್ತಂದ್ರೆ ಈ ಮಿದುಳು ಇನ್ನೊಂದು ಉತ್ತಮವಾದ ಕೆಲಸ ಏನ್ ಮಾಡುತ್ತಂದ್ರೆ, ಈ ಒಂದು ಮಿದುಳು ಗೆಟಿಂಗ್ ಅಟ್ಯೂನ್ಮೆಂಟ್ ವಿತ್ ಅದರ್ ಫ್ರೀಕ್ವೆನ್ಸೀಸ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಯಾಕಂದ್ರೆ ಈ ಮಿದುಳಿನ ಮೂಲಕ ಬರ್ತಕ್ಕಂಥ ಈ ಮನಸ್ಸು ಎನ್ನುವ ಅಲೆ ಪ್ರಪಂಚ ಪೂರ್ತಿ ಹರಡಿ ಬೇರೆ ಜೀವರಾಶಿಗಳು, ಬೇರೆ ಮನುಷ್ಯರು, ಬೇರೆ ವಸ್ತುಗಳಿಂದ ಬರ್ತಕ್ಕಂಥ ಅಲೆಗಳ ಆವರ್ತನ ಸಂಖ್ಯೆ ಏನಿದೆಯೋ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳುತ್ತೆ, ಅಡ್ಜಸ್ಟ್ ಮಾಡ್ಕೊಳುತ್ತೆ. ಆವಾಗಲೇ ಅದಕ್ಕೆ ಏನ್ ಸಿಗುತ್ತೆ ಅಂದ್ರೆ ಮಾಹಿತಿ ಸಿಗುತ್ತೆ. ಸೊ ಇಂತಹ ರೀತಿಯಲ್ಲಿ ಈ ಮಿದುಳು ಎನ್ನುವುದು ಅದ್ಭುತ ಒಂದು ಕಾರ್ಯವನ್ನು ಮಾಡ್ತಾ ಇರುತ್ತೆ. ಸೊ ಇಷ್ಟು ಕಾರ್ಯ ಮಾಡ್ತಾ ಇರೋದ್ರಿಂದಾನೇ ನಮಗೆ ಅನುಭವ ಆಗ್ತಾ ಇರುತ್ತೆ. ನಾವು ಈಗಾಗಲೇ ಹೇಳಿದ ಪ್ರಕಾರ ಅನುಭವ ಎನ್ನುವುದು ಸುಖ ಇರ್ಬೋದು, ದುಃಖವಾಗಿರ್ಬೋದು, ಶಾಂತಿಯಾಗಿರ್ಬೋದು, ಮಹದಾನಂದವಾಗಿರ್ಬೋದು, ಒಂದು ಅಸೂಯೆ ಇರ್ಬೋದು, ಒಂದು ಕೋಪ ಇರ್ಬೋದು, ಒಂದು ಚಿಂತೆ ಇರ್ಬೋದು, ಒಂದು ಸಂತೋಷ ಇರ್ಬೋದು, ಒಂದು ಪ್ರೀತಿ ಇರ್ಬೋದು. ಪ್ರತಿಯೊಂದನು ಅನುಭವನೇ, ಪ್ರತಿಯೊಂದನು ಒಂದು ಕಾನ್ಸಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಸೊ ಒಂದು ಇಂದ್ರಿಯಗಳ ಮೂಲಕ ಬರತಕ್ಕಂಥ ಒಂದು ಅನುಭವ ಆಗಿರ್ಬೋದು, ಅಥವಾ ಅದೀಂದ್ರಿಯದ ಮೂಲಕ ಬರತಕ್ಕಂಥ ಅನುಭವ ಇರ್ಬೋದು. ಎಲ್ಲಾ ಅನುಭವಗಳನ್ನು ಪಡೆಯಬೇಕಂದ್ರೆ ಈ ಮಿದುಳು ಏನ್ ಮಾಡ್ಬೇಕಂದ್ರೆ ಅಲೆಗಳನ್ನು ಉತ್ಪಾದನೆ ಮಾಡಿ, ಅದು ಹೊರಗಡೆ ಇರ್ತಕ್ಕಂಥ ಅಲೆಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ, ಆ ಒಂದು ಅಲೆಗಳ ಒಂದು ಗುಣವನ್ನು ತಿಳ್ಕೊಂಡು ಮತ್ತೆ ಅದನ್ನು ತಕೊಂಡು ಮಿದುಳು ಒಳಗಡೆನೆ ಅದನ್ನು ಅಚ್ಚೊತ್ತು ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಉಪಯೋಗ ಮಾಡತಕ್ಕಂಥ ರೀತಿಯಲ್ಲಿ ಅದನ್ನ ಇಟ್ಕೊಬೇಕು. ಇಷ್ಟು ಕಾರ್ಯ ನಡೀತಾ ಇರುತ್ತೆ. ಸೊ ಈ ಅನುಭವಗಳಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ, ಅದನ್ನು ಇಂದ್ರಿಯಗಳ ಅನುಭವ ಅಂತ ಹೇಳುವಾಗ ಅದನ್ನು ಬುದ್ಧಿಯಿಂದ ಹೇಳ್ತೀವಿ, ಅದನ್ನು ಕಾನ್ಸಿಯಸ್ ಎಕ್ಸ್ಪೀರಿಯನ್ಸ್. ಸೊ ಇಂದ್ರಿಯಗಳ ಮೂಲಕ ಆಗ್ತಾ ಇರ್ತಕ್ಕಂಥ ಅನುಭವಗಳೆಲ್ಲವನ್ನೂ ಹೊರಗಡೆ ಇರ್ತಕ್ಕಂಥ ಪ್ರಪಂಚವನ್ನು ಇಂದ್ರಿಯಗಳ ಮೂಲಕ ಅನುಭವಿಸ್ಕೊಳ್ಳೋದು. ಎರಡನೇದು ಏನಪ್ಪಾ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ರೆಕಾರ್ಡ್ಸ್. ಅದೇ ಈಗಾಗಲೇ ಏನೇನು ಅನುಭವಗಳ ಅಚ್ಚೊತ್ತಿದೆಯೋ ಅದೆಲ್ಲ ನೋಡ್ಬೇಕಂದ್ರೆ ಈ ಮನಸ್ಸು ಒಂದು ರೀತಿಯಲ್ಲಿ ಅದರ ಒಂದು ಆವರ್ತನ ಸಂಖ್ಯೆಯನ್ನು ಬದಲಾಯಿಸ್ಕೊಬೇಕು. ಅದನ್ನೇ ಆಲ್ಫಾ ವೇವ್ ಎಂದು ಹೇಳ್ತೀವಿ. ಆ ಒಂದು ವೇವ್ಸ್ ಬಂದಾಗ ಏನಾಗತ್ತಂದ್ರೆ ಆ ಒಂದು ಅಲೆಯಲ್ಲಿ ಮಾತ್ರನೇ ಈ ಮನಸ್ಸಿಗೆ ತನ್ನ ಒಳಗಡೆ ಏನೇನು ರೆಕಾರ್ಡ್ ಆಗಿದೆ ಎನ್ನುವುದು ಗೊತ್ತಾಗುತ್ತೆ. ಆ ಸ್ಟೇಜ್ಗೆ ಬರ್ಬೇಕಂದ್ರೆ ಅದನ್ನು ಅಲರ್ಟ್ನೆಸ್ ಅಂತ ಹೇಳ್ತೀವಿ, ಅಥವಾ ಜಾಗೃತ ಸ್ಥಿತಿ. ಹಂಗಾದ್ರೆ ಆ ಒಳಗಡೆ ಇರ್ತಕ್ಕಂಥ ರೆಕಾರ್ಡ್ಸ್, ಅದನ್ನ ಸಬ್ ಕಾನ್ಸಿಯಸ್ ರೆಕಾರ್ಡ್ಸ್, ಮಿದುಳಿನಲ್ಲಿ ಎಲ್ಲಿ ರೆಕಾರ್ಡ್ ಆಗಿದೆಯೋ ಅದನ್ನು ಗಮನಿಸ್ಬೇಕಂದ್ರೆ ಈ ಒಂದು ಮನಸ್ಸಿನ ಒಂದು ಆವರ್ತನ ಸಂಖ್ಯೆ ಚೇಂಜ್ ಆಗ್ಬೇಕು. ಆ ಒಂದು ಸ್ಟೇಜ್ ಅಲ್ಲಿನೇ ಇವಾಗ ಸೈಂಟಿಸ್ಟ್ ಎಲ್ಲ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ ನಮ್ಮ ಮಿದುಳಿನ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಅಂಗನೇ ಈ ಅನುಭವಗಳನ್ನು ಕೊಡ್ತಾ ಇದೆ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಕೊನೆಯಲ್ಲಿ ಇದರ ಕಾರಣ ಹೇಳ್ತೀನಿ. ಯಾಕಂದ್ರೆ ಮಿದುಳಿನ ಮೇಲ್ಭಾಗದಲ್ಲಿನೇ ಈ ಅನುಭವಗಳ ಆಗಕ್ಕೆ ಬೇಕಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇದೆ. ಮೂರನೇದು ಏನಪ್ಪಾ ಅಂದ್ರೆ ಥೀಟಾ ವೇವ್ ಎಂದು ಹೇಳ್ತೀವಿ. ಥೀಟಾ ವೇವ್ ನಮ್ಮ ಒಂದು ಮಿದುಳಿನಲ್ಲಿ ಎಲ್ಲಿ ಆಗತ್ತೆ ಅಂತ ನೋಡಿದ್ರೆ ನಮ್ಮ ಮಿದುಳು ಒಳಗಡೆ ಇರ್ತಕ್ಕಂಥ ಹಿಪೋಕಾಂಬಸ್ ಅಂತ ಹೇಳ್ತಕ್ಕಂಥ ಒಂದು ಜಾಗ ಇದೆ. ಆ ಜಾಗದಿಂದಾನೇ ಅದು ರೆಕಾರ್ಡ್ ಆಗಿ ಹೊರಗಡೆ ಬರ್ತಾ ಇದೆ. ಈಗಾಗಲೇ ನಾವು ನೋಡಿದೀವಿ ಹಿಪೋಕಾಂಬಸ್ ಏನ್ ಮಾಡುತ್ತೆ ಅಂತ. ಇನ್ಫಾರ್ಮೇಶನ್ ಎಲ್ಲ ತಕೊಂಡ್ಬಿಟ್ಟು ಹೊರಗಡೆ ಕಳಿಸಿ ಎಲ್ಲೆಲ್ಲಿ ಅದನ್ನು ಇಟ್ಕೊಬೇಕು ಅದೆಲ್ಲ ಇಟ್ಬಿಟ್ಟು ಮತ್ತೆ ಯಾವಾಗ ಬೇಕೋ ಅದನ್ನ ತಕೊಳ್ಳೋ ಒಂದು ಸಾಮರ್ಥ್ಯ ಪಡೆದಿರ್ತಕ್ಕಂಥದ್ದು ಆ ಒಂದು ಅಂಗ. ಸೊ ಆ ಒಂದು ಅಂಗದಲ್ಲಿ ಬರ್ತಕ್ಕಂಥ ಅಲೆ ಯಾವುದು ಅಂದ್ರೆ ಥೀಟಾ ವೇವ್. ಸೊ ಥೀಟಾ ವೇವ್ ಬರಬೇಕಂದ್ರೆ ಮಿದುಳಿನಲ್ಲಿ ಆ ಭಾಗಕ್ಕೆ ಶಕ್ತಿ ಬಂದಾಗ ತಾನಾಗಿ ಆ ಅಲೆ ಬಂದು ಬಿಡುತ್ತೆ, ಆ ಒಂದು ಆವರ್ತನ ಸಂಖ್ಯೆಗೆ ಬಂದ್ಬಿಡುತ್ತೆ. ಆ ಆವರ್ತನ ಸಂಖ್ಯೆಯಲ್ಲಿ ಏನಾಗುತ್ತಂದ್ರೆ ಹೊರಗಡೆ ಇಂದ್ರಿಯಗಳಿಗೆ ಎಟ್ಟಗಿಸ್ತಾ ಇರ್ತಕ್ಕಂಥ ವಿಷಯಗಳು ಎಟ್ಟಗಿಸುತ್ತೆ. ಅದನ್ನು ನಾವ್ ಏನ್ ಹೇಳ್ತೀವಿ ಅಂದ್ರೆ ದ ಯೂನಿವರ್ಸಲ್ ಸೀಕ್ರೆಟ್ಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದಟ್ ಸ್ಟೇಜ್.
ಆ ಒಂದು ಸ್ಟೇಜ್ ಅಲ್ಲಿನೇ ಒಂದು ಮನುಷ್ಯನಿಗೆ ಕ್ರಿಯೇಟಿವಿಟಿ ಆಗುತ್ತೆ, ಇಂಟ್ಯೂಷನ್ ಹೇಳ್ತೀವಿ ನೋಡಿ, ಅಂತರ್ದೃಷ್ಟಿ ಆಗುತ್ತೆ. ತಾನಾಗಿ ಕೆಲವು ಒಂದು ಐಡಿಯಾಸ್ ತಾನಾಗಿ ಬರ್ತಾ ಇರುತ್ತೆ. ಸೊ ಅಂತಹ ಸ್ಥಿತಿಯನ್ನು ಪಡೆಯಬೇಕಂದ್ರೆ ಕೂಡ ಈ ಒಂದು ಮಿದುಳು ನಮಗೆ ಸಹಾಯ ಮಾಡಬೇಕು, ಕೋಆಪರೇಟ್ ಮಾಡ್ಬೇಕು. ಹಂಗಾದ್ರೆ ಅತೀಂದ್ರಿಯ ದೃಷ್ಟಿ ಅಂದ್ರೆ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಈ ಒಂದು ದೇಹದ ಪ್ರಜ್ಞೆಯನ್ನು ದಾಟಿ ಹೋಗ್ಬೇಕು, ಕರೆಕ್ಟ್ನೇ. ಆದ್ರೆ ದೇಹದ ಪ್ರಜ್ಞೆ ದಾಟಿದ್ರೆ ಕೂಡ ಮಿದುಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಆ ಅನುಭವ ಸಿಗುತ್ತೆ. ನೆಕ್ಸ್ಟ್ ಏನಂದ್ರೆ ಡೆಲ್ಟಾ ವೇವ್ಸ್ ಅಂತ ಹೇಳ್ತೀಲ್ವಾ, ಅದು ಏನಪ್ಪಾ ಅಂದ್ರೆ ಇನ್ನೂ ಆಳವಾದ ಒಂದು ಸ್ಥಿತಿ. ಯಾವಾಗ ಈ ಒಂದು ಸ್ಟೇಜ್ ಬರುತ್ತಂದ್ರೆ, ಸಾಮಾನ್ಯವಾಗಿ ಈ ಕೋಮಾ ಸ್ಟೇಜ್ಗೆ ಹೋಗ್ತಾರಲ್ಲ ಅವ್ರಿಗೆ ಆ ಸ್ಟೇಜ್ ಬರುತ್ತೆ. ಅದನ್ನ ಅನ್ಕಾನ್ಸಿಯಸ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಅಂದಾಗ ಅನ್ಕಾನ್ಸಿಯಸ್ ಸ್ಟೇಟ್ ವಾಲಂಟಿಯರ್ ಆಗಿ ಬರ್ಬೇಕಂದ್ರೆ ಮನಸ್ಸನ್ನು ಎಲ್ಲಿ ಇಟ್ರೆ ಬರುತ್ತೋ ಅದಕ್ಕೆ ಒಂದು ಅಭ್ಯಾಸ ಇದೆ. ಅದನ್ನೇ ನಾವು ಸ್ಕೈ ಯೋಗದಲ್ಲಿ ಮಾಡತಕ್ಕಂಥ ಅಭ್ಯಾಸ. ಸೊ ಆವಾಗ ಈ ಪ್ರಪಂಚದ ಉತ್ಪತ್ತಿ, ಪ್ರಪಂಚ ಹೇಗೆ ಕ್ರಿಯೆ ಮಾಡ್ತಾ ಇದೆ, ಈ ಪ್ರಪಂಚ ಮತ್ತು ಜೀವರಾಶಿಗಳಿಗೆ ಮೂಲ ಯಾವುದು ಎನ್ನುವುದು ಬಗ್ಗೆ ತಿಳುವಳಿಕೆ ಆ ಸ್ಟೇಜ್ ಅಲ್ಲಿ ಸಿಗುತ್ತೆ. ಸೊ ಈಗ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮಿದುಳು. ಯಾಕಂದ್ರೆ ಎಲ್ಲಾ ಅನುಭವಗಳನ್ನು ಮಿದುಳು ಮೂಲಕನೇ ಸಿಗುತ್ತೆ. ಅದಕ್ಕೆ ಮಿದುಳಿಗೆ ಬಹಳ ಮುಖ್ಯವಾದ ಸ್ಥಾನ ಕೊಟ್ಟಿದೀವಿ. ಈವನ್ ಈ ಮಿದುಳಿಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಗೇಟ್ ವೇ ಟು ಗಾಡ್, ದೇವರನ್ನು ನೋಡಕ್ಕೆ ಇರ್ತಕ್ಕಂಥ ಬಾಗಲುನೇ ಮೆದುಳು, ದೇವರು ಇರ್ತಕ್ಕಂಥ ಜಾಗನೇ ಮೆದುಳು. ಅದನ್ನೇ ಏನ್ ಹೇಳ್ತಾರೆ ಅಂದ್ರೆ ಚಿತ್ತಂಬಲಂ. ಅಂದ್ರೆ ಈ ಚಿತ್ತ ಎಂದು ಹೇಳ್ತಕ್ಕಂಥ ಈ ಮನಸ್ಸು ಇರ್ತಕ್ಕಂಥ ಅದರ ಮೂಲವಾಗಿರ್ತಕ್ಕಂಥ ದೇವರು ಇರ್ತಕ್ಕಂಥ ಜಾಗ ಯಾವ್ದಂದ್ರೆ ತಲೆನೇ. ಆ ಶಿವ ಇರ್ತಕ್ಕಂಥ ಜಾಗ, ವಿಷ್ಣು ಇರ್ತಕ್ಕಂಥ ಜಾಗ ಎಲ್ಲವನ್ನೂ ಆ ಒಂದು ಜಾಗನೇ. ಅದೇನಪ್ಪಾ ಅಂದ್ರೆ ಮಿದುಳು. ಅದಕ್ಕೆ ಕುಂಡಲಿನಿ ಯೋಗದಲ್ಲಿ ಏನ್ ಮಾಡ್ತೀವಿ, ಮೂಲಾಧಾರದ ಇರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಮಿದುಳಿನಲ್ಲಿ ಇರ್ತಕ್ಕಂಥ ಶಿವನ ಜೊತೆಯಲ್ಲಿ ಸೇರ್ಸಕ್ಕೆ ಮಾಡ್ತಕ್ಕಂಥದ್ದನ್ನೇ ಕುಂಡಲಿನಿ ಯೋಗ ಅಂತ ಹೇಳ್ತಾರೆ, ತಂತ್ರ ಯೋಗದಲ್ಲಿ. ಆದುದರಿಂದ ಸ್ನೇಹಿತರೆ, ಇಂತಹ ಅನುಭವಗಳು ನಮಗೆ ಬರ್ಬೇಕಂದ್ರೆ ಮಿದುಳಿನ ಮೂಲಕನೇ ಸಿಗುತ್ತೆ. ಸೊ ಇಷ್ಟು ಅನುಭವಗಳು ಎಲ್ಲಿದೆ, ಇವಾಗ ಒಳಗಡೆ ಅಡಕವಾಗಿರುತ್ತೆ. ಸೊ ಇಷ್ಟು ಅನುಭವಗಳನ್ನು ಅದು ಏನ್ ಮಾಡ್ಬೇಕು, ಮತ್ತೆ ನಮಗೆ ಪ್ರತಿಫಲನೆ ಮಾಡ್ಬೇಕು. ಸೊ ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು, ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ರಹಸ್ಯವನ್ನು ತಿಳ್ಕೊಂಡು ಅದನ್ನು ನಮಗೆ ತೋರ್ಸ್ತಕ್ಕಂಥ, ಪ್ರತಿಫಲನೆ ಮಾಡ್ತಕ್ಕಂಥ ಅದ್ಭುತ ಒಂದು ಶಕ್ತಿ ಇರುವುದು ಏನಪ್ಪಾ ಅಂದ್ರೆ ಮಿದುಳು. ಹಂಗಾದ್ರೆ ಮಿದುಳು ಏನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಕನ್ನಡಿ ತರ ಕೆಲಸ ಮಾಡುತ್ತೆ. ಏನು ಇದೆಯೋ ಅದನ್ನ ಹಾಗೇ ತೋರ್ಸೋದು. ಇರೋದನ್ನ ಹಾಗೇ ತೋರ್ಸ್ಬೇಕಂದ್ರೆ ಇರುವ ವಿಷಯಗಳು ಯಾವ ಆವರ್ತನ ಸಂಖ್ಯೆಯಲ್ಲಿ ಇದೆಯೋ ಅದಕ್ಕೆ ತಕ್ಕಂತೆ ಮನಸ್ಸಿನ ಆವರ್ತನ ಸಂಖ್ಯೆ ಚೇಂಜ್ ಆಗ್ತಾ ಇದ್ರೆ ಪ್ರಪಂಚದಲ್ಲಿ ಯಾವ ವಸ್ತುಗಳು, ಯಾವ ಜೀವರಾಶಿಗಳು, ಯಾವ ಫ್ರೀಕ್ವೆನ್ಸಿಯಲ್ಲಿ ಯಾವ ಘಟನೆ ನಡೀತಾ ಇದೆಯೋ ಅಷ್ಟನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ಈ ಮಿದುಳಕ್ಕಿದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಬ್ರೈನ್ ಇಸ್ ಎ ಮಿರರ್. ಪ್ರಪಂಚ ಕನ್ನಡಿ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ತಿಳ್ಕೊಳತಕ್ಕಂಥ ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥ ಕನ್ನಡಿ. ಅದನ್ನು ಪ್ರತಿಫಲನೆ ಮಾಡ್ತಕ್ಕಂಥ, ಪ್ರತಿಬಿಂಬಿಸ್ತಕ್ಕಂಥ ಮಹಾಶಕ್ತಿ ಇರ್ತಕ್ಕಂಥದ್ದನ್ನೇ ಆ ಒಂದು ಕನ್ನಡಿ, ಅದನ್ನೇ ಬ್ರೈನ್. ಸೊ ಇವಾಗ ಕನ್ನಡಿ ನೋಡುವಾಗ ಕನ್ನಡಿ ಯಾವಾಗ ಚೆನ್ನಾಗಿ ಕಾಣಿಸುತ್ತಂದ್ರೆ ಸ್ಮೂತ್ ಆಗಿ ಇರ್ಬೇಕು. ಸ್ಮೂತ್ ಆಗಿ ಇದ್ರೆ ನಾವು ಏನ್ ನೋಡ್ತೀವಿ ಅದು ಕಾಣಿಸುತ್ತೆ. ಅದನ್ನು ಪ್ಲೈನ್ ಮಿರರ್ ಅಂತ ಹೇಳ್ತೀವಿ, ಪ್ಲೈನ್ ಆಗಿರ್ಬೇಕು. ಹಂಗಾದ್ರೆ ಬ್ರೈನು ಪ್ಲೈನ್ ಆಗಿದ್ರೆ ಎಲ್ಲವನ್ನು ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾವ ಫ್ರೀಕ್ವೆನ್ಸಿಯಲ್ಲಿ ಹೋದ್ರೂ ಹೊರಗಡೆ ಏನು ಘಟನೆ ನಡೆದ್ರೂ ಅದು ಗೊತ್ತಾಗತ್ತೆ. ಸಪೋಸ್ ಒಂದು ಮಿರರ್, ಒಂದು ಕನ್ನಡಿಯಲ್ಲಿ ಒಂದು ಕೊಳೆ ಇದೆ, ಧೂಳಿದೆ, ಧೂಳಿನ ಕಣಗಳಿದೆ, ಆವಾಗ ಏನಾಗುತ್ತೆ ಅಂದ್ರೆ ಅದು ನಮ್ಗೆ ಚೆನ್ನಾಗಿ ಕಾಣಿಸಲ್ಲ. ಹಂಗಾದ್ರೆ ಎರಡು ವಿಷಯ ಮುಖ್ಯವಾದದ್ದು. ಒಂದು, ಮಿರರ್ನು ಚೆನ್ನಾಗಿರ್ಬೇಕು, ಆ ಮಿರರ್ಗೆ ಒಂದು ಮಾಹಿತಿಯನ್ನು ತಕೊಂಬರ್ತಕ್ಕಂಥ ಮನಸ್ಸನ್ನು ಚೆನ್ನಾಗಿರ್ಬೇಕು. ಉದಾಹರಣೆಗೆ ಇವಾಗ ನಾವು ಒಂದು ಕನ್ನಡಕ ಹಾಕೊಂಡಿದೀವಿ. ನಮ್ಮ ಕನ್ನಡಕ ಕಲರ್ ಯಾವ ತರ ಇರುತ್ತೋ ಅದಕ್ಕೆ ತಕ್ಕಂದನೆ ಹೊರಗಡೆ ನೋಡ್ತಾ ಇರ್ತಕ್ಕಂಥ ವಸ್ತುಗಳು ಆ ಕಲರ್ ಅಲ್ಲಿ ಕಾಣಿಸುತ್ತೆ. ಹಂಗಾದ್ರೆ ಇವಾಗ ನಾನು ಕಲರ್ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ,
ಆ ಒಂದು ಕನ್ನಡಗ ಮಿದುಳಿನಲ್ಲಿ ಇರ್ತಕ್ಕಂಥ ಆ ಒಂದು ಅನುಭವಗಳ ಅಚ್ಚೊತ್ತುಗಳಿಗೆ ತಕ್ಕಂತೆ ಹೊರಗಡೆ ಇರ್ತಕ್ಕಂಥ ವಸ್ತುಗಳು ಬೇರೆ ತರ ಕಾಣಿಸುತ್ತೆ. ಇವಾಗ ನನಗೆ ಏನೇನೋ ಅನುಭವಗಳಾಗಿದೆಯೋ ಆ ಅನುಭವಗಳು ತಕ್ಕಂಗನೆ ನಾನು ಹೊರಗಡೆ ಇರ್ತಕ್ಕಂಥ ವಸ್ತುಗಳನ್ನ ತಿಳ್ಕೊಳ್ತೀನಿ, ಹೊರಗಡೆ ಇರ್ತಕ್ಕಂಥ ಜನರನ್ನು ತಿಳ್ಕೊಳ್ತೀನಿ. ಸೊ ಅದಕ್ಕೆ ತಕ್ಕಂತಾನೆ ನನ್ನ ನೋಟ ಚೇಂಜ್ ಆಗುತ್ತೆ. ಹಂಗಾದ್ರೆ ಇದು ಎರಡನ್ನೂ ಬಹಳ ಮುಖ್ಯವಾಗಿದೆ. ಒಂದು ಮಿದುಳುನು ಚೆನ್ನಾಗಿರ್ಬೇಕು, ಮತ್ತೆ ಆ ಮಾಹಿತಿಯನ್ನು ಬರ್ತಾ ಇರ್ತಕ್ಕಂಥ ಮನಸ್ಸು ಎನ್ನುವ ಒಂದು ಅಲೆನೂ ಶುದ್ಧವಾಗಿರ್ಬೇಕು. ಆವಾಗಲೇ ನಾವು ನೋಡ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆ ವಸ್ತುವಿನ ಬಗ್ಗೆ, ಆ ಒಂದು ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳಲು ಸಾಧ್ಯ. ಆ ತರ ತಿಳ್ಕೊಳ್ಳದೆ ಇರೋದ್ರಿಂದಾನೇ ನಮಗೇನಾಗುತ್ತಂದ್ರೆ ನಾವು ಮಾಡ್ತಕ್ಕಂಥ ಕ್ರಿಯೆಗಳು ತಪ್ಪಾಗ್ಬಿಡುತ್ತೆ, ಅದರ ಪರಿಣಾಮ ನಮಗೆ ದುಃಖವಾಗಿ ಬರ್ತಾ ಇರುತ್ತೆ. ಸೊ ಮೆನಿ ಟೈಮ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ರಾಂಗ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಪ್ರಾಬ್ಲಮ್ ಇನ್ ಲೈಫ್. ವೈ ವಿ ಅಂಡರ್ಸ್ಟ್ಯಾಂಡ್ ಡಿಫರೆಂಟ್ಲಿ? ಯಾಕಂತಂದ್ರೆ ಈಗಾಗಲೇ ಇರ್ತಕ್ಕಂಥ ಅನುಭವಗಳ ರೆಕಾರ್ಡ್ ಏನ್ ಮಾಡುತ್ತೆ, ಅದಕ್ಕೊಂದು ಕಲರ್ ಕೊಟ್ಬಿಡುತ್ತೆ. ಇವಾಗ ನಾವು ನೋಡ್ತಾ ಇರ್ತಕ್ಕಂಥದನ್ನು ಕಲರ್ ಕೊಟ್ಬಿಡುತ್ತೆ. ಉದಾಹರಣೆಗೆ ಯಾರಾದ್ರೂ ಒಬ್ರು ಹೇಳ್ತಾರೆ, ಇಂದಾಗ ವ್ಯಕ್ತಿ ಈ ತರ ಇದಾರೆ ಅಂತ ಒಂದು ಮಾಹಿತಿ ನಮಗೆ ಕೊಟ್ರೆ ತರದ್ ಇಟ್ಕೊಳ್ಳಿ. ಆ ಮಾಹಿತಿ ಇವಾಗ ಬ್ರೈನ್ ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ವಾ, ನೆಕ್ಸ್ಟ್ ಆ ವ್ಯಕ್ತಿಯನ್ನು ನೋಡುವಾಗ ಅದೇ ನೋಟದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿಗೆ ಈ ಒಂದು ಮಿದುಳು ಮತ್ತು ಮನಸ್ಸು ಬಂದ್ಬಿಡುತ್ತೆ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಳಗಡೆ ಯಾವ ತರ ರೆಕಾರ್ಡ್ಸ್ ಇದೆಯೋ ಅದಕ್ಕೆ ತಕ್ಕಂತೆ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗುತ್ತೆ. ಸೊ ಅದೇ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಜ್ಞಾನಿಗಳು ಹೇಳ್ತಾರೆ, ನಮ್ಮ ಮಿದುಳಿನಲ್ಲಿ ಇರ್ತಕ್ಕಂಥ ಆ ಕೋಶಗಳು ಕೂಡ, ಆ ನರಕೋಶಗಳು ಕೂಡ ಈಗ ಕಂಡುಹಿಡಿದಾರೆ. ಮಿರರ್ ನ್ಯೂರಾನ್ಸ್ ಅಂತ ಕೆಲವು ನ್ಯೂರಾನ್ಸ್ ಇದೆಯಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಮಿರರ್ ನ್ಯೂರಾನ್ಸ್ ಅಂದ್ರೆ ನರಕೋಶಗಳು ಕಣ್ಣಡಿ ತರ ಇರ್ತಂದ್ರೆ ಒಳಗಡೆ ಏನು ನಡೆಯುತ್ತೋ ಅದು ಹಾಗೇ ತೋರಿಸ್ಬಿಡ್ತಂತೆ. ಆದ್ರೆ ಒಳಗಡೆ ಪ್ರಾಸೆಸ್ ನಡೆಯುತ್ತಲ್ಲ ಅದರಲ್ಲಿ ಚೇಂಜ್ ಆಗುತ್ತೆ. ಆದುದರಿಂದ ಸ್ನೇಹಿತರೆ, ಇವಾಗ ಅಂದಾಗ ಕನ್ನಡಿ ಮತ್ತು ಆಂಟನಾ, ಕನ್ನಡಿ ಅಂದ್ರೆ ಮಿದುಳು, ಆಂಟನಾ ಅಂದ್ರೆ ಮನಸ್ಸು, ಇದು ಎರಡನ್ನು ಪರಿಶುದ್ಧ ಮಾಡಿದ್ರೆ ಮಾತ್ರನೇ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಘಟನೆ, ನಮ್ ಸುತ್ತಮುತ್ತಲು ನಡೀತಾ ಇರ್ತಕ್ಕಂಥ ಘಟನೆ ನಮಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಆಗುತ್ತೆ. ಆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆಯನ್ನು ಸತ್ಯದ ಅರಿವು ಅಂತ ಹೇಳ್ತೀವಿ. ಹಂಗಾದ್ರೆ ಇದನ್ನು ಹೇಗೆ ಪರಿಶುದ್ಧ ಮಾಡೋದು, ಶುದ್ಧೀಕರಣ ಹೇಗೆ ಮಾಡೋದು? ಅದಕ್ಕೇನೆ ಮಾಡತಕ್ಕಂಥ ಅಭ್ಯಾಸನೇ ಬಹಳ ಮುಖ್ಯವಾದ ಒಂದು ಅಭ್ಯಾಸ. ಏನಪ್ಪಾ ಅಂದ್ರೆ ನ್ಯೂರೋ ಮಸ್ಕ್ಯುಲರ್ ಬ್ರೀತಿಂಗ್ ಎಕ್ಸರ್ಸೈಸ್. ಯಾಕಂದ್ರೆ ಮಿದುಳು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಎರಡು ವಿಷಯ ಬೇಕಾಗಿದೆ. ಒಂದು, ಆಕ್ಸಿಜನ್ ಸಪ್ಲೈ ಚೆನ್ನಾಗಿರ್ಬೇಕು. ಎರಡನೇದು ಗ್ಲುಕೋಸ್ ಸಪ್ಲೈ ಚೆನ್ನಾಗಿರ್ಬೇಕು. ಗ್ಲುಕೋಸ್ ನಾವು ತಿಂತಕ್ಕಂಥ ಆಹಾರದಲ್ಲಿ ಸಿಗುತ್ತೆ. ಆಕ್ಸಿಜನ್ ಉಸಿರಾಟದ ಮೂಲಕ ನಾವು ತಗೊಳ್ತೀವಿ. ನಮ್ಮ ದೇಹದ ಒಳಗಡೆ ಬರ್ತಾ ಇರ್ತಕ್ಕಂಥ ಆಕ್ಸಿಜನ್ ಅಲ್ಲಿ 25% ಮಿದುಳು ಮಾತ್ರನೇ ಉಪಯೋಗ ಮಾಡುತ್ತೆ. ಅಂದ್ರೆ ಮಸಲ್ಸ್ ಎಷ್ಟು ಆಕ್ಸಿಜನ್ ಉಪಯೋಗ ಮಾಡುತ್ತೋ ಅದರಿಂದ 3 ಪಟ್ಟು ಜಾಸ್ತಿ ಈ ಮಿದುಳಕ್ಕೆ ಬೇಕಾಗಿದೆ. ಅದಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಮಿದುಳಕ್ಕೆ ಒಂದು ಆಕ್ಸಿಜನ್ ಸಪ್ಲೈ ಒಂದು 5 ಮಿನಿಟ್ಸ್ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಮಿದುಳು ಸೆತ್ತೋಗ್ಬಿಡುತ್ತೆ. ಆಕ್ಚುಲಿ ಬ್ರೈನ್ ಡೆತ್ ಅಂತ ಹೇಳ್ತಾರೆ. ಹಂಗಾದ್ರೆ ಬ್ರೈನ್ ಚೆನ್ನಾಗಿರ್ಬೇಕಂದ್ರೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರ್ಬೇಕು. ಇವಾಗೆಲ್ಲ ಹಲವಾರು ಕಡೆ ನಾವು ವರ್ಕ್ ಮಾಡ್ತಾ ಇರ್ತಕ್ಕಂಥ ಜಾಗ ಹೆಂಗಿದೆ ಅಂದ್ರೆ ಒಂದು ಗಾಳಿ ಒಂದು ಒಳಗಡೆ ಹೋಗಿ ಬರ್ತಕ್ಕಂಥ ರೀತಿಯಲ್ಲಿ ಇರಲ್ಲ, ಫುಲ್ಲು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೀವಿ. ಅವಾಗ ಏನಾಗತ್ತೆ ಅಂದ್ರೆ ಮಿದುಳು ಮಾಡ್ತಕ್ಕಂಥ ಕೆಲಸ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆದುದರಿಂದ ಸ್ನೇಹಿತರೆ, ಆಕ್ಸಿಜನ್ ಸಪ್ಲೈಯನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥ ಪ್ರಾಣಾಯಾಮ ಅಭ್ಯಾಸಗಳಿರ್ಬೋದು, ಗುರು ವೇದಾತ್ರಿ ಮಹರ್ಷಿ ಅವರು ಹೇಳಿಕೊಟ್ಟಿರ್ತಕ್ಕಂಥ ನ್ಯೂರೋಮಸ್ಕ್ಯುಲರ್ ಬ್ರೀತಿಂಗ್ ಎಕ್ಸರ್ಸೈಸ್ ಇರ್ಬೋದು, ಯಾವುದೋ ಒಂದು ಮಾಡ್ತಾ ಇರುವಾಗ ಆ ಮಿದುಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಚೆನ್ನಾಗಿ ಸಿಗ್ತಾ ಇರುವಾಗ ಅದು ಮಾಡಿರ್ತಕ್ಕಂಥ ರೆಕಾರ್ಡ್ಸು, ಅದು ಮಾಡತಕ್ಕಂಥ ಕ್ರಿಯೆ ಎಲ್ಲವನ್ನು ಬದಲಾವಣೆ ಆಗುತ್ತೆ, ಚೇಂಜ್ ಆಗುತ್ತೆ. ಎರಡನೇ ಇದು ಮೆಡಿಟೇಷನ್, ಧ್ಯಾನ. ಇವಾಗ ಒಂದು ಸೈಂಟಿಸ್ಟು ಅನ್ವೇಷಣೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಧ್ಯಾನ ಯಾರು ಮಾಡ್ತಾ ಇದ್ದಾರೋ, ಯಾರು ಯೋಗಾಭ್ಯಾಸಗಳು ಮಾಡ್ತಾ ಇದ್ದಾರೋ ಅವರ ಮಿದುಳು ಏನಾಗತ್ತಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತಂತ. ಅದನ್ನೇ ನಾನು ಹೇಳ್ತಾ ಇರೋದು ನ್ಯೂರೋ ಪ್ಲಾಸ್ಟಿಸಿಟಿ ಅಂತ. ಧ್ಯಾನ ಮಾಡ್ತಾ ಏನಾಗತ್ತಂದ್ರೆ ಆ ಒಂದು ಸೆರಿಬ್ರಮ್ ಹೇಳ್ತಕ್ಕಂಥ ಮಿದುಳಿನ ಭಾಗ ಹಾಗೆ ದೊಡ್ಡದಾಗ್ತಾ ಬರುತ್ತೆ. ಸೊ ಅದು ದೊಡ್ಡದಾದ್ರೆ ಏನು ಉಪಯೋಗ?
ಅದು ಕೆಲಸ ಮಾಡಕ್ಕೆ ಜಾಗ ಜಾಸ್ತಿ ಸಿಗುತ್ತೆ. ಅದಕ್ಕೆ ನಾವು ಮಾಡ್ತಕ್ಕಂಥ ಧ್ಯಾನ, ಅದು ಸ್ಕೈ ಯೋಗದಲ್ಲಿ ಮಾಡ್ತಕ್ಕಂಥ ಆಜ್ಞಾ ಮತ್ತು ತುರಿಯ ಧ್ಯಾನದ ಮೂಲಕ ನಾವು ಮಾಡತಕ್ಕಂಥ ಅಭ್ಯಾಸದಲ್ಲಿ ಮಿದುಳು ಒಳಗಡೆ ಇರ್ತಕ್ಕಂಥ ಎಲ್ಲಾ ಆರ್ಗನ್ಸ್ ಅಂದ್ರೆ ಅಂಗಗಳು, ಸೆರಿಬ್ರಮ್ ಇರ್ಬೋದು, ಸೆರಿಬೆಲ್ಲಮ್ ಇರ್ಬೋದು, ಬ್ರೈನ್ ಸ್ಟೆಮ್ ಇರ್ಬೋದು. ಸೊ ಪ್ರತಿಯೊಂದು ಅಂಗನೂ ಏನಾಗುತ್ತೆ ಅಂದ್ರೆ ಅದು ದೊಡ್ಡದಾಗ್ತಾ ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಕಂಡುಹಿಡಿದಾರಪ್ಪ ಅಂದ್ರೆ, ಯಾರು ಯೋಗ ಧ್ಯಾನ ಮಾಡ್ತಾ ಇದ್ರು ಅವರಿಗೆ ಹಿಪ್ಪೋಕ್ಯಾಂಪಸ್ ಸೈಜು ದೊಡ್ಡದಾಗತ್ತಂತೆ. ಸಾಮಾನ್ಯವಾಗಿ ವಯಸ್ಸು ಆಗ್ತಾ ಆಗ್ತಾ ಚಿಕ್ಕದಾಗ್ಬಿಡುತ್ತೆ. ಅದು ಚಿಕ್ಕದಾಗ್ತಾ ಆಗ್ತಾ ಏನಪ್ಪಾ ಅಂದ್ರೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ, ಮೆಮರಿ ಲಾಸ್ ಬರುತ್ತೆ. ಯಾಕಂತಂದ್ರೆ ಅದನ್ನೇ ಮೆಮರಿಯನ್ನು ಹೆಚ್ಚು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿರುವುದಲ್ವಾ. ಆದುದರಿಂದ ಏನಾಗತ್ತಂದ್ರೆ ನಾವು ಈಗ ಮಾಡ್ತಾ ಇರ್ತಕ್ಕಂಥ ಅಭ್ಯಾಸದಲ್ಲಿ ಆ ಒಂದು ಜಾಗ ಹೆಚ್ಚು ಮಾಡೋದ್ರಿಂದ ಹಿಪ್ಪೋಕ್ಯಾಂಪಸ್ನ ಏನ್ ಮಾಡುತ್ತಂದ್ರೆ ಥೀಟಾ ವೇವ್ ಅನ್ನು ಉತ್ಪತ್ತಿ ಮಾಡತಕ್ಕಂಥ ಜಾಗವಾಗಿರುವಾಗ ಯಾರು ಈ ಅಭ್ಯಾಸಗಳು ಮಾಡ್ತಾರೋ ಅವರಿಗೆ ಸೂಪರ್ ಕಾನ್ಸಿಯಸ್ ಸ್ಟೇಟ್ ಎನ್ನುವುದು ಸುಲಭವಾಗಿ ಬಂದುಬಿಡುತ್ತೆ. ಸೂಪರ್ ಕಾನ್ಸಿಯಸ್ ಅಂದ್ರೆ ಏನು? ಅತೀಂದ್ರಿಯವಾಗಿ ತಿಳ್ಕೊಳತಕ್ಕಂಥ ಸಾಮರ್ಥ್ಯ, ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ ವಿಷಯಗಳನ್ನು ಅಂತರ್ದೃಷ್ಟಿಯಾಗಿ ನೋಡ್ತಕ್ಕಂಥ ಶಕ್ತಿ. ಆವಾಗ ಪ್ರಪಂಚದಲ್ಲಿ ಏನ್ ನಡೆಯುತ್ತೆ, ಪ್ರಪಂಚ ಹೇಗೆ ನಡೆಯುತ್ತೆ, ಅದರ ಒಂದು ಕಾರ್ಯ ಪರಿಣಾಮ ತತ್ವ ಹೇಗೆ ನಡೆಯುತ್ತೆ ಎನ್ನುವುದೆಲ್ಲ ಗೊತ್ತಾಗುತ್ತೆ. ಮೂರನೇ ವಿಷಯ ಏನಪ್ಪಾ ಅಂದ್ರೆ ಕಾಯಕಲ್ಪ ಯೋಗ. ಕಾಯಕಲ್ಪ ಯೋಗ ಯಾಕೆ ಬಹಳ ಮುಖ್ಯವಾದ ಅಂತ ಹೇಳಿದ್ರೆ, ಈ ಮೆದುಳಿಂದಾನೇ ಈ ಶಕ್ತಿ ಉತ್ಪತ್ತಿ ಆಗೋದು. ವೈಟಲ್ ಫ್ಲೂಯಿಡ್ ಅಂತ ಹೇಳ್ತಕ್ಕಂಥ ಶಕ್ತಿ ಉತ್ಪತ್ತಿ ಆಗುತ್ತೆ. ಮತ್ತೆ ಆ ಒಂದು ವೈಟಲ್ ಫ್ಲೂಯಿಡ್ ಮೇಲೆ ಹೋದ್ರೇನೆ ಆ ಒಂದು ಮಿದುಳಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ. ಸೊ ಆದುದರಿಂದ ಸ್ನೇಹಿತರೆ, ಪ್ರಾಣಶಕ್ತಿಯನ್ನು ಕೆಳಗಡೆಯಿಂದ ಆ ಒಂದು ಮೆದುಳಕ್ಕೆ ತಕೊಂಡ್ಬರ್ತಕ್ಕಂಥ ಅದ್ಭುತ ಯೋಗಾಭ್ಯಾಸವನ್ನು ಗುರುಗಳು ಕೊಟ್ಟಿದ್ದಾರೆ. ಸೊ ಈ ಅಭ್ಯಾಸದಿಂದ ನಮಗೆ ಶಕ್ತಿ ಬರುತ್ತೆ ಅಂತ ಮಾತ್ರ ಅನ್ಕೊಂಡಿದೀವಿ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಾಯಿಲೆಗಳು ಮಾತ್ರ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ಅದನ್ನು ದಾಟಿ ಈ ಮಿದುಳಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ, ಯಾಕಂದ್ರೆ ಆ ಒಂದು ಶಕ್ತಿನೇ, ಆ ಒಂದು ಪ್ರಾಣ ಶಕ್ತಿನೇ ಆ ಮೆದುಳಿನಲ್ಲಿ ಇರ್ತಕ್ಕಂಥ ಒಂದು ಮನೋಶಕ್ತಿಯನ್ನು ಉತ್ಪತ್ತಿ ಮಾಡಿ ಅದು ಪ್ರಪಂಚ ಪೂರ್ತಿ ಹರಡಿ ಮಾಗದಿಯನ್ನು ಕಲೆಕ್ಟ್ ಮಾಡಬೇಕು. ಆದುದರಿಂದ ಈ ಕಾಯಕಲ್ಪ ಯೋಗ ಎನ್ನುವುದು ಬಹಳ ಮುಖ್ಯವಾದದ್ದು. ಯಾವುದಕ್ಕಂದ್ರೆ ಪ್ರಪಂಚ ರಹಸ್ಯವನ್ನು ತಿಳ್ಕೊಳಕ್ಕೆ. ಕೊನೆಯದಾಗಿ ನಮ್ಮ ಯೋಗಾಭ್ಯಾಸದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅಂತರಂಗ ಪರೀಕ್ಷೆ. ಯಾಕಂದ್ರೆ ಮಿದುಳು ಏನೇನು ತಕೊಂಡು ಇಟ್ಕೊಂಡಿದೆಯೋ ಅದನ್ನು ಮಾತ್ರ ತೋರಿಸುತ್ತೆ. ನಮಗೆ ಈಗಾಗಲೇ ಏನಾದ್ರೂ ದುಃಖದ ಅನುಭವ ಆಗಿದ್ರೆ ಅದು ಮಾತ್ರನೇ ತೋರಿಸುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಕೆಲಸಗಳು ನಡೀತಾ ಇರುತ್ತೆ. ಆದ್ರೆ ಆ ಒಂದು ಕಾರಣದಿಂದ ನಮ್ಮಿಂದ ಬರ್ತಕ್ಕಂಥ ಭಾವನೆಗಳು ಕೂಡ ಏನಾಗತ್ತಂದ್ರೆ ಹೊರಗಡೆ ಇರ್ತಕ್ಕಂಥ ಪರಿಸರವನ್ನು, ಜನಗಳನ್ನು ನಾಶ ಮಾಡತಕ್ಕಂಥ ಭಾವನೆಗಳೇನೆ ಹೊರಗಡೆ ಬರುತ್ತೆ. ಅದನ್ನು ನ್ಯೂಟ್ರಲೈಸ್ ಮಾಡ್ಬೇಕಂದ್ರೆ, ಅದನ್ನು ನಾವು ಶಮಿಸಬೇಕಂದ್ರೆ, ಈಗಾಗಲೇ ನಮಗಾಗಿರ್ತಕ್ಕಂಥ ಕಷ್ಟ ಯಾರಿಂದ ಬಂದಿದೆಯೋ ಅವರನ್ನು ಶಮಿಸಿದ್ರೆ ಮಾತ್ರನೇ ಅಂದಾಗ ರೆಕಾರ್ಡ್ಸು ಒಳಗಡೆ ಇರೋದು ಕ್ಲೀನ್ ಆಗತ್ತೆ. ಇಲ್ಲ ಅಂದ್ರೆ ಅದನ್ನೇ ಏನ್ ಮಾಡ್ಬಿಡುತ್ತಂದ್ರೆ ನಮಗೆ ಪ್ರಪಂಚ ರಹಸ್ಯಗಳನ್ನು ತಿಳ್ಕೊಳಕ್ಕೆ ಉಪಯೋಗ ಮಾಡಲ್ಲ. ಹೌದಾ? ಸೊ ಸ್ನೇಹಿತರೆ, ನಮಗೆ ಬರತಕ್ಕಂಥ ವಂಚನೆಯ ಭಾವನೆ ಇರ್ಬೋದು ಅಥವಾ ಪ್ರತಿಕ್ರಿಯೆ ಇರ್ಬೋದು, ಇದೆಲ್ಲ ಬರ್ತಾ ಇದ್ರೆ ಅದರಿಂದ ನಮ್ಮ ಶಾಂತಿ ಎಲ್ಲ ನಮಗೆ ಸಿಗಲ್ಲ. ಅದು ಒಂದು ಚೈನ್ ರಿಯಾಕ್ಷನ್ ತರ. ಯಾಕಂದ್ರೆ ನೋವು ಕೊಡೋದು, ಮತ್ತೆ ನೋವು ತಕೊಳ್ಳೋದು, ಮತ್ತೆ ಅದನ್ನ ಸೇಡು ತೀರ್ಸೋದು, ಪ್ರತಿಕ್ರಿಯೆ ಮಾಡೋದು, ಇದು ಒಂದು ಚೈನ್ ತರ ನಡೀತಾ ಇರೋದ್ರಿಂದ ಇದಕ್ಕೊಂದು ಕೊನೆನೇ ಇಲ್ಲ. ಆದುದರಿಂದ ಏನಾಗತ್ತಂದ್ರೆ ಮನುಷ್ಯ ಎಷ್ಟು ಅವನಿಗೆ ಪಾಠಗಳು ಸಿಕ್ಕಿದ್ರನು ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಸೊ ಹೇಗೆ ಎಷ್ಟೋ ಅನುಭವಗಳು, ನಮಗೆ ಹಿಂದಿನ ಅನುಭವಗಳು ಬಂದಿರುತ್ತೆ, ಎಷ್ಟೋ ದುಃಖದ ಅನುಭವಗಳು ಬಂದಿರುತ್ತೆ. ಆ ದುಃಖ ಬಂದಾಗ ಆವಾಗ ಅವನಿಗೆ ತನ್ನನ್ನು ಬದಲಾಯಿಸ್ಕೊಳ್ಬೇಕು ಎಂದು ಭಾವನೆ ಬರುತ್ತೆ. ಆದ್ರೆ ಆ ದುಃಖ ಯಾವಾಗ ಹೋಗುತ್ತೋ, ಯಾವಾಗ ಮತ್ತೆ ಶಕ್ತಿ ಬರುತ್ತೋ, ತಕ್ಷಣ ಏನ್ ಮಾಡ್ತಾನೆ, ಅದೇ ತಪ್ಪುಗಳನ್ನು ಮತ್ತೆ ಮಾಡಕ್ಕೆ ಶುರು ಮಾಡ್ತಾನೆ. ಇದನ್ನೇ ಮಾನವನ ಗುಣವಾಗಿದೆ. ಆದುದರಿಂದ ಸ್ನೇಹಿತರೆ, ಭಾವನೆಯನ್ನು ಬದಲಾಯಿಸ್ಬೇಕು, ಆ ಒಂದು ಅರಿವನ್ನು ಬದಲಾಯಿಸ್ಬೇಕು. ಅದಕ್ಕೆ ನಾವು ಈ ಒಂದು ಅಭ್ಯಾಸಗಳು, ನ್ಯೂರೋಮಸ್ಕ್ಯುಲರ್ ಎಕ್ಸಸೈಸ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಕಾಯಕಲ್ಪ ಇರ್ಬೋದು, ಇಂಟ್ರಾಸ್ಪೆಕ್ಷನ್ ಇರ್ಬೋದು,
ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ಈ ಮಿರರ್ ಏನಾಗತ್ತಂದ್ರೆ ಪರಿಶುದ್ಧವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಯಾಕಂದ್ರೆ ಆ ರೆಕಾರ್ಡ್ಸ್ ಪ್ರತಿಫಲನೆ ಆಗ್ತಾ ಆಗ್ತಾ ನೆಕ್ಸ್ಟ್ ಹೋಗಕ್ ಆಗಲ್ಲ. ಅದಕ್ಕೆ ಸೂಪರ್ ಕಾನ್ಸಿಯಸ್ ಸ್ಟೇಟ್ಗೆ ಬರ್ಬೇಕಂದ್ರೆ ಸಬ್ ಕಾನ್ಸಿಯಸ್ ಕೆಲಸ ಮಾಡದೇ ಇರ್ಬೇಕು. ಸಬ್ ಕಾನ್ಸಿಯಸ್ ಅಲ್ಲಿ ಏನಿದೆ, ರೆಕಾರ್ಡ್ ಇದೆ. ಧ್ಯಾನಕ್ಕೆ ಕೂತ್ಕೊಂಡಾಗ ನಮಗ್ ಬರ್ತಲ್ವಾ, ಏನೇನೋ ಅನುಭವಗಳು ಬರ್ತಾ ಇರುತ್ತೆ, ನೆಕ್ಸ್ಟ್ ಮುಂದಕ್ಕೆ ಹೋಗಕ್ ಆಗಲ್ಲ. ಸೊ ಅದನ್ನು ದಾಟಿ ಹೋಗಕ್ಕೆ ಇರ್ತಕ್ಕಂಥ ಅಭ್ಯಾಸನೇ ಗುರು ವೇದಾತ್ರಿ ಮಹರ್ಷಿ ಅವರು ಕೊಟ್ಟಿರ್ತಕ್ಕಂಥ ಅಭ್ಯಾಸ. ಆದುದರಿಂದ ಸ್ನೇಹಿತರೆ, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವನ್ನು ಅನುಭವಿಸಕ್ಕೆ, ರಹಸ್ಯಗಳನ್ನು ತಿಳ್ಕೊಳಕ್ಕೆ ಈ ಒಂದು ಅಭ್ಯಾಸ ಬೇಕಾಗಿದೆ. ಸೊ ಇವಾಗಿರ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ನಮಗ್ ಬಹಳ ಮುಖ್ಯವಾದದ್ದು ಸೋಂಕು. ಈ ಕೊರೋನಾ ವೈರಸ್ಸು ಬರ್ತಾ ಇದೆ. ಯಾರೋ ಒಬ್ರು ಅದನ್ನು ಉತ್ಪಾದನೆ ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ, ಕ್ರಿಯೇಟ್ ಮಾಡಿದೀವಿ ಅಂತ. ಯಾರೋ ಒಂದು ವ್ಯಕ್ತಿ ಆ ಒಂದು ವೈರಸ್ ಅಣುಗಳನ್ನು ಉತ್ಪತ್ತಿ ಮಾಡ್ಬೇಕಂದ್ರೆ ಯಾವ್ದು ಉದ್ದೇಶಕ್ಕೋಸ್ಕರ ಮಾಡಿರ್ಬೇಕು? ಬೇರೆಯವರನ್ನು ಸಾಯಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ರೆ ಅದನ್ನು ವ್ಯಕ್ತಿ ಮಾಡ್ತಾ ಇಲ್ಲ, ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಮನಸ್ಸು ಮಾಡಿದೆ. ಹಂಗಾದ್ರೆ ಆ ಗುಣ, ಆ ಮನಸ್ಸನ್ನೇ ಹೊಸ ಒಂದು ವೈರಸ್ ಉತ್ಪತ್ತಿ ಆಗಕ್ಕೆ ಕಾರಣವಾಗಿರುತ್ತೆ. ಸರಿ, ವೈರಸ್ ಅನ್ನೋದು ಏನು? ಬ್ಯಾಕ್ಟೀರಿಯಾ ಅನ್ನೋದು ಏನು? ಇವುಗಳೆಲ್ಲ ಒಂದು ಜೀವಿನೇ. ಜೀವಿಯನ್ನು ಉತ್ಪತ್ತಿ ಮಾಡೋದು ಯಾವುದು? ಒಂದು ವ್ಯಕ್ತಿ ಜೀವಿಯನ್ನು ಉತ್ಪತ್ತಿ ಮಾಡಕ್ಕಾಗತ್ತಂದ್ರೆ ಆಗಲ್ಲ. ಒಂದು ಜೀವಿಯನ್ನ ಉತ್ಪತ್ತಿ ಮಾಡ್ಬೇಕಂದ್ರೆ ಅದು ಮಹಾಶಕ್ತಿನೇ ಕ್ರಿಯೇಟ್ ಮಾಡ್ಬೇಕು. ಆ ಮಹಾಶಕ್ತಿನೇ ಒಂದು ವೈರಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ದುಷ್ಕರ್ಮಗಳ ಒಂದು ಒಕ್ಕೂಟ ಸೇರಿ ಏನ್ ಮಾಡುತ್ತಂದ್ರೆ, ಯಾರೋ ಒಂದು ವ್ಯಕ್ತಿಯ ಮೂಲಕ ಒಂದು ಕ್ರಿಮಿಯನ್ನು ಉಂಟು ಮಾಡಿಬಿಡುತ್ತೆ. ಇನ್ನು ಹೇಳ್ಬೇಕಂದ್ರೆ, ದೇವರು ಅದನ್ನು ಕ್ರಿಯೇಟ್ ಮಾಡಿಲ್ಲ, ದೇವರೇ ಅದುವಾಗಿ ಬಂದಿದ್ದಾರೆ. ಅದೇ ಹೇಳ್ತೀವಲ್ವಾ, ಯಾವಾಗ ಸಮಾಜದಲ್ಲಿ ಕೆಟ್ಟ ಕೆಲಸಗಳು ಜಾಸ್ತಿ ಆಗುತ್ತೋ ಆವಾಗ ದೇವರ ಅವತಾರ ತಗೊಳ್ತಾರಂತ. ಆದ್ರಿಂದ ಸ್ನೇಹಿತರೆ, ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಒಂದು ಕೊರೋನಾವನ್ನು ನಾವು ನಾಶ ಮಾಡಿಬಿಡೋಣ ಎನ್ನುವ ಭಾವನೆ ನಮಗ್ ಬರ್ಬೋದು. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಯಾವುದನ್ನು ನಾಶ ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಆವಾಗ ಆ ಭಾವನೆಯೇ ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮತ್ತೆ ಅದಕ್ಕೊಂದು ಪ್ರತಿಕ್ರಿಯೆ ಪ್ರಪಂಚದಲ್ಲಿ ನಡೆಯುತ್ತೆ. ಅದೇ ಒಂದು ಕೊರೋನಾ ರೂಪದಲ್ಲಿ ಇರ್ತಕ್ಕಂಥ ದೇವರು ಇನ್ನೊಂದು ರೂಪವನ್ನು ಪಡಿತಾನೆ. ಅದನ್ನೇ ಮ್ಯೂಟೆಂಟ್ ಅಂತ ಹೇಳ್ತೀವಿ. ಅನದರ್ ಶೇಪ್ ಇಟ್ ವಿಲ್ ಟೇಕ್. ಹೌದಾ, ನೀನ್ ಹಿಂಗ್ ಮಾಡಕ್ ಟ್ರೈ ಮಾಡ್ತೀಯ, ನಾನು ಹಂಗೆ ಚೇಂಜ್ ಮಾಡ್ಕೊಳ್ತೀನಿ. ಮ್ಯೂಟೇಶನ್ ಅಂತ ಹೇಳ್ತೀವಲ್ವಾ, ದೈವ ಶಕ್ತಿ ಏನ್ ಮಾಡುತ್ತೆ, ತನ್ನನ್ನು ಚೇಂಜ್ ಮಾಡ್ಕೊಂಡೇ ಹೋಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯಕ್ಕೆ ಪರಿಣಾಮವನ್ನು ಕೊಡಲು ದೇವ್ರಿಗೆ ಏನಾದ್ರೂ ಒಂದು ದಾರಿ ಬೇಕಾಗಿದೆ. ಸೊ ಆದ್ರಿಂದ ಚೇಂಜ್ ಆಗತ್ತೆ. ನಾವೆಲ್ಲ ತಿಳ್ಕೊಂಡಿದೀವಿ ಇಲ್ವಾ, ಇವಾಗ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಒಂದು ಔಷಧಿ ತಗೊಳ್ತೀವಿ. ಏನಕ್ಕೆ ತಗೊಳ್ತೀವಿ ಅಂದ್ರೆ ಆ ಒಂದು ಬ್ಯಾಕ್ಟೀರಿಯಾವನ್ನು ನಾಶ ಮಾಡಕ್ಕೆ. ಸ್ವಲ್ಪ ದಿನ ಕೆಲಸ ಮಾಡುತ್ತೆ, ಮತ್ತೆ ಆ ಬ್ಯಾಕ್ಟೀರಿಯಾನ ಏನ್ ಮಾಡುತ್ತೆ, ತನ್ನನ್ನು ಬದಲಾಯಿಸ್ಬಿಡುತ್ತೆ. ಆ ಒಂದು ಮೆಡಿಸಿನ್ ಕೊಟ್ರೆ ಅದು ಕೆಲಸ ಮಾಡಲ್ಲ, ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಆ ಬ್ಯಾಕ್ಟೀರಿಯಾಕ್ಕೆ ರೆಸಿಸ್ಟೆಂಟ್ ಬಂದ್ಬಿಡುತ್ತೆ. ಹಂಗಾದ್ರೆ ನಾವು ಏನ್ ಮಾಡೋದು ಇವಾಗ? ನಾವು ನಮ್ಮ ಪರಿಸರವನ್ನು, ನಮ್ಮ ದೇಹವನ್ನು ಪರಿಶುದ್ಧವಾಗಿ ಇಟ್ಕೊಂಡ್ರೆ ಅದು ಬರಲ್ಲ. ಸೊ ಅದಕ್ಕೆ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ದಾರಿ ಏನಪ್ಪಾ ಅಂದ್ರೆ, ಯಾವುದು ಕ್ರಿಮಿಗಳನ್ನು, ಯಾವ ಒಂದು ಜೀವಿಯನ್ನು ನಾಶ ಮಾಡಕ್ ಹೊರಡಬೇಡಿ. ಅದು ನಮ್ಮ ಹತ್ರ ಇರದೇ ಇರೋದು ರೀತಿಯಲ್ಲಿ ಏನ್ ಮಾಡ್ಬೋದಂದ್ರೆ, ದೈವಿಕ ಒಂದು ರಕ್ಷಣೆ ಮಾಡ್ಕೊಳ್ಳಿ. ಸೊ ದೈವಿಕ ರಕ್ಷಣೆ ಮಾಡ್ತಾ ಮಾಡ್ತಾ ಏನಾಗತ್ತಂದ್ರೆ, ಅದು ನಮ್ಮ ಹತ್ರ ಬರೋದಕ್ಕೆ ಸ್ವಲ್ಪ ಕಮ್ಮಿ ಆಗತ್ತೆ. ಅದು ಅಷ್ಟು ಸುಲಭವಾಗಿ ಬರಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ರಂದ್ರೆ, ಶಾಕ್ತ ಟ್ರೆಡಿಷನ್ ಅಂತ ಹೇಳ್ತಾರೆ. ತಂತ್ರ ಯೋಗದಲ್ಲಿ ಇವಾಗ ಶಕ್ತಿಯನ್ನು ಪೂಜೆ ಮಾಡ್ತಾರೆ ನೋಡಿ. ಅವ್ರು ಏನ್ ಮಾಡ್ತಾರೆ, ಈ ಕ್ರಿಮಿಗಳನ್ನ ಕೂಡ ದೇವರಾಗಿ ಪೂಜೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆಯಲ್ವೋ? ನನಗ್ ಗೊತ್ತಿದೆ. ಇವಾಗ ಪಾಕ್ಸ್ ವೈರಸ್ ಇದೆಲ್ಲ, ಪಾಕ್ಸ್ ಇಂದ ಒಂದು ವೈರಸ್ ಬಂದಿದೆ. ಆ ಒಂದು ಪಾಕ್ಸ್ ವೈರಸ್ ಬಂದಾಗ ಕೆಲವು ಒಂದು ಸಿಂಪ್ಟಮ್ಸ್ ತೋರಿಸುತ್ತೆ. ಅದನ್ನು ಮುತ್ತು ಹಾಕಿದೆ ಅಂತ ಹೇಳ್ತಾರೆ. ಸೊ ಅದನ್ನು ನೋಡ್ಕೊಂಡು ಮುತ್ತು ಮಾರಿಯಮ್ಮ ಅಂತ ಒಂದು ದೇವರು ಇಟ್ಬಿಡ್ತಾರೆ. ಆ ದೇವರ ಹತ್ರ ಬೇಡ್ಕೊಳ್ಳೋದಂದ್ರೆ ಏನು? ಶರಣಾಗತಿ ಆಗೋದು, ಪೂಜೆ ಮಾಡೋದು, ನನ್ನನ್ನು ಕಾಪಾಡು ಅಂತ ಕೇಳೋದು, ರಕ್ಷಣೆ ಮಾಡಿ ಅಂತ ಕೇಳೋದು. ಯಾರ ಹತ್ರ? ವೈರಸ್ ಹತ್ರನೇ ಕೇಳೋದು. ಅದರ ವೈರಸ್ ಅನ್ನು ಒಂದು ದೇವರ ರೂಪದಲ್ಲಿ ಇಟ್ಕೊಂಡು ಪೂಜೆ ಮಾಡೋದು. ರೀಸೆಂಟ್ ಆಗಿ ಒಂದು ಹಳ್ಳಿಗೆ ಹೋದೆ. ಹಳ್ಳಿ ಪ್ಲೇಕ್ ಮಾರಿಯಮ್ಮ. ಮಾರಿಯಮ್ಮ ಏನಂದ್ರೆ ದೇವರು, ಪ್ಲೇಕ್ ಮಾರಿಯಮ್ಮ. ಪ್ಲೇಕ್ ಅಂದ್ರೆ ಏನು? ಕಾಯಿಲೆ. ಅಂದ್ರೆ ದೇವರಿಗೆ ಕಾಯಿಲೆ ಬಂದಿಲ್ಲ, ಆ ಕಾಯಿಲೆಯನ್ನು ಇದು ದೂರ ಮಾಡಕ್ಕೆ ಆ ರೂಪದಲ್ಲಿ ಒಂದು ದೇವರನ್ನ ಇಟ್ಟುಬಿಟ್ಟು ಅದನ್ನು ಪೂಜೆ ಮಾಡೋದು.
ಇನ್ನು ಮುಂದೆ ಇವಾಗ ರೀಸೆಂಟ್ ಆಗಿ ನಾನು ನೋಡಿದೆ ವಾಟ್ಸಪ್ ಅಲ್ಲಿ ಕೊರೋನಾ ಮಾರಿಯಮ್ಮ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಪಿಕ್ಚರ್ ಅಲ್ಲಿ ಮಾಡಿ ಒಂದು ದೇವಸ್ಥಾನ ಮಾಡಿಲ್ಲ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಮನಸ್ಸು ದೈವದ ಜೊತೆಯಲ್ಲಿ ಲಯ ಆಗ್ಬೇಕು. ದೈವ ಏನ್ ಮಾಡುತ್ತಂದ್ರೆ ಕಾರ್ಯ ಪರಿಣಾಮ ತತ್ವದ ಪ್ರಕಾರ ಸರಿಯಾಗಿ ಮಾಡ್ತಾ ಇದೆ. ಆದುದರಿಂದ ಸ್ನೇಹಿತರೆ, ಇವಾಗ ನಾವು ಆ ರೀತಿಯಲ್ಲಿ ಮಾಡೋದು ಬೇಕಾಗಿಲ್ಲ. ಗುರು ವೇದಾತ್ರಿ ಮಹರ್ಷಿ ಅವರು ಕೊಟ್ಟಿರ್ತಕ್ಕಂಥ ಸ್ಪಿರಿಚುವಲ್ ಟೆಕ್ನಾಲಜಿ, ಇವಾಗ ಹೇಗೆ ಬಯೋಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂದಿದೆಯೋ ಅದೇ ತರ ಸ್ಕೈ ಯೋಗ ಎನ್ನುವುದು ಸ್ಪಿರಿಚುವಲ್ ಟೆಕ್ನಾಲಜಿ. ಅಲ್ಲಿ ದೇವರ ರೂಪದಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ. ಮಾನಸಿಕವಾಗಿ ಆ ಒಂದು ಪ್ರಕೃತಿಯನ್ನು ಶುದ್ಧ ಮಾಡೋದು, ದೈವಿಕ ರಕ್ಷಣೆ ಮಾಡೋದು, ಅದ್ರ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡಿ ನಮಗೂ ಅದಕ್ಕೆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಾಗ ಅದು ಕೆಲಸ ಮಾಡಲ್ಲ, ಅದರ ಒಂದು ವೀರ್ಯ ಕಮ್ಮಿ ಆಗತ್ತೆ ಅಂತ ಹೇಳ್ತಾ, ಸೊ ಆ ಒಂದು ಭಾವನೆಯಲ್ಲಿ ನೀವೆಲ್ಲರೂ ಕೂಡ ನಿಮ್ ಜೊತೆಲಿ ಇರ್ತಕ್ಕಂಥ ಸ್ನೇಹಿತರಿರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅಂದವರನ್ನು ಸ್ಕೈ ಯೋಗಾಭ್ಯಾಸ ಇವಾಗ ಆನ್ಲೈನ್ ಕೋರ್ಸ್ ನಡೀತಾ ಇದೆ, ಅದರಲ್ಲಿ ಸೇರಿಸಿ ಅವರವರ ಮಿದುಳು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಲಿ, ಮನೋಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಲಿ, ಅದನ್ನು ಬದಲಾಯಿಸ್ಕೊಳ್ಳಲಿ, ಅದನ್ನು ಪರಿಶುದ್ಧ ಮಾಡ್ಕೊಳ್ಳಲಿ ಅಂತ ಹೇಳ್ತಾ, ಇಂದಾಗ ಅದ್ಭುತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ದೇಹ ಆರೋಗ್ಯ, ದೀರ್ಘಾಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಸಿಗಲಿಂದ ಹೇಳಿ ಈ ಪಾಠವನ್ನು ಮುಗಿಸ್ಕೊಳ್ತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ದಿನದ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಿದ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಧನಪತಿ ಸರ್ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರ್ ಇಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ, ಇಂಗ್ಲಿಷ್, ತಮಿಳ್ ಮತ್ತು ತೆಲುಗು ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಿಗ್ಗೆ 6ರಿಂದ 7:30 ಮತ್ತು ಸಂಜೆ 7ರಿಂದ 8:30 2 ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ರುಕ್ಮಿಣಿ ಬಾಯ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿ ಮಾ. ಬಾಳ್ಗೆ ಸಮೃದ್ಧಿ ಸರ್, ಇವಾಗ ಮನಸ್ಸು ಮೆದುಳು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಸರ್. ನಾನು ಇವತ್ತಿನ ಟೈಟಲ್ ಪ್ರಪಂಚ ಕನ್ನಡಿ ಅಂತ ಓದಿದ ತಕ್ಷಣ ಹೊಸ್ದಾಗಿದೆಯಲ್ಲ, ಇದ್ರ ವಿಷಯವಾಗಿ ಏನ್ ಹೇಳ್ಬೋದು ಸಾರು ಅಂತ ತುಂಬಾ ಕುತೂಹಲವಾಗಿ ನಾನು ಯೋಚನೆ ಮಾಡಿ ಕೂತಿದ್ದೆ ಸರ್. ಆದ್ರೆ ವಿವರಣೆಗಳನ್ನ ಕೇಳ್ತಾ 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 ಬಹಳಷ್ಟು ಅರ್ಥ ಇದೆ ಸರ್, ಬಹಳ ಇಷ್ಟವಾಗಿದೆ. ಅದೇ ತರ ಮೆದುಳು ಮನಸ್ಸಿಗೆ ಯಾವ ತರ ನಮ್ಗೆ ಹೊಂದಾಣಿಕೆ ಇದೆ, ಅಲ್ಲಿಂದ ಬಂದು ನೀವು ಎಷ್ಟು ತರ ಎಕ್ಸಾಂಪಲ್ಸ್ ಕೊಟ್ಟು ಕಡೆಗೆ ಇವತ್ತಿನ ಪರಿಸ್ಥಿತಿಯನ್ನು ಅರಿತು ಅದನ್ನು ತಿಳುವಳಿಕೆ ಕೊಟ್ಟು ಜನಗಳಿಗೆ ಬಹಳ ಚೆನ್ನಾಗಿ ನಡೆಸಿದ್ದೀರಾ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಗೌರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿ ಒಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ತುಂಬಾ ಸೈನ್ಸ್ ಪ್ರಕಾರ ಮನಸ್ಸು ಹೇಗೆ ನಮ್ಮ ಬ್ರೈನ್ ವರ್ಕ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ನೀವು ಡಾಕ್ಟರ್ ಆಗಿರೋದ್ರಿಂದ ಫುಲ್ ಕ್ಲೀನ್ ಆಗಿ ಅದನ್ನ ಹೇಳಿದ್ರು. ಅದು ಆ ಮನಸ್ಸು ಹೇಗೆ ಅದು ನಮ್ಮ ಮೆದುಳು ಕೆಲಸ ಮಾಡುತ್ತೆ, ಅದಕ್ಕೆ ನಾವು ಧ್ಯಾನ ಮಾಡುವಾಗ ಅದು ಹೇಗೆ ನಮಗೆ ಸಪೋರ್ಟ್ ಮಾಡುತ್ತೆ. ಆ ಧ್ಯಾನ ನಮಗೆ ಮಹರ್ಷಿ ಅವ್ರಿ ಸುಮ್ನೆ ನೀವು ಧ್ಯಾನ ಮಾಡಿ ಒಂದು 20 ನಿಮಿಷ ಮನಸ್ಸು ಇಟ್ಕೊಳ್ಳಿ ನಮ್ಗೆ ಈಸಿಯಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಅದರಲ್ಲಿ ಇಷ್ಟೊಂದು ನಡೆಯುತ್ತೆ ಅನ್ಬಿಟ್ಟು ಇವಾಗ ಸೈನ್ಸ್ ಪ್ರಕಾರ ನೀವು ತಿಳಿಸಿದೀರಾ. ಆಮೇಲೆ ಈ ಸೋಂಕು ಅದೇ ಕೊರೋನಾದ ಬಗ್ಗೆನೂ ಹೇಳಿದ್ರು. ಅದನ್ನು ಒಂದು ಮಾನವನ ಮನಸ್ಸಿಂದೇ ಬಂದಿರೋದು.
ಅದಕ್ಕೆ ಕಾರಣ ಯಾರಂದ್ರೆ ಈ ಪ್ರಕೃತಿ ನಿಯಮನೇ, ಅದು 100% ಕರೆಕ್ಟ್. ಅದನ್ನು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್ ನೀವು. ಬಾಳ್ಗೆ ಸಮೃದ್ಧಿ ಒಂದಿಗೆ ಸರ್. ಥ್ಯಾಂಕ್ ಯು ಮಾ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ಓಕೆ ಸರ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮಂಜುಳಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಮಂಜುಳಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಡಾಕ್ಟರ್ ದಂಪತಿ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ತುಂಬಾ ವೈಜ್ಞಾನಿಕವಾಗಿ ನೀವು PhD ಮಾಡಿರೋದ್ರಿಂದ ಇದರಲ್ಲಿ ಮನಸ್ಸಿನ ಬಗ್ಗೆ ಎಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ರಿ ಸರ್. ಮನಸ್ಸು ಮತ್ತೆ ಕಾಯಕಲ್ಪ, ಪ್ರಕೃತಿ ಬಗ್ಗೆ ಎಲ್ಲ ಹೇಗೆ ನಾವು ಪ್ರಕೃತಿನ ಹತ್ಕೋಬೇಕು ಅಂತ ವಿವರವಾಗಿ ತಿಳಿಸಿದ್ರಿ ಸರ್. ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ರಿ ನಮ್ಗೆ, ಮಕ್ಕಳನ್ನ ಸೇರ್ಸಿ ಈ ಒಂದು ಆಧ್ಯಾತ್ಮಿಕ ವಿದ್ಯೆಗೆ ಅಂತ. ಹೌದು ಮಾ. ನಿಮ್ಮ ಸಲಹೆ ಬೇಕು ಸರ್ ನನ್ಗೆ. ಹೇಳಿ ಮಾ. ಈ ತರ ನಾವು ಮಕ್ಕಳನ್ನ ಸೇರ್ಸೋವಾಗ ಮನೇಲಿ ನಮ್ಮ ಮಕ್ಕಳು ಕೂಡ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಸರ್ ಕಾಯಕಲ್ಪನ. ನೀವು ಡಾಕ್ಟರ್ ಆಗಿದ್ದೀರಾ, ಇದ್ರ ಬಗ್ಗೆ ವಿವರವಾಗಿ ಕೊಟ್ಬಿಡ್ತೀರಾ. ಆದ್ರೆ ನಾವು ಮಾರ್ಸಿ ಏನ್ ಕೊಟ್ಟಿದ್ದಾರೆ ಕಾಯಕಲ್ಪದಲ್ಲಿ, ಆಹಾರವೇ ಸಪ್ತಧಾತು ಆಗುತ್ತೆ, ರಸ, ರಕ್ತ, ಮಾಂಸ, ಈ ತರ ನಾವು ಮಕ್ಕಳಿಗೆ ಹೇಳ್ತೀವಿ. ಅವರೆಲ್ಲ ಮೊಬೈಲ್ ಮೂಲಕ ಬೇರೆ ಅವರು ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದಾರೆ. ಇದನ್ನ ಅವರು ಚರ್ಚೆ ಮಾಡ್ತಾರೆ. ನಮ್ಗೆ ತಾತ್ವಿಕವಾಗಿಯೂ ವೈಜ್ಞಾನಿಕವಾಗಿಯೂ ನೀವ್ ಹೇಳೋ ರೀತಿ ನಮ್ಗೆ ಹೇಳೋದಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ನಾವು ಮೊಬೈಲ್ ಆಗ್ಲಿ ಇಲ್ಲ ತಾತ್ವಿಕ ಜ್ಞಾನವನ್ನಾಗ್ಲಿ ಬೆಳೆಸ್ಕೊಂಡು ಅಂತವ್ರಲ್ಲ. ಏನೋ ಮಾರ್ಸಿ ಕೊಟ್ಟಿದ್ದಾರೆ, ಎಕ್ಸಸೈಸು ಮತ್ತೆ ಕಾಯಕಲ್ಪ ಯೋಗ, ಧ್ಯಾನ, ಇಷ್ಟನ್ನ ಮಾತ್ರ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಆ ವಿವರಣೆ ಕೊಡುವಂತ ಮಟ್ಟ ನಮ್ಮಲ್ಲಿ ಇಲ್ಲ. ಆ ಮಕ್ಳು ಕೇಳ್ತಾರೆ, ವೈಜ್ಞಾನಿಕವಾಗಿ ನೀವ್ ಹೇಳ್ತಾ ಇರೋದು ಪರಿವರ್ತನೆ ಆಗುತ್ತೆ ಅಂತ ನಾವು ಮಾರ್ಸಿ ಕೊಟ್ಟಿರೋ ಬುಕ್ಕಲ್ಲಿ ಹೇಳಿದಾಗ, ಇಲ್ಲ, ರಕ್ತ ಆಗೋದು ತೊಡೆಯ ಮೂಳೆಯ ಮಾಂಸದ ಮೂಳೆಯ ಮೂಲಕ ಆಗುತ್ತೆ ಅಂತ ಅನ್ಬಿಟ್ಟು ಗೂಗಲ್ ಎಲ್ಲ ಸರ್ಚ್ ಮಾಡಿ ಹೇಳ್ತಾರೆ. ಈ ರೀತಿ ನಾನು ಮಕ್ಕಳಿಗೆ ಅಕ್ಕಪಕ್ಕ ರಿಲೇಷನ್ ಅವ್ರಿಗೆಲ್ಲ ಹೇಳ್ಬೇಕಾದ್ರೆ, ಆ ಸಂಬಂಧಿಕರು ನಮ್ಮ ಮೇಲೆ ನಂಬಿಕೆಗಿಂತ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಸೇರಿಸ್ಬೋದಾ ಈ ಯೋಗ ಕ್ಲಾಸ್ಗೆ ನಮ್ಮ ಮಕ್ಳನ್ನ ಅಂತ ಅವ್ರನ್ನ ಕೇಳ್ತಾರೆ. ಆಗ ನಮ್ಮ ಮಕ್ಳಿಗೆ ನಾವು ವಿವರವಾಗಿ ನಾವು ವೈಜ್ಞಾನಿಕವಾಗಿ ಹೇಳೋದಕ್ಕೆ ಆಗೋದಿಲ್ಲ. ನಾವು ಡಾಕ್ಟರ್ಗಳ ಅಲ್ಲ. ಇದಕ್ಕೆ ನಾವು ಏನ್ ಮಾಡ್ಬೇಕು? ಇದು ನನ್ನ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ. ಮಂಜುಳಾ ಅವರೇ, ತುಂಬಾ ಚೆನ್ನಾಗಿ ಏನ್ ಹೇಳ್ತೀಯೋ, ನೀನ್ ಹೇಗ್ ಹೇಳ್ತೀಯೋ ಅದು ಮುಂದೆ ನಿನಗೆ ದೊಡ್ಡ ಹೊಡೆತ ಆಗುತ್ತೆ. ಯೋಚನೆ ಮಾಡಿ ಉತ್ತರ ಕೊಡು ಅಂತ ನನ್ನೇ ಅವರು ಕ್ವಶನ್ ಮಾಡ್ತಾ ಎಚ್ಚರಿಕೆ ಕೊಡ್ತಾರೆ. ಈಗ ನಾನು ಪರಿವರ್ತನೆ ಆಗುತ್ತೆ ಸಪ್ತಧಾತು ಅಂತ ಮಾರ್ಸಿ ಕೊಟ್ಟಿರೋದನ್ನೇ ನಾವ್ ಹೇಳುವುದು ಅಷ್ಟೇ ನಮಗೆ ಗೊತ್ತಿರೋದು. ನನಗೆ ವಿಜ್ಞಾನವಾಗಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೇಗೆ ನಾನು ಉತ್ತರ ಕೊಡ್ತೀನಿ? ಹೌದೌದು. ಈ ಪರಿಸ್ಥಿತಿನ ನಾನು ಹೇಗೆ ನಿಭಾಯಿಸೋದು? ಹೌದು. ಎರಡು ವಿಷಯ ಇದೆ. ಒಂದು ವಿಜ್ಞಾನ, ಇನ್ನೊಂದು ತತ್ವಜ್ಞಾನ. ತತ್ವಜ್ಞಾನ ಎನ್ನುವುದು ಅಂತರ್ದೃಷ್ಟಿಯಿಂದ ಸಿಗ್ತಾ ಇರತಕ್ಕಂತ ಅನುಭವಗಳು. ಆ ಅನುಭವಗಳು ಈ ವಿಜ್ಞಾನಿಗಳಿಗೆ ಸಿಗಲ್ಲ. ಆದುದರಿಂದನೇ ವಿಜ್ಞಾನಕ್ಕೂ ತತ್ವಜ್ಞಾನಕ್ಕೂ ವ್ಯತ್ಯಾಸ ಇದೆ. ಇವಾಗ ಏನು ನೀವಾಗ ಒಂದು ಪ್ರಶ್ನೆ ಕೇಳಿದ್ರು, ಅದೇ ಪ್ರಶ್ನೆ ನಾನು 1990 ಸ್ವಾಮೀಜಿ ಹತ್ರ ಕೇಳಿದೆ. ನಾನು 1989 ದೀಕ್ಷೆ ತಗೊಂಡಿದ್ದ ಮೇಲೆ ಕಾಲೇಜಿಂದ ನಾವೆಲ್ಲರೂ ಸೇರಿ ಸ್ವಾಮೀಜಿಯನ್ನು ಭೇಟಿ ಮಾಡಕ್ಕೆ ಚೆನ್ನೈಯಲ್ಲಿ ಗ್ರೂಪ್ ಆಗಿ ಹೋಗಿದ್ದೀವಿ. ನಮ್ಮನ್ನು ಒಂದು ಪ್ರೊಫೆಸರ್ ಕರ್ಕೊಂಡು ಹೋದ್ರು. ಒಂದು 1 hour ನಾವು ಡಿಸ್ಕಸ್ ಮಾಡಿದೀವಿ. ಆವಾಗ ನಮ್ ಪ್ರಶ್ನೆ ಅದನ್ನೇ, ಸ್ವಾಮೀಜಿ ನೀವ್ ಈ ತರ ಹೇಳ್ತಿರಲ್ಲ, ಇದು ಸೈನ್ಸ್ ಅಲ್ಲಿ ಇಲ್ಲ ಅಲ್ಲ ಅಂತ ನಾವು ಕೇಳುವಾಗ ಸ್ವಾಮೀಜಿ ಹೇಳಿದ್ರು, ಹಲವಾರು ವಿಷಯಗಳು ಇವಾಗ ಸೈಂಟಿಸ್ಟ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವರು ಉಪಯೋಗ ಮಾಡ್ತಾ ಇರ್ತಕ್ಕಂಥ ಉಪಕರಣನು ವಿಜ್ಞಾನಿಗಳು ಯೂಸ್ ಮಾಡ್ತಾ ಇರ್ತಕ್ಕಂಥ ಉಪಕರಣನು ಬೇರೆ. ಯಾಕಂದ್ರೆ ಇವಾಗ ಮನುಷ್ಯ ಯೂಸ್ ಮಾಡೋದು ಉಪಕರಣ ಯಾವ್ದಂದ್ರೆ ಅದು ಇಲ್ಲಿರ್ತಕ್ಕಂಥ ಅಣುಗಳಿಂದ ಆಗಿರೋದು. ಅದರಿಂದ ಅವ್ರಿಗೆ ಹಲವಾರು ವಿಷಯಗಳು ಸಿಗಲ್ಲ. ಆದ್ರೆ ಮನಸ್ಸು ಎನ್ನುವ ಸೂಕ್ಷ್ಮತೆಯಾಗಿರ್ತಕ್ಕಂಥ ಅಲೆ ಇದಲ್ಲ, ಅದು ಎಲ್ಲವನ್ನು ತಿಳ್ಕೊಳುತ್ತೆ. ಇದೇ ರೀತಿಯಲ್ಲಿ ಇವಾಗ ನೋಡಿ, ಸೈನ್ಸ್ ಎಲ್ಲ ಇಷ್ಟು ಡೆವಲಪ್ ಆಗಿದೆ, ಒಪ್ಕೊಳ್ಳಲ್ಲ ಅಂತ ಹೇಳ್ತಾರಲ್ಲ. ಎಷ್ಟೋ ಸೈಂಟಿಸ್ಟ್ ಕಂಡುಹಿಡಿದಿರ್ತಕ್ಕಂಥ ವಿಷಯಗಳು ಒಂದು 10 ವರ್ಷದಲ್ಲಿ ತಪ್ಪು ಅಂತ ಇನ್ನೊಂದು ಸೈಂಟಿಸ್ಟ್ ಕಂಡುಹಿಡಿತಾರೆ. ಆವಾಗ ನಮಗೆ ಗುರುಗಳು ಹೇಳಿದ್ರು, ನೀವು ಅನ್ವೇಷಣೆ ಮಾಡಿ, ನೀವೆಲ್ಲ ಸೈನ್ಸ್ ಓದ್ತಾ ಇದ್ದೀರಲ್ಲ,
ನೀವ್ ಇದ್ರ ಬಗ್ಗೆ ಅನ್ವೇಷಣೆ ಮಾಡಿ, ನಾನ್ ಹೇಳ್ತಾ ಇರೋದು ಸರಿ, ಆದ್ರೆ ಅದು ಸರಿಯಿಂದ ಹೇಳಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು, ಆ ಒಂದು ಸೈಂಟಿಸ್ಟ್ ಕೂಡ ಆ ಲೆವೆಲ್ಗೆ ಹೋಗ್ಬೇಕು ಅನ್ನೋದನ್ನೇ. ಆದುದರಿಂದ ಸ್ನೇಹಿತರೆ, ಹಲವಾರು ವಿಷಯಗಳು ನಮಗೆ ಸೈನ್ಸ್ ಅದಕ್ಕೂ ಮ್ಯಾಚ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ಕಾರಣ ಅದನ್ನೇ, ಗ್ಯಾಪ್ ಇದೆ. ಆ ಗ್ಯಾಪ್ ಫಿಲ್ಅಪ್ ಆಗ್ಬೇಕಂದ್ರೆ ಆ ಸೈಂಟಿಸ್ಟ್ನೇ, ವಿಜ್ಞಾನಿಗಳನ್ನೇ ಆ ಅನ್ವೇಷಣೆಯನ್ನು ಧ್ಯಾನ ಮಾಡ್ಕೊಂಡು ಹೋದ್ರೆ ಮಾತ್ರ ಸಿಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇದೇ ಕ್ವಶನ್ ನಾನು ಕೇಳಿದ್ದೀನಿಲ್ವಾ, ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಅದೇ ಕ್ವಶನ್ ಬಂದಿದೆ ಅಂತ. ಸೊ ಒಟ್ಟು ಮೊತ್ತ ಏನ್ ಹೇಳ್ಬೋದು, ಪರಿಸ್ಥಿತಿ ಸರ್, ಒಂದ್ ದಿವಸದ ಪ್ರಶ್ನೆ ಅಲ್ಲ ಇದು. ಪ್ರತಿ ಸಲ ನಾನು ಮಕ್ಕಳನ್ನ ಸೇರಿಸ್ಬೇಕು ಅಂದಾಗ್ಲೂ ಈ ತರ ಪ್ರಶ್ನೆ ಬರ್ತಾ ಇದೆ ನನಗೆ. ಇನ್ನೊಂದು, ನಾನು ಯಾಕೆ ಇವತ್ತು ಸ್ವಲ್ಪ ಸೈನ್ಸ್ ಕಂಬೈನ್ ಮಾಡಿ ಕೊಟ್ಟಿದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇವಾಗ ಇರೋದ ಜನರೇಷನ್ ಏನಾಗುತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ಎಲ್ಲಾರನು ಯೂಸ್ ಮಾಡ್ತಾ ಇದಾರಲ್ವಾ, ಅವರಿಗೆ ಸೈನ್ಸ್ ಮೂಲಕ ಇವಾಗ ಧ್ಯಾನ ಮಾಡಿದ್ರೆ ಹಿಪೋಕಾಂಪಸ್ ಸೈಜ್ ದೊಡ್ಡದಾಗುತ್ತೆ, ಅದರಿಂದ ಅದರ ಮೆಮರಿ ಪವರ್ ಜಾಸ್ತಿ ಆಗತ್ತೆ ಅನ್ನೋದು ನಾನು ಹೇಳ್ತಾ ಇಲ್ಲ, ವಿಜ್ಞಾನಿಗಳು ಹೇಳ್ತಾರೆ. ಇದೇ ವಿಷಯವನ್ನು ತತ್ವಜ್ಞಾನಿಗಳು ಹೇಳ್ತಾ ಇದ್ದಾರೆ, ಗುರುಗಳೆಲ್ಲ ಹೇಳ್ತಾ ಇದ್ದಾರೆ. ಆವಾಗ ನಂಬಕ್ ಆಗ್ತಾ ಇಲ್ಲ. ಇವಾಗ ಇದೇ ವಿಷಯವನ್ನು ನಿಮ್ಯಾನ್ಸ್ ಇಂದ ರಿಪೋರ್ಟ್ ಬಂದಾಗ ಹೌದಿಲ್ವಾ ಅಂತ ನಂಬ್ತಾರಲ್ವಾ. ಅದಕ್ಕೋಸ್ಕರನೇ ನಾನು ಇವಾಗ ಸೈನ್ಸ್ ಅನ್ನು ನಾನು ಇದನ್ನು ಲಿಂಕ್ ಮಾಡಿ ಇದನ್ನು ಕೊಟ್ಟಿರೋದು. ಕೆಲವು ವಿಷಯಗಳು ಎಲ್ಲರಿಗೂ ಸಿಕ್ಕೋದು ಕಷ್ಟ, ಆದ್ರೆ ಒಂದು 80% ನಾವು ಸೈನ್ಸ್ ಪ್ರಕಾರ ಹೋಗ್ಬೋದು, 20% ಗ್ಯಾರಂಟಿ ನಂಬಿಕೆಯಿಂದಾನೇ ಜೀವನ ನಡೆಸ್ಬೇಕು, ಬೇರೆ ದಾರಿನೇ ಇಲ್ಲ. ಅದನ್ನೇ ಅವ್ರು ಕೇಳ್ತಾ ಇರೋದು, ನಿಮ್ಗೆ ಗೊತ್ತಿಲ್ಲ, ನೀವು ನಂಬಿಕೆಯಿಂದ ನಡೀತಾ ಇದ್ದೀರಾ ಅಂತಾನೆ ಕ್ವಶನ್. ಹೌದಪ್ಪ, ನಾವು ನಂಬಿಕೆಯಿಂದಾನೇ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎರಡು ಬೇಕಾಗಿದೆ, ನಂಬಿಕೆಯಲ್ಲಿ ನಿಂತು ಬಿಡಬಾರದು, ಅವರ ಅನ್ವೇಷಣೆ ಒಳ್ಳೆಯದು, ತಿಳ್ಕೊಳಕ್ ಪ್ರಯತ್ನ ಪಡ್ಲಿ. ಇವಾಗ ಸೈನ್ಸ್ ಅಲ್ಲಿ ವಿಜ್ಞಾನಿಗಳು ಏನೇನು ಹೇಳ್ತಾರ ಅದೆಲ್ಲ ಕಲೆಕ್ಟ್ ಮಾಡಿ ಅವ್ರು ಹೋಲಿಗೆ ಮಾಡ್ಲಿ, ಆವಾಗ ಅವರಿಗೆ ಅದ್ರ ಬಗ್ಗೆ ಅನುಭವಗಳು ಬರುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಅನುಭವ ನೇಮ. ಆಕ್ಚುಲಿ ಅನುಭವವನ್ನು ತೋರ್ಸಕ್ ಆಗಲ್ಲ. ಇವಾಗ ನಾವು ಬೇರೆದನ್ನು ನಾವು ತೋರ್ಸ್ಬಿಡಬಹುದು. ಇವಾಗ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು, ಒಂದು ECG ಇಟ್ಕೊಂಡು EEG ಇಟ್ಕೊಂಡು ಹೇಳ್ಬಿಡಬಹುದು. ಅನುಭವವನ್ನು ತೋರ್ಸಕ್ ಆಗತ್ತಾ? ಇವರಿಗೆ ಮನಸ್ಸಿನಲ್ಲಿ ಈ ಅನುಭವ ಆಗತ್ತಂದ್ರೆ ಯಾರು ತೋರ್ಸಕ್ ಆಗತ್ತಾ? ಯಾರ ವಿಜ್ಞಾನಿ ತೋರ್ಸಕ್ ಆಗಲ್ಲ. ಸೊ ಆದುದರಿಂದ ತತ್ವಜ್ಞಾನ ಎನ್ನುವುದು ಒಂದು ಅನುಭವನೇ. ಕಾಯಕಲ್ಪ ಮಾಡಿದ್ರೆ ನಮಗ್ ಬರ್ತಕ್ಕಂಥ ಅನುಭವ, ಆ ಅನುಭವನೇ ಬಹಳ ಮುಖ್ಯವಾದದ್ದು ಹೊರತು. ಸೊ ಇದು ಒಂದು ಸಪೋರ್ಟ್, ಸೈನ್ಸ್ ಎನ್ನುವುದು ಒಂದು ಸಪೋರ್ಟ್. ಥ್ಯಾಂಕ್ ಯು ಮಾ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ನೆಕ್ಸ್ಟ್ ವೆಂಕಟರಾಮನ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಹಲೋ, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್. ಇನ್ಫಾರ್ಮೇಶನ್ ತುಂಬಾ ಸೈಂಟಿಫಿಕ್ ಆಗಿರೋದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್, ಬಹಳ ಕಷ್ಟ, ಅದನ್ನ ಇಷ್ಟು ಇದ್ರೊಳಗೆ ನೀವು ಹೇಳಿದೀರಾ. ತುಂಬಾ ಆಕ್ಚುಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಇದೆಲ್ಲಾನು ಸ್ವಾಮೀಜಿ ಹೇಳಿದನೆ. ಹೌದೌದು. ಈ ರಕ್ತ ಅಂತ ಅವ್ರು ಕೇಳಿದ್ರಲ್ಲ, ಅದನ್ನು ಅಷ್ಟೇ, ರಕ್ತ ಅನ್ನೋದು ಬೋನ್ಸ್ ಇಂದ ಬರುತ್ತೆ ಅನ್ನೋದು ಹೇಳಿದಾರಲ್ವಾ? ಇಲ್ಲ, ಆಕ್ಚುಲ್ ಸೈನ್ಸ್ ವರ್ಡ್ಸ್ ಉಪಯೋಗ ಮಾಡಿದ್ರೆ ಇದು ಕಷ್ಟ ಅಂತ ಅನ್ಕೊಳ್ತೀವಿ ಅಲ್ವಾ? ಹೌದು. ಇಲ್ಲ, ಆಕ್ಚುಲ್ ಆಗಿ ಎಲ್ಲಾ ಪದಗಳನ್ನು ಸ್ವಾಮೀಜಿ ಯೂಸ್ ಮಾಡಿದ್ದಾರೆ. ಹೌದು. ಸೊ ಇದರಲ್ಲಿ ಕೆಲವುದು ರೀಸೆಂಟ್ ಆಗಿರೋದನ್ನ ನಾನು ಸೇರಿಸಿರ್ತೀನಿ ಅಷ್ಟೇ. ಸೊ ಆದುದರಿಂದ ಇದನ್ನು ನಾವು ಬಹಳ ಸುಲಭವಾಗಿ ಇವಾಗ ರೇಡಿಯೋ ಟಿವಿಯನ್ನು ಇಟ್ಕೊಂಡು ಹೋಲಿಗೆ ಮಾಡಿ ಅರ್ಥ ಮಾಡ್ಕೊಂಡು ಕಂಪ್ಯಾರಿಸನ್ ಚೆನ್ನಾಗಿದೆ ಅನ್ನೋದನ್ನೇ ವಿಷಯ ಹೊರತು ಇದು ಕಷ್ಟ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸರ್, ಇನ್ನೊಂದು, ಈ ಇದೆಲ್ಲಾನು ಗ್ಯಾದರಿಂಗ್ ಆಗೋದೆಲ್ಲಾನು ಸ್ಟೋರಿಂಗ್ ಸೆಂಟರ್, ಬ್ರೈನ್, ಇದನ್ನ ಹೇಳ್ತಾ ಇದ್ರಲ್ಲ. ನಮ್ಮ ಇನ್ಫಾರ್ಮೇಶನ್ ಸ್ಟೋರಿಂಗ್ ಸೆಂಟರ್ ಒಂದು ಜೆನೆಟಿಕ್ ಸೆಂಟರ್ ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಲ್ಲ, ಅದು ಹೇಗೆ ಲಿಂಕ್ ಮಾಡ್ತೀರಾ? ವೆರಿ ಗುಡ್. ಅಂದ್ರೆ ನಾನು ಇವತ್ತು ನಮ್ಮ ಫೋಕಸ್ ಎಲ್ಲ ಏನಪ್ಪಾ ಅಂದ್ರೆ ಮಿದುಳು, ಮನಸ್ಸು. ಅಂದ್ರೆ ಮಿದುಳಿನಲ್ಲಿ ಆಗ್ತಾ ಇರ್ತಕ್ಕಂಥ ರೆಕಾರ್ಡ್ಸ್ನೇ ಅನುಭವವನ್ನು ತೋರಿಸುತ್ತೆ. ಸೊ ಈ ಜನ್ಮದಲ್ಲಿ ನಮಗಾಗಿರ್ತಕ್ಕಂಥ ಅನುಭವಗಳು ಎಲ್ಲವನ್ನೂ ಮತ್ತೆ ನಾವು ನೋಡ್ಬೇಕಂದ್ರೆ ಈ ದೇಹದಲ್ಲಿ ಇರ್ತಕ್ಕಂಥ ಈ ಮಿದುಳು ಮೂಲಕನೇ ಆಗತ್ತೆ. ಉದಾಹರಣೆಗೆ ಇವಾಗ ಇಂದಿನ ಜನ್ಮ, ಉದಾಹರಣೆಗೆ ನಮ್ ತಾಯಿ ತಂದೆ ಯಾರ ಹತ್ರ ಓದಿದ್ರು ಅನ್ನೋದು ನಮಗ್ ಗೊತ್ತಾಗತ್ತಾ? ಇಲ್ಲ. ಯಾಕಂದ್ರೆ ನಾವು ನೋಡಿಲ್ಲ, ಅವರು ಸ್ಕೂಲ್ಗೆ ಹೋಗಿರೋದು ನಾವು ನೋಡಿಲ್ಲಲ್ಲ. ಸೊ ಅವರ ಅನುಭವಗಳು ಇವಾಗ ನಮಗ್ ಯಾಕೆ ಗೊತ್ತಾಗ್ತಾ ಇಲ್ಲ? ಈ ಮೆದುಳಿನಲ್ಲಿ ಆ ರೆಕಾರ್ಡ್ ಇಲ್ಲ. ಯಾಕಂದ್ರೆ ಈ ಮೆದುಳು ಎನ್ನುವುದು ಈ ದೇಹದಲ್ಲಿ ಈ ಒಂದು ಪ್ರಾಣ ಶಕ್ತಿ ಮತ್ತು ಅರಿವು ಕೆಲಸ ಮಾಡಕ್ಕಿರ್ತಕ್ಕಂಥ ವಾಹನ, ಒಂದು ಟೆಂಪರವರಿ ಇನ್ಸ್ಟ್ರೂಮೆಂಟ್ ಅಂತ ಇಟ್ಕೊಳ್ಳಿ. ಸೊ ಟೆಂಪರವರಿ ವೆಹಿಕಲ್, ಸೊ ಒಂದು ವಾಹನ ಅಷ್ಟೇ. ಇಟ್ ಈಸ್ ಎ ಫಿಸಿಕಲ್ ಮಾಸ್. ಸೊ ಆದುದರಿಂದಾನೇ ನಮಗೆ ಏನಾಗಲ್ಲ ಅಂದ್ರೆ ಹಿಂದಿನ ಅನುಭವಗಳು, ಅಂದ್ರೆ ಹಿಂದಿನ ಒಂದು
ತಾಯಿ ತಂದೆ, ಅವರು ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನಮಗ್ ನೆನಪಕ್ಕೆ ಬರಲ್ಲ. ಆದ್ರೆ ಈ ನೆನಪುಗಳು ಎಲ್ಲಿ ಇರುತ್ತ ಅಂದ್ರೆ ಅದನ್ನೇ ನೀವು ಜೆನೆಟಿಕ್ ಸೆಂಟರ್, ಅದು ಪ್ರಾಣ ಶಕ್ತಿಯಲ್ಲಿ ಇರುತ್ತೆ. ಅದು ಅದೇ ತರ ಘಟನೆಗಳು ಅದೇ ಹಂಗೆ ತೋರ್ಸಲ್ಲ. ಅದು ಕೆಲವು ಸಲ ತೋರ್ಸುತ್ತೆ, ಸಾಮಾನ್ಯವಾಗಿ ಅದು ಫುಲ್ ಆಗೇ ತೋರ್ಸಲ್ಲ. ಬಟ್ ಅನುಭವಗಳಿಂದ ಆಗಿರ್ತಕ್ಕಂಥ ಒಂದು ರೆಕಾರ್ಡು ಬೇರೆ ರೀತಿಯಲ್ಲಿ ಅದು ನಮಗೆ ತೋರ್ಸುತ್ತೆ ಅಂದ್ರೆ ನಮ್ಮ ಕಾರ್ಯಗಳು ಆ ರೀತಿಯಲ್ಲಿ ಇರುತ್ತೆ. ಗುಣಗಳು, ನಾವು ಮಾಡೋ ಕೆಲಸಗಳು, ಮಕ್ಕಳು ಮಾಡೋ ಕೆಲಸಗಳು. ಹೌದು. ಬಾಳ್ಗೆ ಸಮೃದ್ಧಿ ಸರ್. ಬಾಳಿಗೆ ಸಮೃದ್ಧಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಚಂದ್ರಿಕಾ ರಾಜಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಚಂದ್ರಿಕಾ ರಾಜಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಕಣ್ಣು ಹೇಗೆ ಪವರ್ ಆಫ್ ಅಕಾಮಿಡೇಷನ್ ಮಾಡುತ್ತೋ ಅದೇ ತರ ಮೆದುಳು ಮಾಡೋದನ್ನ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ತುಂಬಾ ಸಂತೋಷ ಥ್ಯಾಂಕ್ ಯು ಸರ್. ಅದ್ರ ಒಂದು ಸಂದೇಹ ಏನಂದ್ರೆ, ಈ ಹಿಪೋ ಕ್ಯಾಂಪಸ್ ಎಕ್ಸ್ಪಾಂಡ್ ಆದಾಗ ಅವ್ರಿಗೆ ಸೂಪರ್ ಕಾನ್ಶಿಯಸ್ ಶಕ್ತಿ ಬರುತ್ತೆ ಅಂತ ಹೇಳಿದ್ರಲ್ವಾ, ಅವ್ರಿಗೆ ESP ಅನ್ನು ಜಾಸ್ತಿ ಆಗುತ್ತೆ ಅಲ್ವಾ? ಆಗ ಆ ಬ್ರೈನ್, ಫಿಸಿಕಲಿ ಬ್ರೈನ್ ಮ್ಯಾಟರ್ ನಲ್ಲಿ ಏನಾದ್ರೂ ಡಿಫರೆನ್ಸ್ ಆಗುತ್ತಾ? ಬ್ರೈನ್ ಮ್ಯಾಟರ್ ನಲ್ಲಿ ಏನಾದ್ರು ಚೇಂಜಸ್ ಇರುತ್ತಾ, ಡಿಫರೆನ್ಸ್ ಇರುತ್ತಾ ಅಂತ? ಅದು ಆ ಡಿಫರೆನ್ಸ್ MRI ಮಾಡಿದ್ರೆ ಗೊತ್ತಾಗುತ್ತಾ ಸರ್? ಹೌದು ಮಾ. ಆಕ್ಚುಲಿ ಧ್ಯಾನ ಮಾಡುವಾಗ ಏನಾಗಿದೆ ಅಂದ್ರೆ, ಈ ಗ್ರೇ ಮ್ಯಾಟರ್ ಇದೆಲ್ಲ, ಅದೇ ಸೆರಿಬ್ರಮ್, ಅದು ಕೂಡ ಸೈಜ್ ಚೇಂಜಸ್ ಆಗಿದೆ, ಸೈಜ್ನೇ ದೊಡ್ಡದಾಗಿದೆ. ಅದಕ್ಕೆ ನಾವು ನೋಡ್ತೀವಿಲ್ಲ, ಇವಾಗ ಮನುಷ್ಯನ ಮೆದುಳು ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ಹೇಳ್ತೀವಲ್ವಾ, ಅದನ್ನು ಉಪಯೋಗ ಮಾಡ್ತಾ ಅದಾಗತ್ತೆ ಅಂತ. ಈ ಥೀಟಾ ವೇವ್ ಇರ್ಲಿ ಅಥವಾ ಆಲ್ಫಾ ವೇವ್ ಇರ್ಲಿ, ಸೊ ಇದು ಎಲ್ಲವೂ ನಮ್ಮ ಮೆದುಳಿನ ಕೆಲವು ಭಾಗದಿಂದ ಹೊರಗಡೆ ಬರುತ್ತ ಅಂದ್ರೆ ಅದಕ್ಕೆ ತಕ್ಕಂತೆ ಅದು ಅಡ್ಜಸ್ಟ್ ಆಗಿರುತ್ತೆ. ಹಂಗಾದ್ರೆ ಮೆದುಳನ್ನು ಬದಲಾಯಿಸಿದ್ರೆ ಆ ಅನುಭವ ಸಿಗುತ್ತಾ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಸೈಂಟಿಸ್ಟ್ ಟ್ರೈ ಮಾಡ್ತಾರೆ. ಅಲ್ಲ, ಏನಾದ್ರೂ ಅವ್ರಿಗೆ ತಲೆನಲ್ಲಿ ಏನೋ ತರ ಆಗೋ ತರ ಆಗ್ಲಿ, ಏನಾದ್ರೂ ಫುಲ್ಲಿಂಗ್ ಎಫೆಕ್ಟ್ ಆಗ್ಲಿ, ಅಲ್ಲ ಪೇನ್ಫುಲ್ ಅಲ್ಲ, ಸಮಥಿಂಗ್ ಏನಾದ್ರೂ ಒಂದು ಫೀಲಿಂಗ್ಸ್ ಬರುತ್ತಾ ಫಿಸಿಕಲಿ ಬ್ರೈನ್ಗೆ? ಆ ತರ ಏನು ಇದುವರೆಗೆ ಸೈನ್ಸ್ ಅಲ್ಲಿ ಏನು ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಇದು ಒಂದು, ನಾನು ಆವಾಗಲೇ ಹೇಳಿದ ಪ್ರಕಾರ ಇನ್ಸ್ಟ್ರೂಮೆಂಟ್, ಅದ್ರ ಅನುಭವ ಆಗೋದು ಮನಸ್ಸಿಗೆ. ಅನುಭವ ಆಗಕ್ಕೆ ಈ ಉಪಕರಣ ಉಪಯೋಗ ಆಗತ್ತೆ ಅಷ್ಟೇ ಹೊರತು ಉಪಕರಣನೇ ಅನುಭವ ಅಲ್ಲ. ಸೊ ಅದಕ್ಕೆ ಇದು ಇದರ ಏನ್ ಹೇಳ್ಬೋದಂದ್ರೆ, ಈ ಮಾಲಿಕ್ಯುಲರ್ ಅರೇಂಜ್ಮೆಂಟ್ಸ್ ಚೇಂಜ್ ಆಗುತ್ತೆ. ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಚೇಂಜ್ ಆಗುವಾಗ ಕೆಮಿಕಲ್ ಉತ್ಪತ್ತಿ ಆಗ್ತಕ್ಕಂಥ ಹೊಸ ಕೆಮಿಕಲ್ ಉತ್ಪತ್ತಿ ಆಗುವಾಗ ಅನುಭವಗಳು ಚೇಂಜ್ ಆಗುತ್ತೆ. ಈವನ್ ಕೆಲವ್ರು ಏನ್ ಮಾಡ್ತಾರೆ, ಕೆಲವು ಔಷಧಿಗಳನ್ನ ಕೊಟ್ಟು ಆ ಸ್ಥಿತಿಗೆ ಬರ್ತಾರಲ್ಲ, ಯು ಮೇ ಬಿ ನೋಯಿಂಗ್ ಅಂದ್ರೆ ಅದೆಲ್ಲ ಏನಾಗುತ್ತೆ, ಅಡಿಕ್ಟ್ ಆಗ್ಬಿಡ್ತಾರೆ ನೋಡಿ, ಒಂಥರ ಹಾಲುಸಿನೇಷನ್. ಬಟ್ ಅದೇನಂದ್ರೆ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಟ್ ಆದ್ರೆ ಇಟ್ ವಿಲ್ ಚೇಂಜ್ ದಿ ಕೆಮಿಕಲ್ ಸ್ಟ್ರಕ್ಚರ್, ಕೆಮಿಕಲ್ ಉತ್ಪತ್ತಿಯನ್ನು ಬದಲಾಯಿಸುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಲ್ವಾ, ಅದು ಕಂಡಕ್ಟ್ ಮಾಡುತ್ತಲ್ಲ, ಎಲೆಕ್ಟ್ರಿಸಿಟಿ ಕಂಡಕ್ಷನ್, ವೋಲ್ಟೇಜ್ ಚೇಂಜ್ ಆಗುತ್ತೆ, ಅದರ ವೇಗ ಚೇಂಜ್ ಆಗುತ್ತೆ. ಅದೆಲ್ಲ ಕಾರಣ, ಅದೆಲ್ಲ ಆಗ್ಬೋದು ಎನ್ನುವುದು ನನ್ನ ಒಂದು ಅನ್ವೇಷಣೆ, ಒಂದು ಅನಿಸಿಕೆ ಮೇಡಮ್. ಸೊ ಅನುಭವದ ಮೂಲಕನೇ ಇದು ನಮ್ಗೆ ಫೀಲ್ ಆಗೋದು. ಹೌದು. there is no, I mean, brain structure. Yes, ಆ ಸ್ಟ್ರಕ್ಚರ್ಸ್ ಹೌದು. ಅಂದ್ರೆ ಸ್ಟ್ರಕ್ಚರ್ ಆಸೆಚ್ ಹೇಳ್ತಾ ಇಲ್ಲ ನಾವು, ಸ್ಟ್ರಕ್ಚರ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಸ್ಪೇಸ್ ಜಾಸ್ತಿ ಆಗುವಾಗ, ಇವಾಗ ಮೈಂಡ್ ಎಕ್ಸ್ಪ್ಯಾಂಡ್ ಆಗುವಾಗ ಈ ಮೆದುಳುನು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಸೈಂಟಿಸ್ಟ್ ಕಂಡುಹಿಡಿದಿದ್ದಾರೆ. ಹೆಂಗಂದ್ರೆ ವೆನ್ ಇಟ್ ಎಕ್ಸ್ಪ್ಯಾಂಡ್ಸ್, ಆ ಬ್ರೈನ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಧ್ಯಾನ ಮಾಡುವಾಗ. ದಟ್ ಈಸ್ ದಿ ಒಂದು ಇದು ಬಂದಿರೋದು. ಬಟ್ ಡೆಫಿನೆಟ್ಲಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಫಂಕ್ಷನ್ ಚೇಂಜ್ ಆಗುತ್ತೆ, ಎರಡು ಚೇಂಜ್ ಆಗುತ್ತೆ. ಬಟ್ ಅದು ಎರಡು ಚೇಂಜ್ ಆಗುವಾಗನೇ ಅನುಭವನೂ ಚೇಂಜ್ ಆಗುತ್ತೆ. ಅದಕ್ಕೆ ಕುಂಡಲಿನಿ ಯೋಗ ಅಭ್ಯಾಸದಿಂದ ಒಂದು ಎಕ್ಸ್ಟ್ರಾ ಸೆನ್ಸರಿ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಇಷ್ಟು ವರ್ಷಗಳ ಜ್ಞಾನಿಗಳಿಗೆ ಹೇಳಿದಾರಲ್ಲ,
ಅದಕ್ಕೆ ಕಾರಣ ಏನಂದ್ರೆ ಆ ಅನುಭವಗಳು ಸಿಕ್ಬೇಕಂದ್ರೆ ಅದಕ್ಕೆ ಮಿದುಳುನು ಅದಕ್ಕೆ ತಕ್ಕಂತೆ ಅಕಾಮಡೇಟ್ ಆಗ್ಬೇಕು ಅಂತ ಎನ್ನುವುದು ನಮಗೆ ಇವಾಗ ಗೊತ್ತಾಗಿದೆ ಸೈನ್ಸ್ ಪ್ರಕಾರ. ಅದು ನೀವ್ ಮೊದ್ಲೇ ಎಕ್ಸ್ಪ್ಲೇನ್ ಮಾಡಿದಿರಲ್ಲ. ಇವಾಗ ಒಂದು ಬಲ್ಪ್ ಅಲ್ಲಿ 20 ವಾಟ್ಸ್ ಬರ್ಬೇಕಂದ್ರೆ ಅದರ ಒಂದು ಟಂಗ್ಸ್ಟನ್ ಯಾವ ತರ ಇರ್ಬೇಕು, 40 ವಾಟ್ಸ್ ಬೇಕಂದ್ರೆ ಯಾವ ತರ ಇರ್ಬೇಕು, 100 ವಾಟ್ಸ್ ಬರ್ಬೇಕಂದ್ರೆ ಡಿಫ್ರೆನ್ಸ್ ಇದೆಲ್ಲ ಮೇಡಮ್. ಆ ತರ ಆ ಶಕ್ತಿ ಆ ಅನುಭವ ಬರ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಆ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಚೇಂಜ್ ಆಗುತ್ತೆ ಅನ್ನೋದನ್ನು ಇವಾಗ ವಿಜ್ಞಾನಿಗಳು ಸಾಬೀತ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪ್ಲನೇಷನ್, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇದು ಸ್ವಲ್ಪ ನೀವು ಸೈಂಟಿಫಿಕ್ ನಾಲೆಡ್ಜ್ ಈ ಜೊತೆಗೆ ಇಂಬೈಬ್ ಮಾಡಿರೋದ್ರಿಂದ ನಮಗೆ ತುಂಬಾ ಕ್ಲಿಯರ್ ಆಗುತ್ತೆ ಹೌ ಇಟ್ ಹ್ಯಾಪನ್ಸ್ ಅಂತ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಬಾಳಿಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಬಾಳಿಗೆ ಸಮೃದ್ಧಿಯೊಂದಿಗೆ. ನೆಕ್ಸ್ಟ್ ಶೈಲಜಾ ಎನ್ ಗುಪ್ತಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಹೇಳಿ. ಹ್ಯಾಪಿ ಯೋಗ ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ವಾಯ್ಸ್ ಕೇಳಿ ತುಂಬಾನೇ ಸಂತೋಷ ಆಯ್ತು. ಮತ್ತೆ ಯಾವಾಗ ನಾವೆಲ್ಲ ಸೇರಿ ನಿಮ್ಮ ಒಂದು ಈ ತರ ಕ್ಲಾಸಸ್ ಎಲ್ಲ ನೋಡ್ತೀವೋ ಅನ್ನೋ ಹಾಗಾಗಿದೆ. ಯೋಗ ದಿನ ನಿಮ್ಮ ವಿಚಾರ ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ಈ ಬ್ರೈನ್ ನರ್ವ್ಸ್ ನಾವು ಮಲ್ಕೊಂಡಿದ್ದಾಗ ಈ ಥೀಟಾ ವೇವ್, ಆಲ್ಫಾ ವೇವ್ ಇದೆಲ್ಲ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಡೇ ಟೈಮ್ ಅಲ್ಲಿ ಹೆಂಗ್ ಕೆಲಸ ಮಾಡುತ್ತೋ ಅದೇ ತರ ನೈಟು ಕೆಲಸ ಮಾಡತ್ತಾ ಹೇಗೆ ಸರ್? ಆಕ್ಚುಲಿ ನಮಗೆ ಸಾಮಾನ್ಯವಾಗಿ ಈ ಬೀಟಾ, ಆಲ್ಫಾ, ಥೀಟಾ ಇದೆಲ್ಲಾನು ಡೈಲಿನೂ ಆ ಸ್ಟೇಜ್ಗೆ ಹೋಗಿ ಬರ್ತೀವಿ ನಾವು. ಅಂದ್ರೆ ಇವಾಗ ನಾವು ನಿದ್ರೆ ಮಾಡ್ತೀವಿಲ್ವಾ, ದ ಡೀಪ್ ಸ್ಲೀಪ್ ಅಂತ ಹೇಳ್ತೀವಿ ನೋಡಿ. ಆ ಟೈಮ್ ಅಲ್ಲಿ ನಮ್ಮ ಮನಸ್ಸಿನ ಅಲೆ ತೀಟಾಕ್ ಹೋಗಿರುತ್ತೆ. ಬಟ್ ಆದ್ರೆ ಆ ಟೈಮ್ ಅಲ್ಲಿ ನಾವು ಜಾಗೃತಾ ಸ್ಥಿತಿಯಲ್ಲಿ ಇರಲ್ಲ, ಅದು ನಮಗ್ ಗೊತ್ತಾಗಲ್ಲ. ಧ್ಯಾನ ಮಾಡುವಾಗ ನಮಗ್ ಏನಾಗುತ್ತೆ ಅಂದ್ರೆ ಜಾಗೃತಾ ಸ್ಥಿತಿಯಲ್ಲಿ ಆ ಒಂದು ಅನುಭವವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈ ಎಲ್ಲಾ ಅನುಭವಗಳನ್ನು, ಈ ಎಲ್ಲಾ ಅಲೆಗಳನ್ನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲಿ, ನಾರ್ಮಲ್ ಜೀವನದಲ್ಲಿನೂ ಅದು ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಸ್ಲೀಪ್ ಅಲ್ಲಿ ನಿದ್ರೆ ಮಾಡುವಾಗ ಆ ಸ್ಟೇಜಿಗೆ ಬಂದ್ಬಿಟ್ಟನೆ ಮತ್ತೆ ನಾವು ಎದ್ದೇಳ್ತೀವಿ. ಮತ್ತೆ ಕನ್ಸೆಲ್ಲ ಬೀಳ್ತಾ ಇರುತ್ತಲ್ಲ, ಅದು ಯಾವ ತರ ಎಫೆಕ್ಟ್ ಆಗುತ್ತೆ ಸರ್ ಇದಕ್ಕೆಲ್ಲ? ಅದು ಬರ್ತಾ ಇರೋ ಹಂಗೆ ನಾವ್ ಏನ್ ಮಾಡ್ಕೊಬೇಕು? ನೆಮ್ಮದಿಯಾಗಿ ಕನ್ಸುಗಳು ಇಲ್ದೆ ನಿದ್ದೆ ಮಾಡೋದಕ್ಕೆ ಯಾವ ತರ ಮಾಡ್ಬೇಕು ಸರ್? ಕನಸುಗಳು ಕಮ್ಮಿ ಆಗ್ಬೇಕಂದ್ರೆ ಜೀವನದಲ್ಲಿ ನಮಗೆ ಒಂದು ನಿರೀಕ್ಷೆ ಜಾಸ್ತಿ ಇದ್ರೆ, ನಾವು ನಮ್ಮ ಒಂದು ಡೇ ಟೈಮ್ ಅಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಹಲವಾರು ನಿರೀಕ್ಷೆಗಳಿರುತ್ತಲ್ಲಮ್ಮ, ಆ ನಿರೀಕ್ಷೆಗಳು ನಮ್ಮ ಜೀವನದಲ್ಲಿ ಅದು ಈಡೇರಿಸಿಲ್ಲ ಅಂದ್ರೆ ಅದು ಕನಸಿನ ಮೂಲಕ ಈಡೇರಿರೋ ತರ ತೋರಿಸುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಎನ್ನುವಾಗ ಅದು ಒಳಗಡೆ ಆಗಿರೋ ತರ ಒಂದು ಅನುಭವ ಆಗತ್ತಲ್ಲ, ಅದನ್ನೇ ಆಕ್ಚುಲಿ ಡ್ರೀಮ್ಸ್ ಅಂತ ಹೇಳ್ತೀವಿ. ಅದು ನಮಗೆ ಆಗಬಾರದ ಅಂದ್ರೆ ನಾವು ನಾರ್ಮಲ್ ಟೈಮ್ ಅಲ್ಲಿ ಈ ತರ ಧ್ಯಾನಾಭ್ಯಾಸಗಳು, ರಿಲ್ಯಾಕ್ಸೇಷನ್ ಇದೆಲ್ಲ ಮಾಡ್ಕೊಂಡು ಬಂದಾಗ, ಮತ್ತೆ ಕಾಯಕಲ್ಪ ಅಭ್ಯಾಸ ಮಾಡುವಾಗ ಆ ಒಂದು ವೀರ್ಯದ ಶಕ್ತಿ ಶುದ್ಧಿ ಆಗುವಾಗ, ಆ ವೀರ್ಯದಲ್ಲಿ ಶುದ್ಧಿ ಮತ್ತು ಮಿದುಳಿನಲ್ಲಿ ಶುದ್ಧಿ ಆಗುವಾಗ ಅಂದಾಗ ರೆಕಾರ್ಡ್ಸ್, ಅದೇ ಸಬ್ ಕಾನ್ಸಿಯಸ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ ನೋಡಿ, ಆ ರೆಕಾರ್ಡ್ಸ್ ಕೆಲಸ ಮಾಡಲ್ಲ. ಅದನ್ನು ನಮ್ಮ ತತ್ವಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಅಚ್ಚೊತ್ತುಗಳಿದೆಲ್ಲ ಅದನ್ನ ಫ್ರೈ ಮಾಡ್ಬೇಕು ಅಂತ ಹೇಳ್ತಾರೆ. ಫ್ರೈ ಅಂದ್ರೆ ಏನು? ಇವಾಗ ಒಂದು ಧಾನ್ಯವನ್ನು ನೀವು ಫ್ರೈ ಮಾಡ್ತಿರಲ್ಲ, ಇವಾಗ ಕೋಕೋನಟ್ ಇದೆ, ಅದನ್ನ ಫ್ರೈ ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಫ್ರೈ ಆಗಿರೋದ ಒಂದು ಬೀಜವನ್ನು ಕೆಳಗಡೆ ಹಾಕಿದ್ರೆ ಮತ್ತೆ ಮೊಳಕೆ ಬರುತ್ತಾ? ಇಲ್ಲ. ಆ ತರ ಈ ಒಂದು ಮಿದುಳಿನಲ್ಲಿ ನಾವು ಧ್ಯಾನ ಮಾಡುವಾಗ ಆ ಮಿದುಳಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಚ್ಚೊತ್ತುಗಳೇನೆ ನಮಗೆ ಇವಾಗ ಏನಾಗ್ತದೆ, ಒಂದು ಡ್ರೀಮ್ಸ್ ಆಗಿ ತೊಂದರೆ ಕೊಡ್ತಾ ಇರೋದು. ಸೊ ಅಂದ್ರೆ ನಾವು ಮಲಗುವಾಗ ಇನ್ಯಾವ ತರ ಆದ್ರೂ ನಾವ್ ಅಭ್ಯಾಸ ಮಾಡ್ಬೇಕಾಗ್ ಬರುತ್ತಾ? ಅಂದ್ರೆ ಕಾಯಕಲ್ಪ ಯೋಗ ಚೆನ್ನಾಗಿ ಮಾಡ್ಕೊಂಡು ಬರೋದು ಒಂದು. ನೈಟ್ ಟೈಮ್ ಅಲ್ಲಿ ಕಾಯಕಲ್ಪ ಯೋಗ ಇದಲ್ವಮ್ಮ, ಅದನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಅದರ ಜೊತೆಯಲ್ಲಿ ರಿಲ್ಯಾಕ್ಸೇಷನ್ ಮಾಡೋದು ನೈಟ್ ಮಲಗುವಾಗ. ಆಮೇಲೆ ನೈಟ್ ಮಲಗುವಾಗ ಬೇರೆ ಯಾವುದನ್ನು ಒಂದು ಭಾವನೆಗಳನ್ನು ಜಾಸ್ತಿ ಅನಲೈಸ್ ಮಾಡ್ತಾ ಇರ್ತೀವಿ ನೋಡಿ. ನಿನ್ನೆ ಆತರ ಆಯ್ತು, ಈ ತರ ಆಗ್ಬೇಕಾಯ್ತು, ನಾಳೆ ಆತರ ನಾನ್ ಮಾಡ್ಬಿಡ್ತೀನಿ, ಈ ತರ ಎಲ್ಲ ಒಂದು ಅನ್ವೇಷಣೆ ಮಾಡ್ತೀವಿ ನೋಡಿ. ಅದೆಲ್ಲ ಮಾಡದೇ ಇದ್ರೆ ಕನಸುಗಳು ಕಮ್ಮಿ ಆಗತ್ತೆ. ಯಾವಾಗ ನಿರೀಕ್ಷೆ, ಯಾವಾಗ ಚಿಂತೆ,
ಯಾವಾಗ ಜಾಸ್ತಿ ಇದೆಯೋ ಅವಾಗ ಬರುತ್ತೆ. ಅದಕ್ಕೆ ಎರಡೇ ದಾರಿ ಏನಪ್ಪಾ ಅಂದ್ರೆ, ಒಂದು ಕಾಯಕಲ್ಪ ಅಭ್ಯಾಸ ಮಾಡೋದು, ಎರಡನೇ ಇದು ತುರಿಯ ಧ್ಯಾನ ಮಾಡ್ಕೊಂಡೇ ಬರ್ತಾ ಇರೋದ್ರಿಂದ ಅದನ್ನು ಕಮ್ಮಿ ಆಗುತ್ತೆ. ಆಮೇಲೆ ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ಪಳಗ್ಬೇಕು. ನೈಟ್ ಮಲಗುವಾಗಮ್ಮ ಶಾಂತಿ ಧ್ಯಾನ ಅಥವಾ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಮಲಗ್ಬಿಡಿ, ಅದು ಕಮ್ಮಿ ಆಗುತ್ತೆ. ನೀವು ಹೇಳಿದ್ರಲ್ಲ ಸರ್, ವೈರಸ್ ಬೇರೆ ಬೇರೆ ರೂಪ ತಾಳ್ತಾನೆ ಇರುತ್ತೆ ಅಂತ ಹೇಳಿದ್ರಲ್ವಾ ಸರ್? ಅಂದ್ರೆ ಇವಾಗ ಈ ಕರೋನಾ ಅನ್ನೋದು ಹೋದ್ ನಂತರ ಮತ್ ಇನ್ಯಾವ್ದೋ ಒಂದ್ ರೂಪದಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತೀರಾ ಸರ್ ಹಾಗಾದ್ರೆ? ಅಂದ್ರೆ ಪ್ರಕೃತಿ ನಿಯಮ ಪ್ರಕಾರ ಮನುಷ್ಯ ಯಾವಾಗ ಬೇರೆಯವ್ರಿಗೆ ದುಃಖ ಕೊಡ್ತಾನೋ, ಒಂದು ಕಡೆ ಒಬ್ರು ದುಃಖ ಕೊಡ್ತಾರೆ, ಇನ್ನೊಂದು ಕಡೆ ಇನ್ನೊಬ್ರು ಏನ್ ಮಾಡ್ತಾರ, ಆ ದುಃಖ ಬರದೇ ಇರೋ ರೀತಿಯಲ್ಲಿ ಅವ್ರನ್ನ ತಡೆ ಮಾಡ್ಕೊಳ್ತಾರಲ್ವಮ್ಮ. ಎರಡು ಗ್ರೂಪ್ ಇರ್ತಾರೆ. ಅವ್ರು ಏನೇನೋ ಪ್ಲಾನ್ ಮಾಡಿ, ಏನೋ ಷಡ್ಯಾಂತ್ರ ಮಾಡಿ ಏನ್ ಮಾಡ್ತಾರೆ, ಅವರು ರಕ್ಷಣೆ ಮಾಡ್ಕೊಳ್ತಾರೆ. ಆವಾಗ ಏನಾಗತ್ತಂದ್ರೆ, ಅದು ಪ್ರಕೃತಿನೇ ಆ ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಮಾಡೋದು ಪ್ರಕೃತಿನೇ ಮಾಡುತ್ತೆ. ಆವಾಗನೇ ಈ ಒಂದು ಪ್ರಕೃತಿಯ ಒಂದು ವಿಕೋಪಗಳು ಅಥವಾ ಈ ತರ ಹೊಸ ಹೊಸ ಸೋಂಕುಗಳೆಲ್ಲ ಬರೋದಕ್ಕೆ ಕಾರಣ ಏನಂದ್ರೆ, ಮಾನವನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳು. ಸೊ ಭಾವನೆಗಳನ್ನು ಸರಿ ಮಾಡಿಲ್ಲ ಅಂದ್ರೆ ಈ ತರ ಮತ್ತೆ ಮತ್ತೆ ಬೇರೆ ಬೇರೆ ಒಂದು ರೂಪದಲ್ಲಿ ಆ ದೈವ ಶಕ್ತಿ ಪರಿಣಾಮವನ್ನು ಕೊಡ್ತಾ ಇರುತ್ತೆ. ಆಯ್ತು ಸರ್. ಮತ್ತೆ ನೀವು ಸೈಂಟಿಫಿಕ್ ಕನೆಕ್ಟಿವಿಟಿ ಕೊಟ್ಟಿದ್ದು ತುಂಬಾನೇ ಹೆಲ್ಪ್ ಆಯ್ತು ಸರ್. ಒಂಥರ ಹಾರ್ಟ್ ಟಚಿಂಗ್ ತರ ಇತ್ತು. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ರೆಡ್ಮಿ ನೋಟ್ 7 Pro. ಬಾಳ್ಗೆ ಸಮೃದ್ಧಿಗೆ ಸರ್. ನಿಮ್ಮ ಹೆಸರು ಹೇಳಿ ಸರ್. ಮಾರುತಿ ಅಂತ ಸರ್ ನಾನು ಮಾತಾಡ್ತಿರೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಹೇಳಿ ಸರ್. ಸರ್ ಏನಿಲ್ಲ, ನಾನು ಇವತ್ತಿನ ಚಿಂತನೆ ತುಂಬಾ ಅದ್ಭುತವಾಗಿತ್ತು. ಜೊತೆಗೆ ವೈಜ್ಞಾನಿಕವಾಗಿ ಎಲ್ಲರ ಮನ ಮುಟ್ಟುವಂತೆ ಸರಳವಾಗಿ ತುಂಬಾ ಚೆನ್ನಾಗಿ ಮೂಡಿಬಂತು ಸರ್ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ನಂದೊಂದು ಸಮಸ್ಯೆನ ಹೇಳ್ಕೋಬೇಕು ಅಂತ ಹೇಳಿ ನೆನ್ನೆನೆ ಮಂಗಳಮ್ಮ ಮೇಡಮ್ ಎಚ್ಚರಿಸಿರಿ ಸರ್ ನನಗೆ. ಓಕೆ ಸರ್, ಹೇಳಿ ಸರ್. ಏನಿಲ್ಲ, ಧ್ಯಾನ ಕೂತ್ಕೊಂಡಾಗ ಧ್ಯಾನ ಮಾಡಕ್ ಕೂತ್ಕೊಂಡ್ರೆ ತಲೆ ಸುತ್ತ ಬಂದು ಬಿದ್ದೋದಂಗ ಆಗುತ್ತೆ. ಓಕೆ. ತುರ್ಯಾತೀತಂ ಧ್ಯಾನ ಮತ್ತು ಪಂಚಭೂತ ನವಗ್ರಹಗಳ ಧ್ಯಾನವನ್ನು ಮಾಡ್ಬೇಕಾದಾಗ ಓಕೆ ತಲೆ ಎಲ್ಲ ಹೊಡ್ತಾ ಓವರ್ ಟೈಟ್ ಆದಂಗ ಆಗುತ್ತೆ. ಓಕೆ. ಮತ್ತೆ ನಾನು ತೇಲ್ದಂಗ ಆಗುತ್ತೆ ಸರ್. ನಿಮಗೆ ಕಷ್ಟ ಅಂತ ಅನ್ಸುತ್ತಾ ಇಲ್ಲ ಸುಖ ಅನ್ಸುತ್ತಾ? ಅನುಭವ ಯಾವ ತರ ಇರುತ್ತೆ? ಆ ಫೀಲಿಂಗ್ಗೆ ನನಗೆ ಭಯ ಆಗ್ತದೆ ಸರ್. ಇಲ್ಲ, ನಾನ್ ಕೇಳೋದು ಫಸ್ಟ್ ಸುಖ ಅನುಭವ ಆಗತ್ತಾ, ದುಃಖದ ಅನುಭವ ಆಗತ್ತಾ? ಸುಖನೇ ಅನುಭವ ಆಗುತ್ತೆ ಸರ್. ಅದು ಫೀಲಿಂಗ್ಗೆ ನನಗೆ ಭಯನೇ ಆಗುತ್ತೆ ಸರ್, ಏನಾಗುತ್ತೋ ಏನೋ ಅಂತ. ಯಾಕಂದ್ರೆ ಆತರ ಅನುಭವಗಳು ನಮಗ್ ಹಿಂದೆ ಆಗದೇ ಇರೋದ್ರಿಂದ ನಮಗೇನಾಗತ್ತೆ, ಇದು ಎಲ್ಲಿಗೆ ನಮ್ಮನ್ನ ತಕೊಂಡು ಹೋಗುತ್ತೆ ಎಂದು ನಮಗೊಂದು ಸಂದೇಹ ಬಂದ್ಬಿಡುತ್ತೆ. ನಮಗೆ ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತೀವಾ ಎನ್ನುವ ಸಂದೇಹ ಬರುತ್ತೆ. ಆ ಟೈಮಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ, ಕಾಯಕಲ್ಪ ಯೋಗ ನಮಗೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಮೆದುಳಿಗೆ ಶಕ್ತಿ ಬೇಕು ಸರ್. ಯಾವುದೇ ಧ್ಯಾನ ಮಾಡಿದ್ರೂ ಮೆದುಳಿಗೆ ಶಕ್ತಿ ಇಲ್ಲ ಅಂದ್ರೆ ಆ ಧ್ಯಾನದ ಅನುಭವ ಆಗುವಾಗ ನಮಗೆ ತೊಂದರೆ ಆಗಕ್ಕೆ ಚಾನ್ಸಸ್ ಇದೆ. ಯಾಕಂದ್ರೆ ಒಂದು ಕಡೆ ನಾವು ಧ್ಯಾನ ಮಾಡ್ಕೊಂಡೇ ಬರ್ತೀವಿ, ಇನ್ನೊಂದು ಕಡೆ ವೀರ್ಯ ವ್ಯಯ ಆಗ್ತಾ ಇರುತ್ತೆ. ಸೊ ಆದುದರಿಂದ ಮೆದುಳಿಗೆ ಶಕ್ತಿ ಸಿಗಲ್ಲ. ಕಾಯಕಲ್ಪ ಯೋಗ ಅಭ್ಯಾಸ ಮಾಡ್ಕೊಂಡೇ ನಾವು ಧ್ಯಾನ ಮಾಡುವಾಗ ಅದನ್ನ ತಡ್ಕೊಳ್ಳೋ ಶಕ್ತಿ, ಆ ಒಂದು ಅನುಭವವನ್ನು ತಡ್ಕೊಳ್ಳೋ ಶಕ್ತಿ ಸಿಗತ್ತೆ. ಆತರ ನಮಗೆ ಒಂದು ದುಃಖ ಆದ್ರೆ ಸಗಿಸ್ಕೊಳ್ಳಕ್ ಆಗಿಲ್ಲ ಅಂದ್ರೆ ನಾವು ಸ್ವಲ್ಪ ದಿನ ಶಾಂತಿ ಯೋಗ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಓಕೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಶಿನಗು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ನಾವು ಸರ್ ತಿಂಗಳಿಗೊಂದ್ಸಲಿ ಬಂದ್ಬಿಟ್ಟು ನಾವು ನಿಮ್ ವಾಯ್ಸ್ ಎಲ್ಲ ಕೇಳ್ತಾ ಇದ್ವಿ, ತುಂಬಾ ಖುಷಿ ಆಗ್ತಾ ಇತ್ತು ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಇವಾಗ ಯೋಗ ದಿನದ ಬಂದಿದ್ದಕ್ಕೆ ಯೋಗ ದಿನದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಮಾ. ನಿಮ್ ಧ್ವನಿನ್ ಕೇಳ್ಬೇಕು ಅಂತ ನಮ್ ಮನ್ಸು ಮೆದುಳಿಗೆ ಹೋಗಿ ಹೋಗಿ ಹೇಳ್ತಾ ಇತ್ತು. ಅಲೆನೇ ಬಂದ್ಬಿಟ್ಟಿದೆ ಇವಾಗ. ಸರ್ ನಿಜವಾಗೂ ಸರ್
ಮನ್ಸು ಇವ್ರು ಸರ್ದು ನಾವು ಧ್ವನಿ ವಾಯ್ಸ್ ಕೇಳ್ಬೇಕು ಅಂತ ಮನ್ಸು ಹೋಗಿ ಮೆದುಳಿಗೆ ಹೇಳಿದ್ದಕ್ಕೆ ನೀವ್ ಇವತ್ ಬಂದಿದ್ದೀರಾ ಸರ್. ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಪ್ರೀತಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಇವತ್ತು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಮತ್ತೆ ಮೊನ್ನೆ ವಿಜಯ ಮೇಡಮ್ ಬಂದ್ರು, ಅವ್ರ ಧ್ವನಿನೂ ಕೇಳಿದ್ವಿ, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಯಾರಿಗಾದ್ರೂ ಆನ್ಲೈನ್ ಕೋರ್ಸ್ ಜಾಯಿನ್ ಮಾಡುವಂಗಿದ್ರೆ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಈಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ, ಬೇಕಾದ್ರೆ ಬರ್ಕೊಳ್ಬಹುದು. 9740222439. ನಿಮ್ಗೆ ಯಾವ್ದೇ ಸಂದೇಹ ಇದ್ರೂ ಸರಿ, ಇಲ್ಲ ಯಾರನ್ನಾದ್ರೂ ಜಾಯಿನ್ ಮಾಡಿಸ್ಬೇಕಾದ್ರೂ ಸರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ವಿಷಯಗಳು ತಿಳ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ವಸಂತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ಥ್ಯಾಂಕ್ ಯು. ಹೇಳಿ ಮಾ. ಯೋಗ ದಿನದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ಸೇಮ್ ಟು ಯು. ಸರ್ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಹೇಳಿದ್ರಿ ಸರ್. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು ಸರ್. ಧ್ಯಾನ ಮಾಡ್ತಾ ಮೆದುಳಿಗೆ ಶಕ್ತಿ ಸಿಗುತ್ತಾ ಸರ್? ಹೌದು ಮಾ. ಸೊ ಮೆದುಳಿಗೆ ಶಕ್ತಿ ಸಿಗ್ಬೇಕಂದ್ರೆ ಒಂದು ಆಕ್ಸಿಜನ್ ಚೆನ್ನಾಗಿ ಸಿಗ್ಬೇಕು ಮಾ. ಆಕ್ಸಿಜನ್ ಚೆನ್ನಾಗಿ ಸಿಗ್ಬೇಕಂದ್ರೆ ನ್ಯೂರೋಮಸ್ಕ್ಯುಲರ್ ಬ್ರೀತಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ ಇರ್ಬೋದು ಅಥವಾ ಬ್ರೀತಿಂಗ್ ಎಕ್ಸರ್ಸೈಸ್ ಬೇಕಾಗಿರೋದು. ಎರಡನೇದು ಕಾಯಕಲ್ಪ ಯೋಗದಲ್ಲಿ ಶಕ್ತಿ ಸಿಗುತ್ತೆ. ಮೂರನೇದು ಧ್ಯಾನದಿಂದ ಸಿಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ಮಿದುಳೇ ನಮಗೆ ಚೆನ್ನಾಗಿಲ್ಲ ಅಂದ್ರೆ ಹೌದು, ಯಾವ ಕಾರ್ಯನೂ ಮಾಡಕ್ಕಾಗಲ್ಲ, ಯಾವ ಅನುಭವಗಳನ್ನು ಪಡೆಯಕ್ಕಾಗಲ್ಲ. ಇವಾಗ ದೇವರ ಒಂದು ಸಾಕ್ಷಾತ್ಕಾರ ಸಿಗ್ಬೇಕಂದ್ರೂ ಮಿದುಳು ಸಹಾಯ ಮಾಡಿದ್ರೇನೆ ಆಗತ್ತೆ. ಹೌದು. ಅದಕ್ಕೆ ಹೇಳಿದ್ದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ದೇವಕಿ ರಾಣಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ನೀವು ವಾಯ್ಸ್ ಕೇಳಿ ತುಂಬಾ ಸಂತೋಷ ಆಯ್ತು. 1 ವರ್ಷ ವಾಯ್ಸ್ ಕೇಳಿ ಮೇಡಮ್ ಅವರು ತುಂಬಾ ಯೋಗದ ಡೇದ ಶುಭಾಶಯಗಳು ಸರ್. ಮೆದುಳು ಮತ್ತು ಮನಸ್ಸಿನ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರು ಸರ್. ತುಂಬಾ ಸಂತೋಷ ಆಯ್ತು. ಹೆಂಗೆ ಏನು ಅಂತಾನೆ ಗೊತ್ತಿಲ್ಲ, ಮೆದುಳಿಗೂ ಮನ್ಸಿಗೂ ಹೆಂಗಿರುತ್ತೆ ಏನು ಅಂತ ಒಂದೊಂದಾಗಿ ಬಿಡಿಸಿ ಹೇಳಿದ್ರ. ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ನೆಕ್ಸ್ಟ್ ಸುವರ್ಣಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಹಲೋ, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ಹೇಳಿ ಮಾ. ಅದೇ ಸರ್, ನಾನು ಇವ್ರಿಗೆ ಮಾತಾಡ್ತಾ ಇದ್ರೆ ಇಲ್ಲಿ ಅವ್ರಿಗೆ ಏನೇನೋ ಅನ್ನಿಸ್ತಾ ಇತ್ತು ಮಕ್ಕಳಿಗೆ, ಈಗ ಮಗನ್ಗೆ ಸೊಸೆಗೆ ಎಲ್ಲಾರ್ಗುನುವೆ. ಈಗ ಇದನ್ ಕೇಳದ್ಮೇಲೆ ಅವ್ರು ಹೇಳ್ತಾ ಇದಾರೆ, ಓ ಅದಕ್ಕೇನಾ ನೀವ್ ಹಿಂಗ್ ಮಾತಾಡೋದು, ಏನು ತಲೆ ಕೆಡ್ಸ್ಕೊಳಲ್ಲ ನೀವು, ಎಲ್ಲ ಅದಾಗ ಅದ್ ಏನ್ ನಡಿಬೇಕೋ ನಡೀತಿರುತ್ತೆ ಅಂತಾರೆ ಸರ್. ಈಗ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಇವ್ರಿಗೆಲ್ಲ ನಿಮ್ ಪಾಠ ಕೇಳದ್ಮೇಲೆ. ಎಲ್ಲಿದ್ದೀರಾ? ಕೆನಡಾ ಸರ್. ಗುಡ್. ಸೊ ಎಲ್ಲರಲ್ಲಿ ಆರಾಮಿದ್ದೀರಾ? ಇಲ್ಲಿ ಮಗನ್ ಮನೇಲಿದ್ದೀನಿ ಸರ್. ಇಲ್ಲಿ ಅದೇ ಮೊಮ್ಮಗ ಹುಟ್ಟದ, ಬಂದ್ವಿ. ಫ್ಲೈಟ್ ಮುಂದಕ್ಕೆ ಹೋಗ್ತಾನೆ ಇದೆ. ಫ್ಲೈಟ್ ಬಿಡ್ತಾ ಇಲ್ಲ. ಹಂಗಾಗಿ ನಾನ್ ಹೇಳ್ತಾ ಇದ್ದೆ, ಇದೇನು ತಲೆಗ್ ತಗೊಳ್ತಿರ್ಲಿಲ್ಲ, ಎಲ್ಲ ಇದನ್ನೇ ಪಾಸಿಟಿವ್ ಆಗಿ ಹೇಳ್ತಿದ್ದೆ. ಏನ್ ಬಂದ್ರು ಅದನ್ನ ಈಸಿಯಾಗಿ ತಗೊಳ್ಳಿ, ಯಾಕೆಂದ್ರೆ ಎಲ್ಲವೂ ನನ್ನಲ್ಲೇ ಇದೆ, ನಾನ್ ನೋಡೋದೆಲ್ಲ ನಾನೇ ಆಗಿದ್ದೀನಿ. ಅಂದ್ರೆ ಇವ್ರಿಗೇನೋ ಒಂದು ಇದಾಗ್ತಿತ್ತು ಇಷ್ಟು ದಿವ್ಸ. ಈಗ ನಿಮ್ ಪಾಠ ತಗೊಳವಾಗ ಏನೋ ಇದೆ ಅಮ್ಮ, ಈಗ ಏನೋ ಇದೆ ಅಂತಂದ್ರು. ಅಂದ್ರೆ ನಿಮ್ಗೆ ಯೋಗ ಡೇ ಬರ್ಬೇಕು, ಧನ್ಪತಿ ಸರ್ ಮಾತಾಡ್ಬೇಕು, ಅವಾಗ್ಲೇ ನಿಮ್ಗೆ ಅರ್ಥ ಆಗೋದು ಅಂತ ಹೇಳಿದೆ. ಈಗ ತಾನೆ ಮೊನ್ನೆ ವಿಜಯ ಮೇಡಮ್ ಮಾತು ಕೇಳಿಸ್ಕೊಂಡ್ರು, ಇವತ್ ನಿಮ್ ಮಾತು ಕೇಳಿಸ್ಕೊಂಡ್ರು ಸರ್. ಗುರುಗಳ ಅನುಭವ, ಅವ್ರು ಹೇಳಿರೋದನ್ನು ನಾವು ಹೇಳ್ತಾ ಇದೀವಿ. ಅದೇ ಸರ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ನೆಕ್ಸ್ಟ್ ವೆಂಕಟರಾಮನ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ಒಬ್ರು ಕೇಳಿದಾಗ ಇನ್ನೊಂದು ಪ್ರಶ್ನೆ ಬಂತು, ಅದನ್ನ ಕೇಳಿದ್ರೆ ಮಲ್ಕೊಳ್ಳೋಕ್ ಮುಂಚೆ ಏನು ಹೇಳ್ಕೋಬಾರ್ದು ಅನ್ನೋ ಒಂದು ಇದು ಗೊತ್ತಲ್ಲ. ಈಗ ನಾವು ಅನಲೈಸ್ ಮಾಡಿ ಮಲ್ಕೊಳ್ತೀವಲ್ಲ, ಅಂತರಂಗ ಪರಿಶೋಧನೆ ಮಾಡ್ಕೊಂಡು ಈ ತರ ನಾನ್ ಬೆಳಗಿಂದ ಈ ತರ ಎಲ್ಲ ಮಾಡಿದೆ ಅದೆಲ್ಲ ಅಂತ, ಅದೆಲ್ಲ ನಾವು ಅನಲೈಸ್ ಮಾಡಿ ಮಲ್ಕೊಂಡು
ಮತ್ತೆ ನಾಳೆ ಇಂಥದ ರಿಪೀಟ್ ಆಗಬಾರ್ದು ಇದೆಲ್ಲ ಹೇಳ್ತೀವಲ್ಲ. ಸೊ ಇದೆಲ್ಲ ನಾವ್ ಹೇಳುವಾಗ ಅದೇನಾದ್ರು ಎಫೆಕ್ಟ್ ಆಗಿ ನೈಟ್ ಮತ್ತೆ ಡಿಸ್ಟರ್ಬ್ ಆಗುತ್ತಲ್ಲ ಮೈಂಡಿಗೆ. ಆಕ್ಚುಲ್ ಆಗಿ ನಾವು ಅನಲೈಸ್ ಮಾಡ್ಬಿಟ್ಟು ಈ ಕಾರಣದಿಂದ ನಮಗೆ ಈ ತರ ಘಟನೆಗಳು ಆಗಿದೆ ಅನ್ನೋದನ್ನ ಅನ್ವೇಷಣೆ ಮಾಡಿ ಈ ಅಂತರಂಗ ಪರೀಕ್ಷೆಯಲ್ಲಿ ಆ 6 ಗುಣಗಳು ತಾನೇ ಎದ್ದು ಬರ್ತಾ ಇರ್ತವೆ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡ್ತೀವಿ. ಆಕ್ಚುಲಿ ನೀವು ನೈಟ್ ಅಲ್ಲಿ ಅನ್ವೇಷಣೆ ಮಾಡುವಾಗ ಆ ತರ ಈ ಒಂದು ನ್ಯೂಟ್ರಲೈಸ್ ಅಂದ್ರೆ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಅಂದ್ರೆ ಆ ಭಾವನೆಗಳು ಕನಸಾಗಿ ಎದ್ದು ಬರದೇ ಇರೋದನ್ನೇ ನೈಟ್ ಅನಲೈಸ್ ಮಾಡೋದು. ಆ ತರ ಅನಲೈಸ್ ಮಾಡೋದು ಒಳ್ಳೇದು. ಆದ್ರೆ ಕೆಲವರು ಅನಲೈಸ್ ಮಾಡೋದು ಏನಂದ್ರೆ ಆ ಅನಲೈಸೇ ಹೇಗಾಗತ್ತಂದ್ರೆ ಒಂದು 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 ವಂಚನೆನೋ ಸೈಡ್ ತಿರ್ಸೋದನೋ ಮಾಡೋ ತರ ಏನೋ ಬೇರೆ ಬೇರೆ ಅನುಭವಗಳು ಬರುತ್ತಲ್ಲ ಸರ್. ಸೊ ಕೆಟ್ಟ ಭಾವನೆಗಳನ್ನು ಎತ್ತಿ ಅಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ನಿದ್ರೆ ಮಾಡುವಾಗ ಅದು ತೊಂದರೆ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಅಂತರಂಗ ಪರೀಕ್ಷೆ ಮಾಡ್ಕೊಳ್ಳುವಾಗ ಆ ಭಾವನೆಗಳೆಲ್ಲ ಕಡಿಮೆ ಆಗುವಾಗ ಒಳ್ಳೆ ನಿದ್ರೆ ಸಿಗುತ್ತೆ. ಇನ್ನೊಂದು ಈ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿದ್ರೆ, ಈಗ ನಾಳೆ ಬಗ್ಗೆ ನಾನು ಎಲ್ಲಾರು ಒಂದು ಸ್ಪೀಚ್ ಕೊಡಬೇಕು ಅಥವಾ ಎಕ್ಸಾಂಪಲ್ ಈ ತರ ಏನೋ ಒಂದು ಮನ್ಸಲ್ಲಿ ಬಂದ್ಬಿಡುತ್ತಲ್ವಾ, ಅವಾಗ ನೈಟ್ ಎಲ್ಲ ಅದೇ ಓಡದಾಡ್ತಾ ಇರುತ್ತೆ. ಅವಾಗಲೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಮೈಂಡ್. ಅದು ಏನೋ ಕೆಟ್ಟದ ಒಳ್ಳೇದ? ಅದಕ್ಕೆ ನಾವು ಅದಕ್ಕೆ ಒಂದು ಟೈಮ್ ಕೊಟ್ಬಿಡ್ಬೇಕು. ಸೊ ಇವಾಗ ಜಾಗಕ್ಕೆ ಹೋಗುವಾಗ ಇವಾಗ ಯಾವ್ದು ಬಗ್ಗೆನೂ ಯೋಚನೆ ಮಾಡಬಾರ್ದು. ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಂಡು ಮನಸ್ಸನ್ನು ದೇಹದಲ್ಲಿನೇ ಶಾಂತಿ ಧ್ಯಾನ ಮಾಡ್ತೀವಿ. ಅದನ್ನು ಮಾಡ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತೆ. ಕರೆಕ್ಟ್ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ನೆಕ್ಸ್ಟ್ ವಿಜಯಲಕ್ಷ್ಮಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಹ್ಯಾಪಿ ಯೋಗ ಡೇ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾ. ಒಂದೇ ಒಂದು ಕ್ವಶನ್ ಏನು ಅಂತಂದ್ರೆ, ವೆನ್ ಇದು ಮೈಂಡ್ ಎಕ್ಸ್ಪ್ಯಾಂಡ್ ಆಗಿ 6th ಸೆನ್ಸ್ ಎಲ್ಲ ಚೆನ್ನಾಗಿ ಬೆಳೆದು ಸೆಲ್ಫ್ ರಿಯಲೈಸೇಷನ್ ಆದವರೆಲ್ಲ ನಾರ್ಮಲ್ ಲೈಫ್ ಬಿಹೇವಿಯರ್ ಹೇಗಿರುತ್ತೆ? ಕೆಲವು ಸಲ ವ್ಯತ್ಯಾಸ ಇರುತ್ತಲ್ಲ. ಇವಾಗಮ್ಮ ಆ ತರ ರಿಯಲೈಸ್ ಆಗಿರೋರು ಮತ್ತೆ ಮೆದುಳನ್ನು ಉಪಯೋಗಿಸಿ ಸಾಮಾನ್ಯ ಕೆಲ್ಸಕ್ಕೆ ಬಂದ್ಬಿಡ್ತಾರೆ. ಆ ತರ ಬಂದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಹಲವಾರು ರಿಯಲೈಸ್ಡ್ ಸೋಲ್ ಏನಾಗ್ತಾರೆ ಅಂದ್ರೆ ರಿಯಲೈಸ್ ಮಾಡಿದ ಮೇಲೆ ಮತ್ತೆ ನಾರ್ಮಲ್ ಸ್ಟೇಜ್ ಬಂದ್ಬಿಡ್ತಾರೆ. ಅದನ್ನೇ ನಮ್ಮ ವೇದಾತ್ರಿ ಮಹರ್ಷಿ ಅವ್ರನ್ನು ಅದನ್ನೇ ಹೇಳೋದು. ಸೊ ಆ ಒಂದು ಪ್ರಕೃತಿ ನಿಯಮವನ್ನು ತಿಳ್ಕೊಂಡು ಕುಟುಂಬ ಜೀವನವನ್ನು ನಡೆಸ್ಬೇಕು. ಅಂದ್ರೆ ಆ ಒಂದು ಆತ್ಮ ಸಾಕ್ಷಾತ್ಕಾರ ಇರ್ಬೋದು, ಆ ಒಂದು ಅರಿವಿನ ಒಂದು ಅನುಭವ ಇರ್ಬೋದು. ಅವುಗಳೆಲ್ಲವೂ ಏನಕ್ಕಂದ್ರೆ ಈ ಒಂದು ಕುಟುಂಬವನ್ನು ಬಿಟ್ಟು ಜೀವನ ಮಾಡಕ ಅಲ್ಲ. ಇವಾಗ ಅಬ್ನಾರ್ಮಲ್ ಆಗ್ಬಿಟ್ರೆ ಅದರಿಂದ ಪ್ರಯೋಜನ ಆಗಲ್ಲ. ಯಾವಾಗಲೂ ದೈವ ಅನುಭವ ಆಗಿರೋದು ನಮ್ಮ ಜೀವನಕ್ಕೆ ಉಪಯೋಗ ಆಗ್ಬೇಕಲ್ಲ. ಸರಿ ಸರಿ. ನಾವೇನ್ ಮಾಡ್ತೀವಿ, ಮತ್ತೆ ನಾವು ವಿ ವಿಲ್ ಬಿ ಕನೆಕ್ಟಿಂಗ್ ವಿತ್ ದಿ ಸೆನ್ಸಸ್. ಇಂದ್ರಿಯಗಳಿಗೆ ಮತ್ತೆ ಕನೆಕ್ಷನ್ ಬಂದ್ಬಿಡ್ತೀವಿ. ಆದ್ರೆ ನೀವು ಕೇಳಿದಂಗೆ ಕೆಲವರೆಲ್ಲ ಏನಾಗ್ತಾರಂದ್ರೆ ಇಂದ್ರಿಯಗಳ ಕನೆಕ್ಷನ್ ಬರಲ್ಲ. ಅವರು ಅದೇ ಸ್ಟೇಜ್ ಅಲ್ಲಿ ಇರ್ತಾರಲ್ಲ, ಅವರು ಈ ಒಂದು ಜೀವನವನ್ನು ನಡ್ಸಕ್ಕಾಗಲ್ಲ. ಆತರ ಇರೋದ್ರಿಂದ ಉಪಯೋಗನೂ ಇಲ್ಲಮ್ಮ. ಆತರ ಅವರು ಬೇರೆ ಒಂದು ಪರ್ಸ್ಪೆಕ್ಟಿವ್ ಅಂದ್ರೆ ಬೇರೆ ಒಂದು ಭಾವನೆಯಲ್ಲಿ ಜೀವಿಸೋದಕ್ಕೆ ಅವ್ರಿಗೂ ಉಪಯೋಗ ಇಲ್ಲ, ಬೇರೆಯವ್ರಿಗೂ ಉಪಯೋಗ ಆಗಲ್ಲ. ದೈವವನ್ನು ಅರ್ಥಕೊಂಡ್ರೆ ಅದು ನಮಗೂ ಉಪಯೋಗ ಆಗ್ಬೇಕು, ಬೇರೆಯವ್ರಿಗೂ ಉಪಯೋಗ ಆಗ್ಬೇಕು. ಸಮಾಜ ಸುಧಾರಣೆ ಆಗೋಲ್ಲ. ಅದನ್ನೇ ವೆರಿ ಗುಡ್. ಥ್ಯಾಂಕ್ ಯು ಸರ್. ಓಕೆ ಮಾ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ನಾಗಭೂಷಣ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ನಾಗಭೂಷಣ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗಭೂಷಣ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ, ನೆಕ್ಸ್ಟ್ ಚಿಕ್ತಾಯಮ್ಮ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಸರ್, ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ ಮಾ. ಮೈಸೂರಿಂದ ಚಿಕ್ತಾಯ ಮಾತ್ರ ಸರ್. ಓಕೆ ಮಾ, ಚೆನ್ನಾಗಿದ್ದೀರಾ? ಬಹಳ ಸಂತೋಷ ಆಯ್ತು ಸರ್ ವಾಯ್ಸ್ ಕೇಳಿ. ಓಕೆ ಮಾ, ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿತ್ತು ಸರ್ ಇವತ್ತಿನ ಪ್ರೋಗ್ರಾಮ್ ಎಲ್ಲ. ಓಕೆ ಮಾ. ನಾನು ಬೆಳಿಗ್ಗೆ 5:45ಗೆ ಯೋಗ ಡೈಲಿ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ ಮಾ.
ಒಂದ್ ವಾರದೊಳಗೆ ಮೇಡಮ್ ಅವ್ರ ವಾಯ್ಸ್ ಕೇಳದ್ದಾಯ್ತು, ಇವತ್ತು ನಿಮ್ಮ ವಾಯ್ಸ್ ಕೇಳದ್ದಾಯ್ತು ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ನಾಗಭೂಷಣ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಗೊಂದ್ ಮೆಸೇಜ್ ಬರುತ್ತೆ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ. ಹಲೋ ಬಾಳ್ಗೆ ಸಮೃದ್ಧಿಯೊಂದಿಗೆ. ಹಾ ಸರ್ ಮಾತಾಡಿ ಸರ್. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಹೇಳಿ ಸರ್, ಹೇಳಿ. ಬಹಳ ಸಂತೋಷ, ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಒಳ್ಳೆ ವಿಚಾರಗಳನ್ನು ತಿಳಿಸಿದ್ದೀರಾ. ಓಕೆ ಸರ್. ಬ್ರಹ್ಮಾಂಡ ವಿಚಾರಗಳು ಬಹಳ ಸುಲಲಿತವಾಗಿ ದೀರ್ಘವಾದ ವಿಷಯವಾಗಿ ಎಲ್ಲಾ ವಿಷಯಗಳನ್ನ ತಿಳಿಸಿದ್ದೀರಾ ಸರ್. ನಮ್ಮ ಜ್ಞಾನಕ್ಕೆ, ನಮ್ಮ ಜ್ಞಾನ ದೀಪಕ್ಕೆ ನೀವು ಎಣ್ಣೆಯನ್ನು ಹಾಕಿದ್ದ ಹಾಗಾಗಿದೆ ಸರ್ ನಮ್ಗೆ. ಎಲ್ಲ ಗುರುಗಳ ಒಂದು ಆಜ್ಞೆ, ಅವರ ಒಂದು ಆಶೀರ್ವಾದ. ಹೌದು ಸರ್, ಇದು ನೀವು ನಮ್ಮ ದೀಪಕ್ಕೆ ನೀವು ಎಣ್ಣೆ ಹಾಕಿದಾಗೆ ಆಗಿದೆ. ಹೇಳಲು ಸಂತೋಷವಾಗಿದೆ. ಹಾಗೆ ನೀವು ತಿಳಿಸಿದಂತೆ ಸ್ಪಿರಿಚುವಲ್ ಟೆಕ್ನಾಲಜಿ ಹಾಗೂ ಪ್ರಕೃತಿಯನ್ನು ಹಾಗೂ ದೈವಿಕ ರಕ್ಷಣೆ ಮಾಡಿಕೊಂಡು ಮನೋಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿದ್ರಿ. ಮನೋಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿದ್ರಿ. ಹಾಗೂ ಪ್ರಕೃತಿ ದೈವಿಕ ರಕ್ಷಣೆ ಮಾಡಿಕೊಂಡು ತಿಳಿಸಿದಿರಿ. ಹೌದು ಸರ್, ಥ್ಯಾಂಕ್ ಯು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಹೀಗೆ ಪ್ರಕೃತಿಯನ್ನು ಗೌರವಿಸೋಣ ಎಂಬ ವಿಚಾರವನ್ನು ತಿಳಿಸಿದಿರಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಳಿನಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್, ಮೆದುಳಿನ ಕೆಲಸವನ್ನು ಅದ್ಭುತವಾಗಿ ವಿವರಿಸಿದ್ದೀರಿ ಸರ್. ಅದರಲ್ಲೂ ನ್ಯೂರೋಪ್ಲಾಸ್ಟಿಸಿಟಿ ವಿವರಣೆ ಮನ ತಟ್ಟುವಾಗೆ ಇತ್ತು ಸರ್. ಮಿರರ್ ನ್ಯೂರಾನ್ಸ್ ಬಗ್ಗೆ ಅಂತೂ ಮೊದಲ ಬಾರಿ ಕೇಳಿದೆ ನಾನು. ಇದು ಧ್ಯಾನದಿಂದ ವಿತ್ ದ ಏಜ್ ಏನು ಹೆಲ್ಪ್ ಆಗ್ತದೆ, ಹಿಪೋಕ್ಯಾಂಪಸ್ ದೊಡ್ಡದಾಗಿ ಮೆಮರಿ ಪವರ್ ಜಾಸ್ತಿ ಆಗ್ತದೆ, ಅನೇಕ ಹೆಲ್ತ್ ಪ್ರಾಬ್ಲಮ್ ಲೈಕ್ ಅಲ್ಜಮೀರ್ ಡಿಸೀಸ್ಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಏಜ್ ಆಗುವಾಗ ಚಿಕ್ಕದಾಗುತ್ತೆ, ಧ್ಯಾನ ಮಾಡಿದ್ರೆ ಅದು ನಮಗೆ ಮೆಮರಿ ಲಾಸ್ ಆಗಲ್ಲ. ಹೌದು, ನಾವೀಗ ಆ ಏಜ್ ಅಲ್ಲಿ ಇರೋದ್ರಿಂದ ಕೇಳಿ ತುಂಬಾ ಖುಷಿ ಆಯ್ತು. ಕೊನೆಗಂತೂ ಸ್ಪಿರಿಚುವಲ್ ಟೆಕ್ನಾಲಜಿ ಯೂಸ್ ಮಾಡಿ ಕೊರೋನಾದಿಂದ ಪಾರಾಗಿ ಎಂದು ಹೇಳಿದ ಟಿಪ್ಸ್ ಮನ ಕಲಕುವಾಗೆ ಇತ್ತು. ಸೊ ಇವತ್ತಿನ ಚಿಂತನೆ ಅಂತೂ ಅದ್ಭುತ. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್. ಡೌಟ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಸಂತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ ವಾಯ್ಸ್ ಕೇಳ್ತಾ ಇದೀವಿ. ಓಕೆ, ಥ್ಯಾಂಕ್ ಯು. ಇಟ್ ವಾಸ್ ತುಂಬಾ ಬೇಕಾಗಿತ್ತು ನಮ್ಗೆ. ಮೊದ್ಲಿಗೆ ನಿಮ್ಗೆ ಇಂಟರ್ನ್ಯಾಷನಲ್ ಯೋಗ ಡೇಗೆ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಮತ್ತೆ ನನಗೊಂದು ಮಂಜುಳಾ ಅವ್ರು ಕೇಳಿದ್ಮೇಲೆ ಒಂದ್ ಪ್ರಶ್ನೆ ಬಂತು. ನಾವು ನಮ್ಮ ಶಕ್ತಿಯ ಮೂಲ ಆಹಾರನೇ ನಮ್ ಶಕ್ತಿಯ ಮೂಲ ಅಂತ ವಿಜ್ಞಾನನ ಒಪ್ಕೊಳ್ತಲ್ವಾ ಸರ್? ಆದ್ರೆ ಅದೇ ಆಹಾರನ ಡೈರೆಕ್ಟ್ ಆಗಿ ಏನು ಶಕ್ತಿ ಆಗಿ ಕನ್ವರ್ಟ್ ಆಗಲ್ವಲ್ಲ, ಅದ್ ಬೇಕಾದಷ್ಟು ಕ್ರಿಯೆಗಳಾಗ್ಬೇಕಲ್ಲ ಒಳಗಡೆ. ಅದನ್ನೇ ಸೈನ್ಸ್ ಒಪ್ಕೊಳ್ಳುತ್ತೆ. ಅದ್ ಯಾವ ರೀತಿ ಅಂತ ಅದ್ ಹೇಳ್ತಾ ಇಲ್ಲ. ಆದ್ರೆ ವೇದಾದ್ರಿ ಅವ್ರು ಕ್ಲಿಯರ್ ಆಗಿ 7 ಧಾತುಗಳ ಬಗ್ಗೆ ಹೇಳಿದ್ದಾರೆ. ಅದ್ ಎಲ್ಲರೂ ಒಪ್ಕೊಳ್ಬೇಕಾದ್ದೇ ಮಾತು ಅಲ್ವಾ ಸರ್? ಹೌದು, ನಿಜ. ಹೌದು. ಅದೇ ನನ್ಗೆ ಮಂಜುಳಾ ಅವ್ರ ಪ್ರಶ್ನೆ ಮೇಲೆ ಇದೊಂದು ಪ್ರಶ್ನೆ ಬಂತು, ಅದಕ್ಕೆ ಹೇಳಿದೆ ಅಷ್ಟೇ. ಈ ಪ್ರಶ್ನೆ ನನಗೆ ಫಸ್ಟ್ ಟೈಮ್ ಬಂದ್ಬಿಟ್ಟಿದೆ. ನಾವೆಲ್ಲ ಕಾಲೇಜಲ್ಲಿ ಓದ್ತಾ ಇರುವಾಗ ಬಂದಿರೋದ ಪ್ರಶ್ನೆ. ಯಾಕೆಂದ್ರೆ ನಾವ್ ತಿಂದನ್ನ ಫುಲ್ ಏನ್ ತಿಂತೀವೋ ಅದೇ ಡೈರೆಕ್ಟ್ ಶಕ್ತಿ ಆಗೋದೇ ಇಲ್ವಲ್ಲ. ಅದು ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ನಡೆದೇ ತಾನೇ ಮುಂದಕ್ಕಾಗೋದು. ಅದನ್ನ ಸ್ವಾಮೀಜಿಯವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಬೇರೆಯವ್ರು ಕೊಡ್ಲಿಲ್ಲ, ಸೈನ್ಸ್ ಅಷ್ಟೇ ಅಲ್ಲ ಸರ್? ಹೌದು, ಹೌದು. ಇವಾಗೆಲ್ಲ ಸೈಂಟಿಸ್ಟ್ ಕೂಡ ಒಪ್ಕೊಂಡು ಬರ್ತಾ ಇದಾರೆ. ಈಗ ಅದೇ ದಾರಿಗೆ ಬರ್ತಾ ಇದಾರೆ. ನೀವ್ ಹೇಳಕ್ ಕರೆಕ್ಟ್ ಸರ್. ಎಲ್ಲ ಸೈನ್ಸ್ ಇದೇ ದಾರಿಗೆ ಬಂದು ಸೇರ್ಕೊಳ್ತಾ ಇದಾರೆ. ಯಾವುದೇ ವಿಚಾರ ನಾವು ಓದಿದ್ರು ಇಲ್ಲಿ ಮೂಲ ಇಲ್ಲಿ ನಮ್ ವೇದಾದ್ರಿ ಮಹರ್ಷಿ ತತ್ವಕ್ಕೆ ಬಂದು ಸೇರ್ಕೊಳ್ತಾ ಇದೆ. ಒಂದು ದಿನ ಇದು ವರ್ಲ್ಡ್ ವೈಡ್ ವಿಶ್ವಕ್ ಸ್ವಲ್ಪ ಏನು ಕಮ್ಮಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಈಗ ನಾನು ಡಾಕ್ಟರ್ನೇ ಇದಕ್ ಬಂದಿದ್ದೀನಿ. ಇವಾಗ ಶಿವಾನಂದ ಗುರುಗಳಿದಾರಲ್ಲ, ಅವ್ರು ಕೂಡ ಡಾಕ್ಟರ್ನೇ.
ಹಾ ಡಾಕ್ಟರ್. ಸೊ ಹಾ ಏನಂದ್ರೆ ಇದು ಇದು ಸೈನ್ಸಿಕ್ಕಿಂತ ಮೇಲೆ ಇರೋದು ಇದು. ಹೌದು ಸರ್, ಎಬವ್ ಸೈನ್ಸ್. ಏನಂದ್ರೆ ಸೈನ್ಸ್ ಅನ್ನು ಉಪಯೋಗಿಸಿ ನಾವು ಜನರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಬಟ್ ಆದ್ರೆ ಅದಕ್ಕಿಂತ ಒಂದು ಅನುಭವ ಇದರಲ್ಲಿ ಸಿಗುತ್ತೆ ಧ್ಯಾನದಲ್ಲಿ. ಹೌದು ಸರ್, ತುಂಬಾ ನಿಜ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಸ್ಪೀಚ್. ವೆರಿ ಇನ್ಫಾರ್ಮೇಟಿವ್. ಹ್ಯಾವ್ ನೋ ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡಕ್ಕೆ. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಮಚ್ ನೀಡ್ ಆಫ್ ದ ಅವರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಸೆಲ್ವಂ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮಾತಾಡಿ ಸರ್, ಅನ್ಮ್ಯೂಟ್ ಆಗಿದೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸೆಲ್ವಂ ಅವರೇ. ಸೆಲ್ವಂ ಸರ್ ಮಾತಾಡಿ. ಓಕೆ, ಮದನ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮದನ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಹೇಳಿ ಮದನ್ ಅವರೇ. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಏನಿಲ್ಲ, ನಂದು ಡೌಟ್ಸ್ ಏನಿಲ್ಲ ಆಕ್ಚುಲಿ. ನನ್ಗೇನು ಅಂತ ಹೇಳಿದ್ರೆ ಸ್ವಲ್ಪ ಒಂಚೂರು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗೈತೆ. ನನ್ಗೆ ನೆಟ್ವರ್ಕ್ ಇಶ್ಯೂಸ್ ಇಲ್ಲ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕಪ್ ಆಗ್ಬೇಕು. ಆ ಬ್ರೇಕಪ್ ಆಗಿರೋದ್ರಿಂದ ತಮ್ಮ ಒಂದು ಇದನ್ನ ನಂಗೆ ಲಿಂಕ್ ಕಳಿಸ್ಕೊಡ್ತೀರಾ ಅಂತ ಕೇಳೋಣ. ಆಕ್ಚುಲಿ ಇನ್ನೊಂದು 2 days 3 days ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ ಸರ್, ಅವಾಗ ನೀವು ಕೇಳ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸೆಲ್ವಂ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾತಾಡಿ ಸರ್, ಅನ್ಮ್ಯೂಟ್ ಆಗಿದೆ ಸೆಲ್ವಂ ಸರ್. ಸೆಲ್ವಂ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ. ಓಕೆ, ಪಾರ್ವತಿ ಬಾಯ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ. ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹೇಳಿದಾಗೆ ಮೈಂಡ್ ಅಂಡ್ ಏನು ಮೆದುಳು, ದಟ್ ಈಸ್ ಬ್ರೈನ್, ಅದರ ಹೋರಾಟದಲ್ಲಿ ಜಯಿಸೋದು ಮನಸ್ಸೇ ಗೊತ್ತು. ಆದ್ರೆ ಅದಕ್ಕೂ ಒಂದು ಪವರ್ ಬೇಕು. ಅದು ಪವರ್ ಇಂದ ಮಾತ್ರನೇ ಜಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಸರ್? ಅರ್ಥ ಆಗಿಲ್ಲ, ಏನೋ ಕಟ್ಟಾಯ್ತು, ಮತ್ತೊಮ್ಮೆ ಕೇಳಿ. ಮನಸ್ಸಿಗೂ ಮೆದುಳಿಗೂ ಇಲ್ಲಿ ಕಟ್ ಆಗ್ತಾ ಇದೆ, ಬ್ರೇಕ್ ಆಗ್ತಿದೆ ಸರ್ ಅವ್ರ ವಾಯ್ಸ್. ಇವಾಗ ಹೇಳಿ ಮಾ. ಮನಸ್ಸಿಗೂ ಅಂದ್ರೆ ಮೆದುಳಿಗೆ ಹೌದು ಹೋರಾಟ ನಡೀತಾ ಇರುತ್ತೆ. ಹೌದು ಮೇಡಮ್, ಪ್ರಶ್ನೆ ಕೇಳಿ ಮೇಡಮ್. ಅದೇ ಇವಾಗ ಯಾರು ಗೆಲ್ಲೋದು ಅಂತ ಪ್ರಶ್ನೆ ಆಗತ್ತ. ಅದು ಆಕ್ಚುಲಿ ಮೆದುಳು ಗೆದ್ರೆ ಮನಸ್ಸುನು ಗೆಲ್ಲುತ್ತೆ. ಮನಸ್ಸು ಗೆಲ್ಲಿದ್ರೆ ಮೆದುಳುನು ಗೆಲ್ಲುತ್ತೆ. ಯಾಕಂದ್ರೆ ಎರಡನ್ನು ಒಂದಕ್ಕೊಂದು ಅವಲಂಬಿಸಿದೆ. ಸೊ ಇದು ಎರಡನ್ನು ಗೆಲ್ಲಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ನಮಗೆ ಕಾಯಕಲ್ಪದಿಂದ ಸಿಗುತ್ತೆ. ಅಂದ್ರೆ ಯಾವಾಗ್ಲೂ ಗೆಲ್ಲುತ್ತೆ. ಅಂದ್ರೆ ಹಲವಾರು ಸಮಯದಲ್ಲಿ ಅದು ಇಟ್ ವಿಲ್ ಬಿ ಬಿಯಾಂಡ್ ಅವರ್ ರೀಚ್, ಎಲ್ಲೋ ಹೋಗ್ಬಿಟ್ಟಿದೆ. ಯಾವುದು? ಮತ್ತೆ ಅದನ್ನ ವಾಪಸ್ ಸೇಮ್ ಸ್ಟೇಟ್ ಅಲ್ಲಿ ಕೂರ್ಸೋವರೆಗೂ ಮತ್ತೆ ಡಿಸ್ಟರ್ಬೆನ್ಸ್ ಆಗತ್ತೆ. ಅದಕ್ಕೆ ಕಾರಣನೇ ಒಂದು ಮಿರರಿಂಗ್ ಅಂದ್ರೆ ಪ್ರತಿಫಲನೆ. ಹಳೆಯ ರೆಕಾರ್ಡ್ಸ್ ಇದೆಲ್ಲ, ಅದು ನಮ್ಮನ್ನು ಬೇರೆ ಕಡೆ ತಗೊಂಡು ಹೋಗ್ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಮತ್ತೊಮ್ಮೆ ಅದಕ್ಕೆ ಶಕ್ತಿ ಕೊಡಬೇಕಾಗಿದೆ. ಯಾವುದಕ್ಕೆ? ಮೆದುಳಿಗೆ. ಸೊ ಮೆದುಳಿಗೆ ಶಕ್ತಿ ಕೊಡಬೇಕಂದ್ರೆ ಅದಕ್ಕೆ ಒಂದೇ ದಾರಿ ಕಾಯಕಲ್ಪ ಯೋಗ. ಎರಡನೇದು ಆಕ್ಸಿಜನ್ ಚೆನ್ನಾಗಿ ಹೋಗ್ಬೇಕು. ಆವಾಗ ಸ್ವಲ್ಪ ನಾವು ಅಲ್ಲಿಂದ ಹೊರಗಡೆ ಬರ್ಬೋದು. ವೆರಿ ಇಂಪಾರ್ಟೆಂಟ್ ಇಸ್ ಕಾಯಕಲ್ಪ ಯೋಗ. ಸಂಕಲ್ಪ ಮಾಡುವಾಗ ಇರೋ ಶಕ್ತಿ ಬೇರೆ ಇದ್ರಲ್ಲಿ ಇರಲ್ಲ. ಆದ್ರೆ ಹಲವಾರು ಸಮಯದಲ್ಲಿ ಅದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಡ್ಯೂ ಟು ಏಜ್ ಇಂದ. ಏಜು ಒಂದು ಇದು ಅಲ್ಲ, ಏಜ್ ಆಲ್ಸೋ ಒಂದು ರೀಸನ್. ಬಟ್ ಆದ್ರೆ ಕಾಯಕಲ್ಪ ಮಾಡಿ ಧ್ಯಾನಗಳು ಮಾಡ್ತಾ ಅದರ ಶಕ್ತಿ ಹೆಚ್ಚಾಗುತ್ತೆ.
ಬಟ್ ಧ್ಯಾನದಲ್ಲಿ ತುಂಬಾ ಶಕ್ತಿ ಇರುತ್ತೆ. ಐ ಕ್ಯಾನ್ ಫೀಲ್ ಧ್ಯಾನ ಕರೆಕ್ಟ್ ಆಗಿ ಧ್ಯಾನ ಬಂದ್ಬಿಡ್ತು ಅಂದ್ರೆ ಅದು ಬೇರೆ ರೀತಿಯ ಅನುಭವ ಇರುತ್ತೆ. ಬಟ್ ಮೈಂಡ್ ಚೆನ್ನಾಗಿ ಅನುಭವ ಪಡೆಯುತ್ತಾ ಇರುತ್ತೆ, ಗೊತ್ತಾಗತ್ತೆ ಮೈಂಡ್ಗೆ. ಬಟ್ ಬಾಡಿ ಮೈಂಡ್ ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾ ಇರುತ್ತೆ. ಅಂದ್ರೆ ಎಲ್ಲಾ ಹೊತ್ನಲ್ಲೂ ಸೇಮ್ ಫೀಲಿಂಗ್ ಇರಲ್ಲ. ಇಟ್ ವಿಲ್ ಬಿ ಚೇಂಜಿಂಗ್. ಅದು ಚೇಂಜ್ ಆಗತ್ತೆ. ಯಾಕಂತಂದ್ರೆ ಈ ಮನಸ್ಸಿದಲ್ವಾ, ಮನಸ್ಸಿನ ಆವರ್ತನ ಸಂಖ್ಯೆ ಒಂದೊಂದು ಸೆಕೆಂಡ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಅದು ಚೇಂಜ್ ಆಗ್ತಾ ಇರುವಾಗ ಅನುಭವಗಳು ಚೇಂಜ್ ಆಗುತ್ತೆ. ಅದೇ ಒಂದೇ ಆವರ್ತನ ಸಂಖ್ಯೆಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಅದನ್ನು ನಿಲ್ಸಕ್ ಆಗಲ್ಲ. ಅದು ಮೇಲೆ ಹೋಗಿ ಹೋಗಿ ಬರ್ತಾ ಇರೋದ್ರಿಂದ ಅನುಭವಗಳನ್ನು ಚೇಂಜ್ ಆಗ್ತಾನೆ ಇರುತ್ತಮ್ಮ. ಹೌದು ಸರ್, ಸೈಂಟಿಫಿಕಲ್ಲಿ ತುಂಬಾ ಚೆನ್ನಾಗಿ ನಿಮ್ಮೆಲ್ಲ ಕ್ವಶನರ್ಸ್ ಅಲ್ಲೇ ತುಂಬಾ ಪ್ರಾಬ್ಲಮ್ಸ್ ಏನೇನು ಅಂತ ನನಗೆ ಅನುಭವ ಆಯ್ತು. ಓಕೆ ಸರ್, ವೆರಿ ನೈಸ್ ಎಕ್ಸ್ಪ್ಲನೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿ ಹೊಂದಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ವಸಂತಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ, ಹೇಳಿ ಮಾ. ಥ್ಯಾಂಕ್ ಯು ಸರ್. ಒಳ್ಳೆ ಯೂಸ್ಫುಲ್ ಪಾಠ ಆಯ್ತು ಸರ್ ಇವತ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅದೇ ಸರ್, ಇವಾಗ ಯೋಗದಾರಿಗೆ ನೀವು ನಮ್ಮ ಓನ್ ಯೂಸ್ಗೆ ಅರ್ಥ ಆಯ್ತು. ಎಕ್ಸಸೈಸ್, ಧ್ಯಾನ, ಕಾಯಕಲ್ಪ ಎಲ್ಲ ನಾವು ಬೇರೆಯವ್ರನ್ನ ಈ ದಾರಿಗೆ ತರಕ್ಕೆ ನಾವ್ ಏನ್ ಪ್ರಯತ್ನ ಮಾಡ್ಬೇಕಾಗತ್ತೆ ಸರ್? ಈಗ ಕೆಲವೊಂದ್ಸರಿ ನಾವು ಮನೇಲಿ ಮಕ್ಕಳನ್ನ ಈ ದಾರಿಗೆ ಎಳ್ಕೊಂಡ್ ಬರೋದೇ ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಇನ್ಗೆ ಬೇರೆ ಜನಗಳನ್ನ ನಾವ್ ಇಲ್ಲಿ ತರಿಬೇಕು, ಮಾಡ್ಬೇಕು. ಈಗ ಆನ್ಲೈನ್ ಕ್ಲಾಸ್ ಜಾಯಿನ್ ಮಾಡ್ಬೇಕು ಅಂದ್ರೆ ನಮ್ಮನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು? ಆಕ್ಚುಲಿ ಮಾ, ಪ್ರತಿಯೊಬ್ಬರಿಗೂ ಅವರಿಗೆ ಕೆಲವು ಗುಣಗಳಿರುತ್ತೆ. ಇವಾಗ ನಾವು ಮಾಡಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾದ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಓಕೆ ಸರ್. ಮಾಡಿ ಮಾಡಿ ಅಂತ ಹೇಳ್ತಾ ಹೇಳ್ತಾ ಅವ್ರು ಮಾಡದೇ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ ಸರ್. ಇದು ಪ್ರಕೃತಿಯ ನಿಯಮ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ, ಮಾಡಿಂದ ಹೇಳೋದಕ್ ಬದಲು ಶಾಂತ ರೀತಿಯಲ್ಲಿ ಮನಸ್ಸಿನಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನೆನೆಸ್ಕೊಂಡ್ರೆ ಅವ್ರಿಗೆ ಒಳಗಡೆನೆ ತೋಚುತ್ತೆ. ಇದು ಮಾಡೋಣಲ್ಲ, ಅಮ್ಮ ಮಾಡ್ತಾರಲ್ಲ, ನಾನು ಯಾಕೆ ಮಾಡಬಾರದು ಎನ್ನುವುದು ಅವ್ರ ಒಳಗಡೆನೆ ತೋಚ್ಬಿಡ್ತದೆ. ಅಂದ್ರೆ ಬಾಯಲ್ಲಿ ಹೇಳೋದ್ಕಿನ್ನ ಹೆಚ್ಚಿನದಾಗಿ ಸುಮ್ನೆ ನಮ್ಮ ಆರೈಕೆನೆ ಸಾಕು ಅಂತೀರಾ? ನಮ್ಮ ಆರೈಕೆನೆ ಅವರನ್ನು ಈ ಒಂದು ದಾರಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ. ಮನೇಲಿ ಓಕೆ, ಸಲಕ್ಕೆ ನಮ್ಮ ಪಕ್ಕದ ಸರೌಂಡಿಂಗು, ನಮ್ ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ ಇರ್ಬೋದು, ಅವ್ರನ್ನ ಯಾವ ರೀತಿ ಸೇಮ್ ಮೆಥಡ್ ಅಂತೀರಾ? ಅವ್ರಿಗೆ ಹೇಳಲೇಬೇಕಾಗತ್ತೆ. ರೀತಿ ಅವ್ರಿಗೆ ಇಷ್ಟ ಆಗದೆ ಇರೋ ರೀತಿಯಲ್ಲಿ ಅದು ಬದಲಾಯಿಸ್ಬಿಡ್ಬಾರ್ದು. ಉದಾಹರಣೆಗೆ ಇವಾಗ ಒಂದು LIC ಏಜೆಂಟ್ ಇದಾರಲ್ಲ, ಅವ್ರು ನೋಡಿದ್ರೇನೆ ಕೆಲವರು ಓಡೋಗ್ಬಿಡ್ತಾರೆ. ಯಾಕಂದ್ರೆ ಮತ್ತೆ ಮತ್ತೆ ಒತ್ತಾಯ ಮಾಡ್ತಾರಂತಲ್ವಮ್ಮ. ಸೊ ಒತ್ತಾಯ ಮಾಡದೆ ತಾನಾಗಿ ಅವ್ರು ಬರ್ಬೇಕು. ಅದ್ರ ಮಾಹಿತಿ ಮಾತ್ರ ಕೊಡ್ತಾ ಇರ್ಬೇಕು, ಇನ್ಫಾರ್ಮೇಶನ್ ಕೊಡ್ತಾ ಇರ್ಬೇಕು. ಇನ್ಫಾರ್ಮೇಶನ್ ಕೊಡಬೇಕು. ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಅವ್ರಿಗೆ ಇದು ಉಪಯೋಗ ಆಗಲಿ ಅಂತ ನೆನೆಸ್ಕೊಬೇಕು. ಅವರು ಈ ಧ್ಯಾನ ಎಲ್ಲ ಕಲೀಲಿ ಅನ್ನೋದಕ್ ಬದಲು ಅವ್ರಿಗೆ ಆರೋಗ್ಯ ಚೆನ್ನಾಗಿ ಆಗಲಿ ಅಂತ ನೆನೆಸ್ಕೊಂಡ್ರೆ ಆಟೋಮೆಟಿಕ್ ಚೆನ್ನಾಗಿ ಆಗಕ್ಕೆ ಯಾವ ಅಭ್ಯಾಸ ಅವ್ರಿಗೆ ಬೇಕೋ ಅದಕ್ಕೆ ಬಂದ್ಬಿಡ್ತಾರೆ ಇಲ್ಲಿ. ಓಕೆ ಸರ್. ಓಕೆ ಮಾ, ಥ್ಯಾಂಕ್ ಯು ಮಾ. ಸರ್ ಅದೇ ಸರ್, ಮಾರ್ಷಿದು ವಾಳ್ಗೆ ವಯಗಂ ವಾಳ್ಗೆ ಒಳಗಂದು ನಮ್ಮ ಅಂಗಡಿಲೇ ತಂದು ಹಾಕಿದೀನಿ ಸರ್. 4 ವರ್ಷ ಆಯ್ತು ಸರ್. ಅದು ದಿನ ಹಾಕೇ ಮಾಡಲ್ಲ, ರೆಗ್ಯುಲರ್ಗೆ ಅದು ನಮ್ಮನೇಲೇ ತಂದು ಹಾಕಿದೀನಿ ಸರ್. ಹೌದಮ್ಮ, ಹಳೆಯರಿಂದ ತಗೊಂಡೆ ಸರ್. ಓಕೆ ಅಲ್ಲ, ಹಳೆಯರಲ್ಲೇ ತಗೊಂಬಂದಿ. ಓಕೆ ಓಕೆ. ರೆಕಾರ್ಡಿಂಗ್ ಸರ್, ರೆಕಾರ್ಡಿಂಗ್ ಬರೋದು. ಮಾರ್ಷಿ ಫೋಟೋ ಒಳ್ಳೇದಮ್ಮ. ಅಂದ್ರೆ ಪದಗಳಿಂದ ಪದಗಳ ಜೊತೆಯಲ್ಲಿ ಇರ್ತಕ್ಕಂಥ ಭಾವನೆನೇ ಬಹಳ ಮುಖ್ಯವಾದದ್ದು. ಓಕೆ ಸರ್. ಅಂದ್ರೆ ಆ ಭಾವನೆ, ಆ ಪದಗಳಲ್ಲಿ ಏನು ಅರ್ಥ ಇದೆಯೋ ಆ ಭಾವನೆ ಒಳಗಡೆಯಿಂದ ಬಂದಾಗ ಅದು ಮಾಡತಕ್ಕಂಥ ಕ್ರಿಯೆ ಅದ್ಭುತವಾಗಿರುತ್ತೆ. ಓಕೆ ಓಕೆ ಸರ್. ನಾನ್ ಕನ್ನಡ ಟ್ರೈ ಮಾಡಿದೆ ಸರ್, ಕನ್ನಡದ ಇರ್ಲಿಲ್ವಲ್ಲ, ತಮಿಳದೇ ಇತ್ತು. ತಂದು ಆಗ್ಲೇ ಒಂದು 4 years ಇಂದ ಅರ್ಥ ಗೊತ್ತಿದಲ್ವಮ್ಮ, ನೋ ಪ್ರಾಬ್ಲಮ್. ಅಲ್ಲ, ನನ್ಗೆ ಅರ್ಥ ಗೊತ್ತಿದೆ. ಒಟ್ನಾಗ ತಂದು ಹಾಕಿದೀನಿ. ಅದು ಎನಿ ಟೈಮ್ ಅದು ಇದು ಆಗ್ತಾನೆ ಇರುತ್ತೆ, ಫ್ಲೋ ಆಗ್ತಾನೆ ಇರುತ್ತೆ ಸರ್. ಆಫ್ ಏನ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ಸಮೃದ್ಧಿ ಒಂದಿಗೆ ಸೆಲ್ವಂ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್.
ಮಾತಾಡಿ ಸರ್, ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು ಇಲ್ಲ ಸರ್, ಅವರು ಚಾಟ್ ಅಲ್ಲಿ ಮೆಸೇಜ್ ಕಳ್ಸಿದ್ದಾರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ. ಮೋಸ್ಟ್ಲಿ ಅವ್ರಿಗೆ ಮಾತಾಡಕ್ ಆಗ್ತಾ ಇಲ್ಲ ಸರ್. ಮುಗಿಸ್ಕೊಳ್ಳೋಣ ಸರ್. ಹೌದಮ್ಮ, ಟೈಮ್ ಜಾಸ್ತಿ ಆಗಿದೆ ಇವತ್ತು. ಹೌದು, ಪಾಠ ಹಂಗಿದೆ ಸರ್. ಥ್ಯಾಂಕ್ ಯು ಫಾರ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ತುಂಬು ಹೃದಯದ ಧನ್ಯವಾದಗಳು ಸರ್. ಎಲ್ಲಾರ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಉತ್ತರ ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಆನ್ಲೈನ್ ಕೋರ್ಸ್ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ, ಅದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಈಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರೋರು ಬರ್ಕೊಳ್ಬಹುದು. 9740224309. ಧನ್ಯವಾದಗಳು ಸ್ನೇಹಿತರೆ. ಈ ದಿನದ ಚಿಂತನೆಯನ್ನು ನೀಡಿದ ಸ್ಕೈ ಹಿರಿಯ ಪ್ರಾಧ್ಯಾಪಕರನ್ನು ಹಾರೈಸುವ ಸಮಯ. ಸ್ನೇಹಿತರೆ, ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಡಾಕ್ಟರ್ ಧನಪತಿ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ದೀರ್ಘಾಯಸ್ಸು ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚೇಂದ್ರಿಯ ಧ್ಯಾನ, 2:30 ಮಡಿದನ್ ಎನ್ ಉದರ್ ಪೈರ್ಚಿ ಸೆಯ್ಯ ವೆಂಡುಮ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ರಂಗನಾಥನ್ ಸರ್ ಅವರು. ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ಪಂಚೇಂದ್ರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವ ಶಾಂತಿಗಾಗಿ ಹಾರೈಸುವ ಸಮಯ. 4:55 ಪರಿಷ್ಕರಣೆ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದರಾಜು ಸರ್ ಅವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಜ್ಞಾನ ಶಿಕ್ಷಕರಿಗೂ ಧನ್ಯವಾದಗಳು. ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವ ಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ,
ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.